ನಮಸ್ಕಾರ. ನಮಸ್ಕಾರ. ನನ್ನ ಗುರುಗಳು, ಮಿತ್ರರು, ಹಿತೈಷಿಗಳು ಮತ್ತು ಅತ್ಯಂತ ಒಳ್ಳೆಯ ವಿದ್ವಾಂಸರು ಆಗಿರುವಂತಹ ಶ್ರೀಯುತ ವಿಜಯಸಿಂಹ ಅವರು ತೊಟಂತಿಲ್ಲಯ್ಯರ್ ಅವರು ನನ್ನ ಜೊತೆ ಇದ್ದಾರೆ. ನನಗೆ ಅವರ ಜೊತೆ ಮಾತಾಡುವಾಗ ಯಾವತ್ತೂ ಮಾತಾಡಲಿಕ್ಕೆ ಬಹಳ ಖುಷಿ, ಸಂಭ್ರಮ. ಯಾಕೆಂತ ಹೇಳಿದರೆ, ಒಂದು ಕಡೆಯಲ್ಲಿ ತತ್ವಜ್ಞಾನ, ನಾವೇನು ಇವತ್ತಿನ ಭಾಷೆಯಲ್ಲಿ ಫಿಲಾಸಫಿ ಅಂತ ಹೇಳ್ತೇವೆ, ಮತ್ತು ಇನ್ನೊಂದು ಕಡೆಯಲ್ಲಿ ಪಾಶ್ಚಾತ್ಯ ಚಿಂತನೆ, ಎರಡನ್ನೂ ಕೂಡ ಆಳವಾಗಿ ಓದಿಕೊಂಡ, ಬನ್ನಂಜಿಯವರ ಭಾಷೆಯಲ್ಲಿ ಹೇಳಬೇಕಾದ್ರೆ ತಲಸ್ಪರ್ಶಿ ಅಂತ ಹೇಳ್ಬೋದು, ಅಂತಹ ಒಬ್ಬ ಮಹತ್ವದ ವಿದ್ವಾಂಸರು ನಮ್ಮ ನಡುವೆ ಇರುವವರು, ಬನ್ನಂಜೆ ಗೋವಿಂದಾಚಾರ್ಯರ ಶಿಷ್ಯರು, ಮತ್ತು ಮುಖ್ಯವಾಗಿ ದ್ವೈತ ವೇದಾಂತವನ್ನು ಬಹಳ ಗಂಭೀರವಾಗಿ ಅಧ್ಯಯನದ ವಿಷಯವಾಗಿ ಆಯ್ದುಕೊಂಡು ಅನೇಕ ವರ್ಷಗಳ ಕಾಲ ಅದರ ಜೊತೆ ಒಡನಾಡಿದವರು. ಮತ್ತು ಅದಕ್ಕಿಂತ ಹೆಚ್ಚಿನ ಸಂತೋಷ ಏನು ಅಂತ ಹೇಳಿದರೆ, ತಾನು ತಿಳಿದುಕೊಂಡದ್ದನ್ನು ಇವತ್ತು ಅವರು ಪುಸ್ತಕಗಳ ರೂಪದಲ್ಲಿ ಕೊಡ್ತಾ ಇದ್ದಾರೆ. ನಮ್ಮ ವಿದ್ವಾಂಸರ ಬಹಳ ದೊಡ್ಡ ಸಮಸ್ಯೆ ಏನು ಅಂದರೆ, ಅವರು ಮಾತಾಡ್ತಾರೆ, ಬರೆಯೋದಿಲ್ಲ ಅಂತ ಆರೋಪ ಇದೆ. ಆ ಆರೋಪಕ್ಕೆ ತಾವು ಅಪವಾದ ಅನ್ನುವ ರೀತಿಯಲ್ಲಿ ಅನೇಕ ಕೃತಿಗಳನ್ನು ಕೊಡ್ತಾ ಇದ್ದೀರಿ. ಹಾಗಾಗಿ ಶ್ರೀಯುತ ಜಯಸಿಂಹಾಚಾರ್ಯರ ಜೊತೆ ನಾನಿವತ್ತು ಮಾತಾಡೋದಕ್ಕೆ ಇವತ್ತು ಇಲ್ಲಿ ಕೂತಿದ್ದೇನೆ. ಮೊದಲಿಗೆ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಈ ಸಂದರ್ಭ ಏನು ಅಂತ ಹೇಳಿದರೆ, ಅವರ 3 ಕೃತಿಗಳು, ಸಂಗ್ರಹ ರಾಮಾಯಣದ 2 ಸಂಪುಟಗಳು ಮತ್ತು 3 ನಾಟಕಗಳ 1 ಕೃತಿ, ಈ 2 ವಿಷಯಗಳು ಮತ್ತು 3 ಕೃತಿಗಳ ಜೊತೆ ಅವರು ಈಗ ನಮ್ಮ ಎದುರು ಬಂದಿದ್ದಾರೆ. ಮತ್ತೆ ಈ ಕೃತಿಗಳ ಲೋಕಾರ್ಪಣೆ ಆಗ್ತಾ ಇದೆ. ಯಾಕೆ ಮತ್ತೆ ಅಂತ ಹೇಳ್ತಾ ಇದ್ದೇನೆ ಅಂದರೆ, ಆಗಮಡಂಬರ ಅನ್ನೋ ಒಂದು ಕೃತಿಯನ್ನ ಕನ್ನಡಕ್ಕೆ ಕೊಟ್ಟವರು, ಅತ್ಯಂತ ಸಶಕ್ತವಾದಂಥ ಅನುವಾದವನ್ನ ಮಾಡಿದವರು. ಹಾಗಾಗಿ ಒಬ್ಬರು ವಿದ್ವಾಂಸರು ಒಂದು ಸಂಸ್ಕೃತ ಕೃತಿಯನ್ನು ಕನ್ನಡಕ್ಕೆ ತರುವಾಗ ಅದು ವಿಶೇಷವಾದ ಪ್ರಾಧಾನ್ಯವನ್ನು ಪಡೆಯುತ್ತದೆ. ಯಾವುದೇ ಒಬ್ಬ ಅನುವಾದ ಮಾಡುವುದಕ್ಕಿಂತಲೂ ಒಬ್ಬ ವಿದ್ವಾಂಸ ಅದರ ಆಳ ಮತ್ತು ವಿಸ್ತಾರ ಎರಡನ್ನೂ ನೋಡಿಕೊಂಡು ಅನುವಾದ ಮಾಡುವುದರಿಂದ, ಮತ್ತು ಯಾವ ಶಬ್ದವನ್ನು ಅಲ್ಲಿ ಹಾಕಬೇಕು, ಕನ್ನಡದ ಯಾವ ಶಬ್ದ ಸಂವಾದಿಯಾಗಿ ಬರಬೇಕು ಅನ್ನೋದರ ಬಹಳ ಆಳವಾದ ತಿಳುವಳಿಕೆ ಇರುವುದರಿಂದ ವಿದ್ವಾಂಸರು ಮಾಡುವ ಅನುವಾದಕ್ಕೆ ಬಹಳ ದೊಡ್ಡ ಪ್ರಾಮುಖ್ಯ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ತಮ್ಮ ಜೊತೆ ಒಂದಷ್ಟು ಮಾಹಿತಿಗಳನ್ನು ನಾನು ತಿಳಿದುಕೊಳ್ಬೇಕು ಅನ್ನುವ ಜಿಜ್ಞಾಸೆಯಿಂದ ಬಂದಿದ್ದೇನೆ. ಮೊದಲನೇದಾಗಿ ತಮಗೆ ಅಭಿನಂದನೆಗಳು. ಮತ್ತೆ ಮತ್ತೆ ಹೆರ್ತಾ ಇದ್ದೀರಿ, ಅದು ಒಳ್ಳೆಯದು ಕೂಡ, ಸಮೃದ್ಧಿಯ ಸಂಕೇತ. ಮೊದಲನೇದಾಗಿ ಸಂಗ್ರಹ ರಾಮಾಯಣ, ಸಂಸ್ಕೃತದಲ್ಲಿರುವಂತಹ ಕೃತಿ, ನಾರಾಯಣ ಪಂಡಿತರು ಬರೆದಿರುವಂಥದ್ದು. ಇದನ್ನು ನೀವು ಕನ್ನಡಕ್ಕೆ ತರ್ತಾ ಇದ್ದೀರಿ. ಇದು ಮೊದಲು ಬಂದಿದೆ, ಬನ್ನಂಜಿಯವರು ಕೂಡ ಅದನ್ನು ಒಂದು ರೀತಿಯಲ್ಲಿ ಅನುವಾದ ಮಾಡಿದರು. ಆದರೆ ಮತ್ತೆ ಮತ್ತೆ ಅನುವಾದ ಆಗುವುದು ಒಳ್ಳೆಯದು. ಯಾಕಂದರೆ ಅಂತಹ ಕೃತಿಗಳು ಮತ್ತೆ ಜೀವಂತವೇ ಇರ್ತವೆ, ಆದರೆ ಮತ್ತೆ ಸಮಾಜದ ಮುಂದೆ ಬರುವ ಒಂದು ಕೆಲಸ ಆಗಬೇಕಾಗ್ತದೆ. ಮತ್ತು ಎರಡನೇದಾಗಿ ಆಗಮಡಂಬರ ಅನ್ನುವ ನಾಟಕದ ಮುಂದುವರಿದ ಭಾಗವೋ ಅನ್ನುವ ರೀತಿಯಲ್ಲಿ ತಾವು 3 ಕೃತಿಗಳು, ಸಂಕಲ್ಪ ಸೂರ್ಯೋದಯ, ಪ್ರಬೋಧ ಚಂದ್ರೋದಯ ಮತ್ತು ಪ್ರಚಂಡ ರಾಹುದಯ ಅನ್ನೋ 3 ಕೃತಿಗಳನ್ನು, 3 ಬೇರೆ ಬೇರೆ ಲೇಖಕರ ಕೃತಿಗಳನ್ನ ನೀವು ಒಟ್ಟಿಗೆ ಒಂದು ಪುಸ್ತಕದಲ್ಲಿ ತರ್ತಾ ಇದ್ದೀರಿ. ಇದು ಇನ್ನೊಂದು ರೀತಿಯಿಂದ ಮಹತ್ವದ ಸಂಗತಿ. ಯಾಕೆಂತ ಹೇಳಿದ್ರೆ, ನಮ್ಮಲ್ಲಿ ತತ್ವಜ್ಞಾನ ಅಂತ ಹೇಳಿದ ಕೂಡಲೇ ಅದು ಕಲೆಯಿಂದ ಬಹಳ ದೂರ ಇರುವಂತಹ ವಸ್ತು ಅಥವಾ ಸಂಗತಿ ಅನ್ನುವ ವಿಚಾರ ಮನಸ್ಸಿನಲ್ಲಿ, ಎಲ್ಲರ ಮನಸ್ಸಿನಲ್ಲಿ ಇರುವಂಥದ್ದು. ತತ್ವಜ್ಞಾನ ಅಂತ ಹೇಳಿದ್ರೆ ಅದು ನೀರಸ, ಡ್ರೈ ಅಂತ ಹೇಳ್ತೇವಲ್ಲ, ಅಲ್ಲಿ ಏನು ರಸವೇ ಇಲ್ಲ ಅನ್ನುವ ರೀತಿಯಲ್ಲಿ ಇರ್ತದೆ. ಕಲೆ ಸಂಪೂರ್ಣವಾಗಿ ರಸಾರ್ದ್ರವಾಗಿರುವಂತಹ ಒಂದು ಮಾಧ್ಯಮ, ಅಲ್ಲಿ ತತ್ವಜ್ಞಾನಕ್ಕೆ ಜಾಗ ಇಲ್ಲ ಅನ್ನುವ ವಿಚಾರ ಕೂಡ ಕೆಲವರು ಹೇಳ್ತಾರೆ. ಎಷ್ಟೋ ಸಲ ಭಾವನೆಗಳ ವಿಚಾರ ಬಂದಾಗ ನೀನು ತತ್ವಜ್ಞಾನ ಮಾತಾಡಬೇಡ ಅಂತ ಹೇಳುವಂಥದ್ದಿದೆ. ಆದರೆ ತತ್ವಜ್ಞಾನವನ್ನೇ ಮುಖ್ಯ ವಿಷಯವಾಗಿ ಇಟ್ಟುಕೊಂಡು ಬಂದಿರುವ ಕಲಾ ಮಾಧ್ಯಮವನ್ನು ಬಳಸಿಕೊಂಡು ಬಂದಿರುವಂತಹ ಕೃತಿಗಳು, ಅವುಗಳನ್ನು ನೀವು ಕನ್ನಡಕ್ಕೆ ತರ್ತಾ ಇರೋದು ಬಹಳ ಮುಖ್ಯದ ವಿಷಯ. ಹಾಗಾಗಿ ನಾನು ಮೊದಲಿಗೆ ಸಂಗ್ರಹ ರಾಮಾಯಣದ ವಿಷಯವನ್ನ ನಿಮ್ಮಲ್ಲಿ ಪ್ರಸ್ತುತಪಡಿಸ್ತೇನೆ. ಈ ಸಂಗ್ರಹ ರಾಮಾಯಣ ಯಾಕೆ ಅಂದರೆ, ಕುಮಾರವ್ಯಾಸನೇ ಹೇಳಿದ್ದಾನೆ, ರಾಮಾಯಣಗಳ ಭಾರದಲ್ಲಿ ಆದಿಶೇಷನೇ ತಿಣುಕ್ತಾ ಇದ್ದಾನೆ ಅಂತ ಹೇಳಿ. ಸೊ ಇಷ್ಟೊಂದು ರಾಮಾಯಣಗಳಿರುವಾಗ ಇನ್ನೊಂದು ರಾಮಾಯಣ ಯಾಕೆ? ಇದು ಇನ್ನೊಂದು ರಾಮಾಯಣ ಅಲ್ಲ, ಮೂಲ ರಾಮಾಯಣ ಮತ್ತು ವಾಲ್ಮೀಕಿ ರಾಮಾಯಣ ಮತ್ತು ಪುರಾಣಗಳಲ್ಲಿ ಬಂದ ರಾಮಾಯಣ, ಅವುಗಳನ್ನು ಹೇಗೆ ಒಟ್ಟೈಸಿ ನೋಡಬಹುದು ಅಂತ ಇದು ಇರುವಂಥದ್ದು. ಇದು ಮೂಲಕ್ಕೆ ನಿಷ್ಠವಾದದ್ದು. ಕ್ಷೇಮೇಂದ್ರ ಬಹಳ ಹಿಂದೆ 1050, ಅವನ ಬರಹಗಳು ಕೊನೆ ಆಗೋದು 1050. ಅವನು ರಾಮಾಯಣ ಮಂಜರಿ ಅಂತ ಹೇಳಿ ಒಂದು ಬರೆದಿದ್ದಾನೆ. ಅವನಷ್ಟು ವೈವಿಧ್ಯವನ್ನು ಕೊಟ್ಟ ಸಂಸ್ಕೃತ ಲೇಖಕ ಇನ್ನೊಬ್ಬ ಇವತ್ತು ಕಾಣಿಸ್ತಾ ಇಲ್ಲ ನಮಗೆ. ನೀವು ಶಿವರಾಮ ಕಾರಂತರ ಏನು ಕಾದಂಬರಿಗಳು ಬೇರೆ 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 ಕೆಲಸ ಮಾಡಿದವು, ಅದನ್ನು ಅವನು ಸಮಯ ಮಾತ್ರಕ ಅನ್ನುವ ಒಂದೇ ಒಂದು ಕೃತಿಯಲ್ಲಿ ಕೊಟ್ಟಿದ್ದಾನೆ.
ಆ ರೀತಿ ಬಹಳ ವೈವಿಧ್ಯ. ಅವನು ಎಷ್ಟು ವೈವಿಧ್ಯ ಕೊಟ್ಟಿದ್ದಾನೆ. ಅವನಿಗೂ ಒಮ್ಮೆ ಅನಿಸಿದೆ ವಾಲ್ಮೀಕಿ ರಾಮಾಯಣವನ್ನು ಸಂಗ್ರಹವಾಗಿ ಕೊಡಬೇಕು ಅಂತ. ಅವನು ದೊಡ್ಡ ರಾಜ ಕ್ಷಮೇಂದ್ರ. ಆದರೆ ಅವನು ವಾಲ್ಮೀಕಿ ರಾಮಾಯಣವನ್ನು ಅಷ್ಟೇ ಗಮನಿಸಿದ್ದಾನೆ. ಅದಕ್ಕಿಂತ 3 ಪಟ್ಟು ಚಿಕ್ಕದಾಗಿರುವ ಅವನು 9,000 ಶ್ಲೋಕಗಳನ್ನು ಕೊಟ್ಟಿದ್ದಾನೆ. ಇವರು ನಾರಾಯಣ ಪಂಡಿತರು 3,500 ಶ್ಲೋಕಗಳಲ್ಲಿ ವಾಲ್ಮೀಕಿ ರಾಮಾಯಣ, ಅವರಪ್ಪ ಹೇಳಿದ ಮೂಲ ರಾಮಾಯಣದ ಕೆಲವು ಅಂಶಗಳು, ಆಮೇಲೆ ಬೇರೆ ಬೇರೆ ಪುರಾಣಗಳಲ್ಲಿ ಬಂದ ರಾಮಾಯಣ, ಆ ವ್ಯಕ್ತಿಗಳ ಬಗೆಗೆ ಇರುವ ಒಳನೋಟ ಇತ್ಯಾದಿಗಳನ್ನೆಲ್ಲ ಕೊಟ್ಟಿದ್ದಾರೆ. ಹೀಗಾಗಿ ಇದು ಬೇರೆ ರಾಮಾಯಣ ಆಗಿಲ್ಲ. ನಮ್ಮ ರಾಮಾನುಜಂ ನಿಮ್ಗೆ ಗೊತ್ತೇ ಇರುತ್ತೆ, 300 ರಾಮಾಯಣಗಳು. 300 ರಾಮಾಯಣಗಳು. ಅದ್ರಲ್ಲಿ ಒಂದು ರಾಮಾಯಣದಲ್ಲಿ ಬರುತ್ತಂತೆ. ಅದರಲ್ಲಿ ನೀನು ಬರೋದು ಬೇಡ ಅಂತ ರಾಮ ಸೀತೆಗೆ ಹೇಳ್ತಾನೆ. ಅದರಲ್ಲಿನ ರಾಮ ಇಲ್ಲ, ಇಲ್ಲಿ ತನಕದ ಎಲ್ಲ ರಾಮಾಯಣದಲ್ಲಿಯೂ ಯಾವ ರಾಮಾಯಣದಲ್ಲಿ ಬಿಟ್ಟು ಹೋಗಿದ್ದಾನೆ ಸೀತೆಯನ್ನು, ಅದರಿಂದಾಗಿ ನಾನು ಬರ್ತೀನಿ ಅಂತ ಆ ಪಾತ್ರವೇ ಹೇಳುತ್ತೆ. ಗೊಂಡರ ರಾಮಾಯಣ ಆ ತರಹ ಇದೆ. ಇದು ಬೇರೆ ರಾಮಾಯಣ ಅಲ್ಲ, ಅದಕ್ಕೆ ಸಂಗ್ರಹ ರಾಮಾಯಣ. ಈ ಹಿಂದಿನ ಎಲ್ಲ ರಾಮಾಯಣಗಳು ವೇದವ್ಯಾಸರು ನಿರೂಪಣೆ ಮಾಡಿದ ಬೇರೆ ಬೇರೆ ಆಯಾಮಗಳನ್ನು ಒಟ್ಟೈಸಿ ಕೊಟ್ಟಿದ್ದಾರೆ ಅಷ್ಟೇ, ಅದರಿಂದಾಗಿ ಪ್ರತ್ಯೇಕ ಅಲ್ಲ. ಹೌದು. ಈ ರಾಮಾಯಣದ ಕೆಲವು ವಿಶೇಷಗಳನ್ನು ಹೇಳುವುದಾದ್ರೆ, ಈಗ ಉದಾಹರಣೆಗೆ ಇವತ್ತಿನ ಎಷ್ಟೋ ರಾಮಾಯಣಗಳಲ್ಲಿ ಲಕ್ಷ್ಮಣ ರೇಖೆ ಎಳಿತಾರೆ. ಆ ನಂತರ ವಾಲ್ಮೀಕಿ ಮಹರ್ಷಿಗಳ ನಂತರ ಬಂದ ಲೇಖಕರೇ ಕೆಲವರು ಎಳೆದಿದ್ದಾರೆ. ಹಾಗಾಗಿ ಎಷ್ಟೋ ತಪ್ಪು ಕಲ್ಪನೆಗಳು ಇವತ್ತಿನ ಜನರಲ್ಲಿದೆ. ಕೆಲವರು ಅಂದುಕೊಳ್ತಾರೆ ಇದು ಮೂಲ ರಾಮಾಯಣದಲ್ಲೇ ಇದೆ ಅಂತ ಅಂದ್ಕೊಂಡು ಬಿಡ್ತಾರೆ. ಶಂಭುಕ ವಧೆಯ ಪ್ರಸಂಗ ಇರ್ಬೋದು, ಈ ರೀತಿ ಅನೇಕ ಪ್ರಸಂಗಗಳನ್ನು ನಾವು ಉದಾಹರಿಸ್ಬೋದು. ಈ ರೀತಿಯ ಇವತ್ತು ತಪ್ಪು ಕಲ್ಪನೆಗಳು ಯಾವುದೆಲ್ಲ ಇದೆ ಅಂತಹ ಎಷ್ಟು ವಿಚಾರಗಳನ್ನ ಈ ಸಂಗ್ರಹ ರಾಮಾಯಣದಲ್ಲಿ ನಾವು ಅಂದ್ರೆ ಆ ರೀತಿಯ ತಪ್ಪು ಕಲ್ಪನೆಗಳು ಪರಿಹಾರ ಆಗೋದಕ್ಕೆ ಕಾರಣ ಆಗುತ್ತೆ. ಎಲ್ಲ ಹೆಚ್ಚು ಕಡಿಮೆ ಎಲ್ಲ ತಪ್ಪು ಕಲ್ಪನೆಗಳು. ಉದಾಹರಣೆಗೆ ವಾಲ್ಮೀಕಿ ರಾಮಾಯಣದಲ್ಲಿ ಚತ್ವಾರಃ ಜಜ್ಞಿರೇ ಪೃಥಕ್ ಅಂತ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಪ್ರತ್ಯೇಕವಾಗಿ ಹುಟ್ಟಿದ್ದಾರೆ ಅಂತಲೇ ವಾಲ್ಮೀಕಿ ರಾಮಾಯಣದಲ್ಲಿರೋದು. ಚತ್ವಾರಃ ಜಜ್ಞಿರೇ ಪೃಥಕ್ ಅಂತ. ಆದರೆ ನಮಗೆ ಅದು ಯಾಕೆ ಕಲ್ಪನೆ ಬಂದಿದೆಯೋ, ಕಾಳಿದಾಸಾದಿಗಳಿಗೂ ಕೂಡ ಶತ್ರುಘ್ನ ಮತ್ತು ಲಕ್ಷ್ಮಣ ಅವಳಿ ಮಕ್ಕಳು, ಭರತ ದೊಡ್ಡವನು, ಈ ತರಹದ ಕಲ್ಪನೆಯಿಂದ ಶುರು ಮಾಡಿಕೊಂಡು ದೊಡ್ಡ 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 ಏನೇನೋ ಕಲ್ಪನೆಗಳೆಲ್ಲ ಮೂಡಿಬಿಟ್ಟಿವೆ. ಅದನ್ನೆಲ್ಲ ನಿವಾರಣೆ ಮಾಡಿ ಇಲ್ಲ ಇದು ಹೀಗಿದೆ ಅಂತ ಹೇಳುತ್ತೆ. ಮತ್ತು ಇವಾಗ ಅಸಮಂಜ ಅನ್ನುವ ಒಬ್ಬನ ಕಥೆ ಬರುತ್ತೆ. ಸರಯುವಾಂ ಪ್ರಾಕ್ಷಿಪದ್ ಬಾಲಾನ್, ಸರಯು ನದಿಯಲ್ಲಿ ತೊಗೊಂಡು ಹೋಗಿ ಮಕ್ಕಳನ್ನು ಹಾಕಿಬಿಡ್ತಾ ಇದ್ದ. ಆ ಮಕ್ಕಳು ಉಸಿರಿಗಾಗಿ ಪರಿತಪಿಸ್ತಾ ಇರುವಾಗ ಚಪ್ಪಾಳೆ ತಟ್ಟಿ ನಗುತ್ತಾ ಇದ್ದ. ಅದಕ್ಕೆ ಅವರಪ್ಪ ಅವನನ್ನು ಹೊರಗಡೆ ಅಟ್ಟಿಬಿಟ್ಟ, ಸಗರ. ಆ ಕಥೆಯನ್ನು ನೋಡಿ ವಾಲ್ಮೀಕಿ ರಾಮಾಯಣದಲ್ಲಿ ಅವನನ್ನು ವಿಚಿತ್ರವಾಗಿ ಪದೇ ಪದೇ ಉಲ್ಲೇಖಿಸ್ತಾರೆ. ಎಲ್ಲ ರಾಜರು ಸಿದ್ಧಾರ್ಥ ಅನ್ನೋನು ಮಾತನಾಡಬೇಕಾದರೂ ಕೂಡ ಅವನ ತರಹ ಅಲ್ವಲ್ಲ ರಾಮ, ಮತ್ತ್ಯಾಕೆ ಕಳಿಸ್ತಾ ಇದೆಯಾ ನೀನು ಅಂತ ಕೈಗೆ ಜೋರು ಮಾಡ್ತಾನೆ. ಅದು ವಾಲ್ಮೀಕಿಗಳು ಕಂಡದ್ದನ್ನು ಹೇಳಿದ್ದು. ಅಂದರೆ ಜನರು ಏನು ಕಂಡಿದ್ದಾರೆ ಅದನ್ನು ದರ್ಶನ ಅಂತ ಕರೀತಾರೆ, ಅವ್ರ ವ್ಯೂ. ಆದರೆ ಭಾಗವತದಲ್ಲಿ ಅವನೊಬ್ಬ ದೊಡ್ಡ ಯೋಗ ಸಿದ್ಧ. ಅವನು ಹೋಗಬೇಕು ಅಂತ ಹೇಳಿದಾಗ ಅವನು ತಪಸ್ಸಿಗೆ ಅಂತ ಹೋದ, ಇವರೆಲ್ಲ ದಬ್ಬುತ್ತಾರಲ್ಲ, ಆಗ ಅವನು ಹೋದಾಗ ಎಲ್ಲ ಮಕ್ಕಳು ಜೀವಂತ ಬಂದರು. ಆವಾಗ ಅವ್ರಿಗೆ ಗಾಬರಿಯಾಗಿ ಅವನನ್ನು ಹುಡುಕಲಿಕ್ಕೆ ಶುರು ಮಾಡಿದ್ರು, ಇನ್ನೂ ಸಿಗಲಿಲ್ಲ ಅಂತ ಒಂದು ತಮಾಷೆ ಇದೆ. ಇದನ್ನೇ ನಮ್ಮ ಜನ ಸೂಫಿಗಳು ಮಾಡಿದಾಗ ಭಾರೀ ಆಶ್ಚರ್ಯದಿಂದ ಅವರನ್ನು ಕೊಂಡಾಡ್ತಾರೆ. ನೀವು ಸೂಫಿಗಳ ಕಥನದಲ್ಲಿ ನೋಡಿದಾಗ ಒಬ್ಬ ದುರ್ಜನ ನಮಸ್ಕಾರ ಮಾಡ್ತಾ ಇದ್ದ, ನಿನಗೆ ಸಮೃದ್ಧಿ ಆಗಲಿ ಇಂದ. ಒಬ್ಬ ಸಜ್ಜನನ ನಮಸ್ಕಾರ ಮಾಡಿದಾಗ ಆ ಸೂಫಿ ಹೇಳಿದ, ನಿನ್ನ ಈ ಊರಿನಲ್ಲಿ ನಿನ್ನ ಋಣ ಮುಗಿಲಿ, ಬೇರೆ ಊರಿಗೆ ಹೋಗುವಂಥವನಾಗುವಂತ ಶಾಪ ಕೊಟ್ಟ. ಅದಕ್ಕೆ ಶಿಷ್ಯ ಕೇಳಿದ, ಯಾಕೆ ಹೀಗೆ ಅಂತ. ದುರ್ಜನ ಬೇರೆ ಕಡೆ ಹೋಗಬಾರದು, ಯಾಕಂದ್ರೆ ದೌರ್ಜನ್ಯವು ಹರಡುತ್ತೆ.
ಸಜ್ಜನರು ಬೇರೆ ಕಡೆ ಹೋಗಬೇಕು, ಯಾಕೆಂದರೆ ಸೌಜನ್ಯ ಹರಡತ್ತೆ ಅಂತ ಹೇಳಿದ. ಅದನ್ನೆಲ್ಲ ಭಾರಿ ನಮ್ಮ ಕತ್ತಿ ಅಂಚಿನ ದಾರಿಯಲ್ಲಿ ನಡೆಯುವವರೆಲ್ಲ ಬಹಳ ಚೆನ್ನಾಗಿ ಇದು ಮಾಡ್ತಾರೆ. ಆಮೇಲೆ ಸೂಫಿಗಳ ಬಗ್ಗೆ ಬರೆದವರೆಲ್ಲರೂ ಕೂಡ ಇದನ್ನು ಕಡೆಗೆ ಎಲ್ಲಿ ದರ್ವೇಶಿಗಳ ಕಥೆಯನ್ನು ಬರೆದವರೆಲ್ಲ, ಸ್ಟೋರೀಸ್ ಆಫ್ ಡರ್ವೈಟ್ಸ್, ಪಾಕಿಸ್ತಾನದ ಒಬ್ಬ ಬರಹಗಾರ ಬರೆದದ್ದು, ಅದನ್ನೆಲ್ಲ ತಲೆ ಮೇಲಿಟ್ಕೊಂಡು ಕೊಂಡಾಡ್ತಾರೆ. ಆದರೆ ಈ ಥರದ್ದನ್ನು ಗಮನಿಸಬಹುದು ಇಲ್ಲಿಯೂ ಕೂಡ. ಯಾಕೆಂದರೆ ಇದಕ್ಕೆ ಮೂಲ ವಾಲ್ಮೀಕಿ ರಾಮಾಯಣದ ಮತ್ತು ಭಾಗವತದ ಇಲ್ಲಿ ಇದ್ದದ್ದನ್ನು ಎರಡನ್ನು ಒಂದು ಕಡೆ ಜೋಡಿಸಿ ಕೊಟ್ಟಿದ್ದಾರೆ ಪಂಡಿತಾಚಾರ್ಯರು ಅಂತ. ಹಾಗೆ ಬಹಳ ಇದೆ, ಎಷ್ಟು ಇದೆ ಅಂತಂದರೆ ಅದು ಓದಿ ಅನುಭವಿಸಬೇಕು. ಹಾಗೆ ಮತ್ತು ರಸಸ್ಥಾನಗಳು ಕೂಡ ಬಹಳ ಬರ್ತವೆ ರಾಮಾಯಣದಲ್ಲಿ. ಅಂದ್ರೆ ಎಷ್ಟೋ ಜನ ಅಂದುಕೊಳ್ತಾರೆ ಈ ರೀತಿಯ ಈ ನಾಟಕೀಯ ಕೆಲವು ದೃಶ್ಯಾವಳಿಗಳು ಇಲ್ಲದೆ ಹೋದ್ರೆ ರಾಮಾಯಣದಲ್ಲಿ ಏನಿದೆ ಅಂತ ಕೇಳೋರು ಇದ್ದಾರೆ ಎಷ್ಟೋ ಮಂದಿ. ಆದರೆ ಹಾಗೇನಿಲ್ಲ, ಅಲ್ಲಿ ಬೇಕಾದಷ್ಟು ಆ ರೀತಿಯ ರಸಸ್ಥಾನಗಳು ಬರ್ತವೆ ಅನ್ನೋದನ್ನು ನಾವು ವಾಲ್ಮೀಕಿ ರಾಮಾಯಣದ ಕೃತಿಯನ್ನು ಓದಿದಾಗ ನಮಗೆ ಗೊತ್ತಾಗುತ್ತದೆ. ಈ ಕೃತಿ ಅಂದ್ರೆ ರಾಮಾಯಣ ಮತ್ತೆ ಮತ್ತೆ ಬರ್ತಾ ಇದೆ, ಹಲವು ರೀತಿಯ ಮಂದಿಗಳು ಅದನ್ನ ಮತ್ತೆ ರಚನೆ ಮಾಡ್ತಾ ಇದ್ದಾರೆ, ಅನುವಾದ ಮಾಡ್ತಾ ಇದ್ದಾರೆ, ಇದೆಲ್ಲವೂ ನಡೀತಾ ಇದೆ. ಈ ರಾಮಾಯಣ ಯಾಕೆ ಇವತ್ತು ಪ್ರಸ್ತುತ ಆಗಬೇಕು ಅಂತ ನಿಮ್ಗೆ ಅನಿಸ್ತದೆ? ರಾಮಾಯಣ ಯಾವತ್ತೂ ಪ್ರಸ್ತುತವೇ? ಖಂಡಿತ ಅಲ್ಲಲ್ಲ, ನೀವು ಕೇಳಿದ್ದು ಹೌದು. ನೋಡಿ, ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಒಂದು ಎಲ್ಲರಿಗೂ ಅನ್ವಯ ಸಾರ್ವಕಾಲಿಕ ಒಂದು ಸಂಗತಿಯನ್ನು ಹೇಳಬೇಕು ಅಂತ. ಕಾನೂನು ಬೇರೆ, ನ್ಯಾಯ ಬೇರೆ. ಕಾನೂನು ಬದಲಾಗ್ತಾ ಇರುತ್ತೆ. ಕಾನೂನು ಬದಲಾಗ್ತಾ ಇರುವಾಗಲೂ ಕೂಡ ಆ ಎಲ್ಲ ಕಾನೂನುಗಳ ಉದ್ದೇಶ ನ್ಯಾಯವನ್ನು ಪಡೆಯೋದೇ ಆಗಿರುತ್ತೆ. ನೀವು ವಾಲ್ಮೀಕಿ ರಾಮಾಯಣವನ್ನು ನೋಡಿದಾಗ ಮೊದಲು ಅಯೋಧ್ಯೆಯನ್ನು ನೋಡಿ, ಅದು ಟೇಲ್ ಆಫ್ ಮೆನಿ ಸಿಟೀಸ್, ಟೇಲ್ ಆಫ್ 2 cities ಅನ್ನೋದಕ್ಕಿಂತ ದಾಟಿ ಟೇಲ್ ಆಫ್ ಮೆನಿ ಸಿಟೀಸ್, ಹಲವು ನಗರಗಳ ಕಥೆ, ಹಲವು ದೇಶಗಳ ಕಥೆ. ಅಯೋಧ್ಯೆ ಸಿವಿಲೈಸ್ಡ್, ಆಮೇಲೆ ಪ್ಯಾರಾ ಸಿವಿಲೈಸ್ಡ್ ಯಾವುದು ಕಿಷ್ಕಿಂಧೆ. ಯಾಕೆಂದರೆ ಅಲ್ಲಿ ವ್ಯಾಪಾರ ಇರಲಿಲ್ಲ, ಕೃಷಿ ಇರಲಿಲ್ಲ, ಅದರಿಂದಾಗಿ ನ್ಯಾಯಸ್ಥಾನ ಕಡಿಮೆಯೇ. ಯಾಕೆಂದರೆ ಎಲ್ಲಿ ವ್ಯಾಪಾರ ಇರುತ್ತೆ ಅಲ್ಲಿ ವ್ಯಾಜ್ಯಗಳು ಜಾಸ್ತಿ ಇರುತ್ತೆ, ವಿವಾದಗಳು ಜಾಸ್ತಿ ಇರುತ್ತೆ. ಇಲ್ಲಿ ಅದ್ಯಾವುದೂ ಇಲ್ಲ. ಆದರೂ ಒಬ್ಬ ರಾಜನ ಕೈ ಕೆಳಗಡೆ ಎಲ್ಲ ಇದ್ರು. ಆಮೇಲೆ ಆ ಪ್ಯಾರಾ ಸಿವಿಲೈಸ್ಡ್ ನೇಷನ್ ಆದಮೇಲೆ ರಾವಣನ ಲಂಕೆ, ಅದು ಇವತ್ತು ಅನ್ಸಿವಿಲೈಸ್ಡ್ ಅಂತಲೇ ಹೇಳಬೇಕು. ಯಾಕೆಂದರೆ ವಾರ್ ಬೇಸ್ಡ್ ಎಕಾನಮಿ ಇದ್ದದ್ದು. ಅಲ್ಲಿ ಒಂದೇ ಒಂದು ವ್ಯಾಪಾರ ಇಲ್ಲ, ಕೃಷಿ ಭೂಮಿಯ ವರ್ಣನೆ ಇಲ್ಲ, ಮಾರುಕಟ್ಟೆಯ ವರ್ಣನೆ ಇಲ್ಲ, ಕೇವಲ ಉಪಭೋಗ ಸಂಸ್ಕೃತಿ, ಕೊಳ್ಳುಬಾಕ ಸಂಸ್ಕೃತಿ ಅಂತ ಇವತ್ತೇ ಕನ್ಸ್ಯೂಮರಿಸಮ್ ಅಂತ ಏನು ಹೇಳ್ತೇವೆ, ಅದರ ಪೀಕ್ನಲ್ಲಿ ಇರತಕ್ಕಂಥದ್ದು. ಆ ವಾರ್ ಬೇಸ್ಡ್ ಎಕಾನಮಿ ಇರುವಂತಹ ಅನ್ಸಿವಿಲೈಸ್ಡ್ ಆಗಿರುವಂತಹ ಒಂದು ಪಟ್ಟಣ ಲಂಕೆ, ಈ ಮೂರರಲ್ಲಿಯೂ ಕೂಡ ನ್ಯಾಯ ಒಂದೇ. ಆಮೇಲೆ ಅಲ್ಲಿ ನಿಮಗೆ 100ನೇ ಅಧ್ಯಾಯದಲ್ಲಿ ರಾಜಕೀಯಕವಾದ ಸಾಕಷ್ಟು ಒಳನೋಟಗಳುಂಟು. ರಾಮನ ನಡೆಯೇ ಒಳನೋಟ. ಒಂದು ಉದಾಹರಣೆ ಹೇಳಬೇಕು ಅಂದರೆ, ಸುಗ್ರೀವ ಎಲ್ಲ ಕಪಿಗಳನ್ನು ಕರೆಸ್ತಾನೆ. ಕಪಿಗಳನ್ನು ಕರೆಯಿಸಿ 4 ದಿಕ್ಕುಗಳಿಗೆ ಹಂಚಿ ಕಳಿಸ್ತಾನೆ. ದಕ್ಷಿಣ ದಿಕ್ಕಿಗೆ ಮಾತ್ರ ಹನುಮಂತನನ್ನು ಆಯ್ಕೆ ಮಾಡಿ ಹನುಮಂತನನ್ನು ಬಹಳ ಪ್ರಶಂಸೆ ಮಾಡಿ ಅವನಿಗೆ ಉಂಗುರ ಕೊಡುವ ಹಾಗೆ ಮಾಡಿ ಕಳಿಸ್ತಾನೆ. ಹಾಗಾದರೆ ಉಳಿದ 3 ದಿಕ್ಕುಗಳಲ್ಲಿ ಕಳಿಸ್ಬೇಕಾದ್ರೆ ಅವನ ಉದ್ದೇಶ ಏನಿತ್ತು? ಸಿಂಪಲ್, ವಾರ್ಮ್ ಅಪ್ ಅಂತ ಏನು ಹೇಳ್ತೇವೆ. ಹಾಗೆ ಇನ್ನು ಆ ರಾಮ ಸುಗ್ರೀವ ಇಬ್ಬರು ನಿಂತಾಗ ಸುಗ್ರೀವ ಹೇಳ್ತಾನೆ, ರಾಮ ಆದೇಶ ಮಾಡು. ಅದಕ್ಕೆ ರಾಮ ಹೇಳ್ತಾನೆ, ಇಲ್ಲ ನೀನು ಹೇಳು. ಅಂದರೆ ನಾವು ಒಬ್ಬರ ಗೆಳೆತನ ಬೆಳೆಸಿದಾಗ ಅವರ ಒಂದು ಮೌಲ್ಯಕ್ಕೆ ತಕ್ಕ ಹಾಗೆ ನಡೆದುಕೊಳ್ಳಿ. ಇವರಿಗಿರುವ ಎಲ್ಲರಿಗಿರುವ ಗೌರವವನ್ನು ಉಳಿಸಿಕೊಂಡೇ ನೀವು ನಿಮಗೆ ಇಷ್ಟವಾದದ್ದನ್ನು ನೆರವೇರಿಸಿಕೊಳ್ಳಬಹುದು. ಈ ಥರದ್ದು ಎಷ್ಟು ಇದೆ ಅಂತಂದರೆ ಅದರಲ್ಲೂ ಅಷ್ಟು ಇದೆ. ಧರ್ಮ ಸೂಕ್ಷ್ಮಗಳು ಅಂತ ಹೇಳ್ಬೋದು ನಾವು. ಖಂಡಿತ. ಮತ್ತು ಬಿಹೇವಿಯರ್ ಪ್ಯಾಟರ್ನ್ ಹೇಗಿರಬೇಕು. ಆಮೇಲೆ ವಿಶೇಷತಃ ನಾವು ಭಾರತೀಯರು ಇನ್ನೊಂದು ಮಾಡದೇ ಇರೋದೇನು ಅಂದರೆ,
ಇದನ್ನು ಪೊಲಿಟಿಕಲ್ ಟೆಕ್ಸ್ಟ್ ಆಗಿಯೂ ತೆಗೆದುಕೊಳ್ಬೇಕಿತ್ತು. ರಾಮಾಯಣವನ್ನು ಮಹಾಭಾರತವನ್ನು ಇವಾಗ ಉದ್ಯೋಗ ಪರ್ವದಲ್ಲಿ ಬಂದ ಇಂಟರ್ನ್ಯಾಷನಲ್ ಲಾ ಇನ್ನೆಲ್ಲಿದೆ? ಒಬ್ಬರು ಬಂಗಾಳದ ಚೀಫ್ ಜಸ್ಟಿಸ್ CJI ಟೋಕಿಯೋ ಟ್ರಿಬ್ಯೂನ್ ಅಂತ ಹೇಳಿ ಒಂದು ಪ್ರಸಿದ್ಧವಾದ ವ್ಯಾಜ್ಯ, ಆ ಎರಡನೇ ಮಹಾಯುದ್ಧದಲ್ಲಿ ವಾರ್ ಕ್ರೈಮ್ನ ವಿಚಾರಣೆಗಾಗಿ ಅಮೇರಿಕೆಯನ್ನು ಮತ್ತು ಟೋಕಿಯೋವನ್ನು ಎರಡನ್ನೂ ಗುರಿಯಾಗಿಸಿಕೊಂಡು ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ 6 ಜನವೋ 7 ಜನವೋ ಇದ್ದ ಜೂರಿಗಳು. ಆ ಜೂರಿಗಳಲ್ಲಿ ಅವರು ಬರೆದ ಒಂದು ಜಡ್ಜ್ಮೆಂಟ್ ಇವತ್ತು ನಿಮಗೆ ನೆಟ್ಟಲ್ಲಿ ಸಿಗತ್ತೆ. ನೀವು ನೋಡ್ತಾ ಇದ್ದರೆ ಅವ್ರಿಗೊಬ್ರಿಗೇನೆ ಇಂಟರ್ನ್ಯಾಷನಲ್ ಲಾ ಬಗ್ಗೆ, ವಾರ್ ಕ್ರೈಮ್ ಬಗ್ಗೆ ನೀಟಾದ ಐಡಿಯಾ ಇದ್ದದ್ದು ಅಂತ. ಯಾಕೆಂದರೆ ಅವರಿಗೆ ಮಹಾಭಾರತದ ಹಿನ್ನೆಲೆ ಇತ್ತು. ಅದರಿಂದಾಗಿ ಅವರು ಆರ್ಯನ್ ಲಾ ಅಂತ ಹೇಳಿ, ಏನ್ಷಿಯಂಟ್ ಇಂಡಿಯನ್ ಲಾ ಅಂತ ಹೇಳಿ ಪುಸ್ತಕಗಳನ್ನ ಬರೆದಿದ್ದಾರೆ. ಇವತ್ತು ನೆಟ್ಟಲ್ಲಿ ಅದು ಉಪಲಬ್ಧಿಯೂ ಇದೆ. ಅಂದರೆ ರಾಮಾಯಣ ಮಹಾಭಾರತವನ್ನು ಪೊಲಿಟಿಕಲ್ ಟೆಕ್ಸ್ಟ್ ಆಗಿ ತೆಗೆದುಕೊಂಡಾಗ ಅವನು ಯಾವ ಎತ್ತರಕ್ಕೆ ಏರಬಹುದು. ಮತ್ತು ಅವನು ಅಲ್ಲಿ ಹೇಳ್ತಾನೆ, ವಾನರರಿಗೆಲ್ಲ ರಾಮ ಹೇಳ್ತಾನೆ, ನೀವು ಹೋಗಬೇಕಾದ್ರೆ ಯಾವುದೂ ನಾಶ ಆಗಬಾರ್ದು. ಮಧ್ಯದಲ್ಲಿ ನಗರ ಸಿಗತ್ತೆ, ಪಟ್ಟಣ ಸಿಗತ್ತೆ, ಯಾವುದೂ ಕೂಡ ನಾಶ ಆಗಬಾರ್ದು, ಆರಾಮವಾಗಿ ಸಾಗಬೇಕು ಅದು ಅಂತ. ಆದರೆ ನಾವಿವತ್ತು ವಾರ್ ಕ್ರೈಮ್ ಅಂತ ಏನು ಹೇಳ್ತೇವೆ, ಅದು ಶುರುನೇ ಆಗಬಾರದು ಅಂತ. ವಾರ್ ಕ್ರೈಮಲ್ಲಿ ಕೆಲವೊಂದು ಎಕ್ಸ್ಕ್ಯೂಸ್ ಇದೆ, ಕೆಲವೊಂದು ಎಕ್ಸೆಪ್ಷನ್ಸ್ ಇದೆ, ಆದರೆ ಅದು ಯಾವುದು ನಡಿಲಿಕ್ಕೆ ಬಿಡಬಾರದು ಅಂತ. ಎಂತೆಂಥ ವಿಚಿತ್ರವಾದ ಸಂಗತಿಗಳಿದೆ, ಎಂತೆಂಥ ಸತ್ಯವಾದ ಸಂಗತಿಗಳಿದೆ. ನಾವು ಆ ದೃಷ್ಟಿಯಲ್ಲಿ ನೋಡಬೇಕು. ಹೀಗಾಗಿ ಅದನ್ನು ನಾವು ವ್ಯಾಪಕವಾಗಿ ಮೂಲ ಆಗದೆ ಹೋದರೂ ಮೂಲಕ್ಕೆ ಹತ್ತಿರವಾದ ಅನುವಾದ ಅಥವಾ ಕೇಳೋದು, ಪಾಠ ಕೇಳೋದೇನಿದೆ ಅದು ಅತ್ಯಂತ ಅವಶ್ಯ ಇವತ್ತಿನ ದಿನಮಾನದಲ್ಲಿ. ಹಾಗೆ ಮತ್ತು ಜೆನೆಟಿಕಲ್ ಆದ ಅನೇಕ ಸಂಗತಿಗಳು, ಜೆನೆಟಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಅನೇಕ ಸಂಗತಿಗಳಿದೆ. ಅದನ್ನು ನಾವು ಮುಂದುವರಿಸಬೇಕಾಗತ್ತೆ, ನೋಡಬೇಕಾಗತ್ತೆ. ಓಕೆ, ಇನ್ನು ಈ ತತ್ವಜ್ಞಾನದ ವಿಷಯಕ್ಕೆ ಬರೋದಾದರೆ, ರಾಮಾಯಣವನ್ನು ನೀವು ಹೇಳಿದ ಹಾಗೆ ಪೊಲಿಟಿಕಲ್ ಟೆಕ್ಸ್ಟ್ ಆಗಿಯೂ ತಗೊಳ್ಬೇಕು, ಫಿಲಾಸಫಿಕಲ್ ಟೆಕ್ಸ್ಟ್ ಆಗಿಯೂ ತಗೊಳ್ಬೇಕು. ಅದು ಕೂಡ ಬಹಳ ಮುಖ್ಯವೇ. ಇವತ್ತು ಫಿಲಾಸಫಿ ಅಂತ ಹೇಳಿದ್ರೆ ದರ್ಶನಗಳು ಮತ್ತು ಇತ್ಯಾದಿ ವಿಚಾರಗಳು ಮಾತ್ರ ಅಂತ ಆಗಿದೆ. ಈ ಫಿಲಾಸಫಿಯ ವಿಷಯವನ್ನಿಟ್ಟುಕೊಂಡು ನಾಟಕಗಳು ಬಂದದ್ದು ಬಹಳ ಒಂದು ಅನನ್ಯವಾದ ಪ್ರಯತ್ನ ಅಂತ ನನಗನ್ನಿಸ್ತದೆ. ಯಾವುದೋ ಭಾವನಾತ್ಮಕ ವಿಚಾರಗಳನ್ನಿಟ್ಟುಕೊಂಡು ನಾಟಕಗಳು ಇದೆ, ಆದರೆ ನಾಟಕ ಮಾಧ್ಯಮವನ್ನು ತತ್ವಜ್ಞಾನ ಬಹಳ ಚೆನ್ನಾಗಿ ಬಳಸಿಕೊಳ್ಳಬಹುದು ಅಂತ ಈ ಕೆಲವು ನಾಟಕಕಾರರು ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಅನುವಾದ ಮಾಡಿರುವಂತಹ 3 ನಾಟಕಕಾರರು ಕೂಡ ಇದ್ದಾರೆ. ಈಗ ಅದರಲ್ಲಿ ಕೃಷ್ಣ ಮಿಶ್ರಾ ಅಂತ ಹೇಳುವ ಮೊದಲ ನಾಟಕಕಾರ, ಅವರು ಪ್ರಬೋಧ ಚಂದ್ರೋದಯ ಅಂತ ಹೇಳಿ ನಾಟಕ ಬರೀತಾರೆ. ಆಮೇಲೆ ವೇದಾಂತದೇಶಿಕರು ಅವರು ಇದು ಸಂಕಲ್ಪ ಸೂರ್ಯೋದಯ ಅಂತ ಬರೀತಾರೆ. ಪ್ರಚಂಡ ರಾಹೋದಯ ಅಂತ ಹೇಳಿ ಘನಶ್ಯಾಮ ಅವರು ಬರೀತಾರೆ. ಈ ಒಂದು ಆ ಕಾಲಘಟ್ಟದಲ್ಲಿ ತತ್ವಜ್ಞಾನದ ಸ್ಥಾನ ಏನಿತ್ತು ಅಂದ್ರೆ, ಅದು ಕೇವಲ ಪಂಡಿತರಿಗೆ ಮಾತ್ರ ಸೀಮಿತವಾಗಿತ್ತೋ ಅಥವಾ ಜನಸಾಮಾನ್ಯರು ಕೂಡ ಅದರಲ್ಲಿ ಜಿಜ್ಞಾಸೆಯನ್ನು ಮಾಡ್ತಾ ಇದ್ರು? ಯಾಕಂದ್ರೆ ನಾಟಕ ಅಂತ ಹೇಳುವಂತ ಜನಸಾಮಾನ್ಯರ ಮಾಧ್ಯಮ, ಕಾಳಿದಾಸನೇ ಹೇಳ್ಬಿಟ್ಟಿದ್ದಾರೆ. ಹಾಗಿರುವಾಗ ಈ ವಿಷಯವನ್ನು ಇಟ್ಟುಕೊಂಡು ನಾಟಕ ಮಾಧ್ಯಮವನ್ನು ಬಳಸಿಕೊಳ್ಬೇಕಾದ್ರೆ ನಾಟಕವನ್ನು ನೋಡುವ ಮಂದಿಗೂ ಕೂಡ ಅದರಲ್ಲಿ ರುಚಿ ಇರಬೇಕಲ್ಲ. ಸೊ ಹಾಗಾಗಿ ಆ ಕಾಲಘಟ್ಟದಲ್ಲಿ ತತ್ವಜ್ಞಾನದ ಸ್ಥಾನ ಏನಿತ್ತು, ನಿಮ್ಗೇನು ಅನ್ನಿಸ್ತದೆ? ತತ್ವಜ್ಞಾನ ಎಂದಿನಿಂದಲೂ ಭಾರತೀಯರ ಜೀವನಾಡಿ. ಆದರೆ ಅದು ನಾಟಕವಾಗಿ ಎಷ್ಟರ ಮಟ್ಟಿಗೆ ಬದಲಾವಣೆ ಆಯಿತು ಅನ್ನೋದು ನನಗೆ ಗೊತ್ತಿಲ್ಲದ ವಿಚಾರ. ನಾನು ಅದನ್ನು ಬೆನ್ನುಡಿಯಲ್ಲಿ ಹೇಳಿದ್ದೇನೆ, ಓದಿದ ಮೇಲೆ ಅಂತನ್ನುವ ಒಂದು ಚಿಂತನೆಯಲ್ಲಿ. ಆ ನಾಟಕವನ್ನು ನೋಡುವಾಗ ಈಗ ನಮ್ಮ ಕಾಳಿದಾಸ, ಭವಭೂತಿ ಮೊದಲಾದವರಿಗೇನೆ ಸ್ಟೇಜ್ ಸೆನ್ಸ್ ಇಲ್ಲ ಅಂತ ಅಂದುಕೊಳ್ಳುವ ದಿವಸಗಳಿದೆ. ಭಾಸ ಮತ್ತು ಮೃಚ್ಛಕಟಿಕಾದ ಶೂದ್ರಕ ಇವರಿಗೆ ಒಂದು ಸ್ವಲ್ಪ ಸ್ಟೇಜ್ ಸೆನ್ಸ್ ಇರೋದು ಅಂತ. ಇವರಿಗೆಲ್ಲರಿಗೂ ಸ್ಟೇಜ್ ಸೆನ್ಸ್ ಇದೆಯಾ ಅಂತ ಒಮ್ಮೊಮ್ಮೆ ಕಾಡುತ್ತೆ. ಆಗಮಡಂಬರದಲ್ಲಿ ಜಯಂತ ಭಟ್ಟನೇ ಬರೆದು ಬಿಟ್ಟಿದ್ದಾನೆ. ಆ ಸೂತ್ರಧಾರ, ಅಯ್ಯೋ ಏನು ಮಾಡೋದಪ್ಪ, ಈ ಪಂಡಿತರಿಗೆ ಸ್ಟೇಜ್ ಸೆನ್ಸ್ ಇರಲ್ಲ, ಭರತನ ನಾಟ್ಯಶಾಸ್ತ್ರಕ್ಕೆ ಅನುಗುಣವಾಗಿ ಬರೆದಿರಲ್ಲ, ನಮ್ಮ ಹೊಟ್ಟೆಪಾಡು ಮಾಡಬೇಕಾಗತ್ತೆ ಅಂತ. ಏಕೆಂದರೆ ಇವತ್ತಿಗೂ ಫಿಲ್ಮ್ ಲ್ಯಾಂಡಿನಲ್ಲಿ ಎಷ್ಟೋ ಜನ ಆ್ಯಕ್ಟರ್ಸ್ಗೆ ಈ ಕಥೆ ಓಡಲ್ಲ ಅಂತ ಗೊತ್ತಿರುತ್ತೆ. ಆದರೆ
ಹೊಟ್ಟೆಯ ಪಾಡು ಅಂತ ಹೇಳಿ ಅವರು ಅದರಲ್ಲಿ ಆ್ಯಕ್ಟ್ ಮಾಡ್ತಾರೆ. ಹಾಗೆ ಅಲ್ಲಿಯೂ ಕೂಡ ಅವ್ರಿಗೆ ಬಹಳ ಜನ ಶಿಷ್ಯರಿದ್ದಾರೆ, ಬಹಳ ಜನ ಅದನ್ನು ಒತ್ತಾಯ ಮಾಡ್ತಾರೆ, ಇವರು ನಮ್ಮ ಗುರುಗಳು ಬರೆದ ನಾಟಕವನ್ನು ನೀವು ಆಡಬೇಕು ಅಂತ, ಆ ಅನಿವಾರ್ಯಕ್ಕಾಗಿ ಮಾಡಬೇಕು ಅಂತ. ಆಗಮಡಂಬರ ಅಂತನ್ನೋದು ಅಪೀಲ್ ಆಗಲ್ಲ, ಜನಕ್ಕೆ ಅಪೀಲ್ ಆಗಲ್ಲ. ಆದರೆ ತತ್ವಶಾಸ್ತ್ರ ಹೇಗೋ ಒಂದು ಜೀವನಾಡಿಯೇ, ರಾಮಾಯಣ ಮಹಾಭಾರತಗಳ ಮೂಲಕವೇ ನೀವು ತತ್ವಶಾಸ್ತ್ರವನ್ನು ತಿಳಿಸಬಹುದಾಗಿತ್ತು. ಆಮೇಲೆ ಯಕ್ಷಗಾನವೂ ಬಂತು, ನರಹರಿ ತೀರ್ಥರು ಕೊಟ್ಟಿದ್ದು ಯಕ್ಷಗಾನವೂ ಬಂತು. ಆದರೆ ಈ ನಾಟಕಗಳೆಲ್ಲ ಎಷ್ಟರ ಮಟ್ಟಿಗೆ ಪ್ರದರ್ಶಿತ ಆಯಿತು ಅನ್ನುವ ಯಾವ ದಾಖಲೆಯೂ ಸಿಗೋದಿಲ್ಲ. ಪ್ರಾಯ ಜನರ ಮನಸ್ಸಿನಲ್ಲಿ ವಿಸ್ಮೃತಿಗೆ ಸರಿದಿದ್ದು ಅಂತ ಗೊತ್ತಾಗತ್ತೆ. ಯಾಕೆಂತಂದರೆ ಯಾವುದ್ಯಾವುದನ್ನೋ ಹುಡುಕ್ತಾ ಇರುವ ನಾನು ಬರದೆ, ಆದ್ದರಿಂದ ನನಗೆ ಅದೇನೋ ಒಂದು ತೆರೆಮರೆಗೆ ಸರಿದ ಕೃತಿಗಳನ್ನು ನೋಡುವಂತಹ ಒಂದು ಕುತೂಹಲ. ಆ ಕಾರಣದಿಂದ ನಾನೇ ಇದೊಂದು ಚೆನ್ನಾಗಿದೆಯಲ್ಲ ಅಂತ ಬರದೆ. ಆಮೇಲೆ ಪ್ರಬೋಧ ಚಂದ್ರೋದಯವನ್ನು KSL ಸ್ವಾಮಿ ಅಂತನ್ನುವವರು ಸಂಸ್ಕೃತ ನಾಟಕವನ್ನು ಫಿಲ್ಮ್ ಮಾಡಲಿಕ್ಕೆ ಅಂತ ಹೊರಟಿದ್ರು. ಓಕೆ. ಆದರೆ ಇನ್ನು 2ಕ್ಕೆ ಅವರು ಆಗಲಿಲ್ಲ, ಅದು ಪೂರ್ತಿ ಆಗಲಿಲ್ಲ. ಆಮೇಲೆ GV ಅಯ್ಯರು, ಪ್ರಾಯ ನಾವು ನೀವು ಎಲ್ಲ ಚಿಕ್ಕವರಿದ್ವಿ ಆವಾಗ, GV ಅಯ್ಯರು ಒಂದು ಇದನ್ನು ರಾಮಾಯಣ GV ಅಯ್ಯರ್ ದೃಷ್ಟಿಯಲ್ಲಿ ಅಂತ ಒಂದು ಪುಸ್ತಕ, ಆಮೇಲೆ ಅದು ಸ್ಕ್ರಿಪ್ಟ್ ಆಯಿತು, ರಾಮಾಯಣವಾಗಿ ತೆಗಿಬೇಕು ಅಂತ. ಅದು 3 ಗಂಟೆಯ ಹೊತ್ತು ಆ ಸ್ಕ್ರೀನ್ನಲ್ಲಿ ಒಬ್ಬ ಯೋಗಿ ನಿರಂತರವಾಗಿ ಕೂತಿರ್ತಾನೆ. ಅದು ಬ್ಲ್ಯಾಕ್ ಶಾಡೋನಲ್ಲಿ ಅದೇ ಇರುತ್ತೆ. ಒಳಗಡೆಯಿಂದ ಅವನ ಬೇರೆ ಬೇರೆ ಅಂಗಾಂಗಗಳ ಬೇರೆ ಬೇರೆ ಮನೋಭಾವದ ಪ್ರತಿನಿಧಿಯಾಗಿ ಆಯಾ ಪಾತ್ರಗಳು ಬರ್ತವೆ. ಅಂದರೆ ರಾಮಾಯಣ ಅನ್ನೋದು ಒಳಗಡೆ ನಡೆಯೋ ನಾಟಕ ಅಂತ. ಆ ಒಂದು ಫಿಲ್ಮ್ಗೆ ಸಂಜಯ್ ದತ್ತು ರಾವಣ. ಆದರೆ ಅದು ಬರಲಿಲ್ಲ. ಯಾಕೆಂದರೆ GV ಅಯ್ಯರು ಫ್ಲೈಟಲ್ಲಿ ಬರ್ತಾ ಸತ್ತೋದ್ರು. ಮತ್ತು ಅವರ ಚಿಂತನೆಯನ್ನು ಬೇರೆಯವ್ರು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಮತ್ತು ಅವರ ಏನು, ನಾನು ಅವ್ರ ಜೊತೆ ಒಂದು ಸ್ವಲ್ಪ ಒಡನಾಡುವ ಒಂದು ಅವಕಾಶ ಬಂತು. ಅವ್ರದ್ದು ಬಹಳ ಕಷ್ಟ. ಮತ್ತು ಅವ್ರದ್ದು ಆ ಟೆಕ್ಸ್ಚುವಲ್ ಶಾಟ್ ಅಂತ ಹೇಳ್ತಾರಲ್ಲ, ಅಷ್ಟು ಗ್ರಾಂಥಿಕವಾದ ಚಿಂತನೆಗಳು, ಅದನ್ನು ಡಿಕೋಡ್ ಮಾಡೋದೇ ಭಾರಿ ಕಷ್ಟ ಇರ್ತಿತ್ತು. ಅಲ್ಲ, ಅದೇನೇ ಇರಲಿ, ಆದರೆ ಇಲ್ಲಿಯ ತನಕವೂ ಕೂಡ ಅದು ದಾಖಲಾಗಿಲ್ಲ. ಪ್ರಬೋಧ ಚಂದ್ರೋದಯವನ್ನಾಗಲಿ, ಸಂಕಲ್ಪ ಸೂರ್ಯೋದಯವನ್ನಾಗಲಿ, ಅಥವಾ ರಾಹುದಯವನ್ನಾಗಲಿ ಮಾಡಿದ್ರು ಅನ್ನೋದಕ್ಕೆ ದಾಖಲಾತಿ ಇಲ್ಲ. ಇದೆ. ಅದರಿಂದಾಗಿ ಓದು ನಾಟಕ, ಆಡು ನಾಟಕ ಇನ್ನೂ ಆಗಿಲ್ವೇನೋ ಅಂತ ಅನ್ಸುತ್ತೆ. ಅಲ್ಲ, ಕಾಳಿದಾಸನ ವಿಚಾರದಲ್ಲೇ ನೀವು ಹೇಳಿದ ಹಾಗೆ ನಮ್ಮ ಕೆಲವು ಚಿಂತಕರು ಅವರು ಹೇಳಿದ್ದಿದೆ, ಕಾಳಿದಾಸನ ಕೃತಿಗಳನ್ನ ಓದಬಹುದು, ಓದುವ ನಾಟಕಗಳು, ನೋಡುವ ನಾಟಕಗಳಲ್ಲ, ಒಂದು ರಂಗಕೃತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತಲ್ಲ. ಈ ಭವಭೂತಿ ಉದ್ಯಾವರ ಮಾಧವಾಚಾರ್ಯರು ನಿಮಗೆ ಗೊತ್ತಿರ್ತೀರ. ಭವಭೂತಿ ಮೊದಲನೇ ಅಂಕ ಇಡೀ ಚಲನೆಯೇ ಇಲ್ಲ. ಭವಭೂತಿಯದು ಹೇಗಿದೆ ಅಂದರೆ, ಅವನು ಬರ್ತಾನೆ, ರಾಮ ಮತ್ತು ಲಕ್ಷ್ಮಣ ಸೀತೆ 3 ಜನ ಎಂಟ್ರಾಗ್ತಾರೆ ಮೊದಲನೇ ಅಂಕದಲ್ಲಿ. ಎಂಟ್ರಾಗಿ ಅದು ಫ್ಲ್ಯಾಶ್ ಬ್ಯಾಕ್ಗೆ ಹೋಗಿ ರಾಮಾಯಣದ ಹಿಂದಿನ ಕಥೆಯನ್ನೆಲ್ಲ ಹೇಳಿಸ್ಬೇಕು. ಅದಕ್ಕೆ ಚಿತ್ರಪಟದ ಸೀನು. ಚಿತ್ರಪಟ ತೋರಿಸೋ ಹಾಗಿಲ್ಲ, ಚಿತ್ರಪಟದಲ್ಲಿ ಝೂಮ್ ಮಾಡಲಿಕ್ಕಾಗಲ್ಲ, ಅವಾಗ ಝೂಮ್ ಇರಲಿಲ್ಲ, ಏನಿರಲಿಲ್ಲ, ಅಲ್ಲಿ ನೋಡೋದು. ಆ ಚಿತ್ರಪಟದಲ್ಲಿ ಅಯ್ಯೋ ಶೂರ್ಪಣಖೆಯನ್ನು ಕೊಯ್ದ ಪ್ರಸಂಗ ಇದೆ ಅಲ್ವಾ, ಈ ಚಿತ್ರಪಟದಲ್ಲಿ ಸೀತೆ ಆಗ ತಾನೇ ಮದುವೆ ಆಗ್ತಾ ಇರುವ ಹುಡುಗಿ, ಎಷ್ಟು ಕೋಮಲತೆ ಇದೆ, ಮುಖದಲ್ಲಿ ನಾಚಿಕೆ ಇದೆ, ಸರಿ, ಇವನಿಗೂ ಅಮೂರ್ತ, ಆ್ಯಕ್ಟರ್ಗೂ ಅಮೂರ್ತ, ಆಡಿಯನ್ಸ್ಗೂ ಅಮೂರ್ತ, ಇವ್ರೇನು ನೋಡ್ತಾ ಇದ್ದಾರೆ ಅಂತ ಇವನು ಊಹಿಸ್ಕೋಬೇಕು. ಅದು ಇಡೀ ಒಂದು. ಅದಕ್ಕೆ ಉದ್ಯಾವರ ಮಾಧವಾಚಾರ್ಯ ಏನು ಮಾಡಿದ್ರು, 6 ಅಡಿ ಎತ್ತರದ ಭರ್ಜರಿ ವ್ಯಕ್ತಿಗಳನ್ನು ತಂದು ಅವರು ಈ ರೀತಿ ಅವರೇ ಫ್ರೇಮ್ ಚಿತ್ರಪಟ ಒಳಗಡೆ ಅವ್ರು ಯಾವ್ಯಾವ ಘಟನೆಯನ್ನು ಹೇಳ್ತಾರಲ್ಲ ನಾಟಕ, ಆ ತರಹ ಮಾಡಿಬಿಟ್ರು. ಅಂದರೆ ಆವಾಗ ಒಂದು ಮೂಮೆಂಟ್ ಸಿಕ್ತು ಸ್ಟೇಜ್ಗೆ. ಆ ತರಹ ಮಾಡಿದ್ದು. ಇವಾಗ ನಾವು ಆಲ್ಬರ್ಟ್ ಕಮೂ ಆಗಿರಬಹುದು, ಆಮೇಲೆ ಜೀನ್ ಪಾಲ್ ಸಾರ್ತ್ರ ಆಗಿರಬಹುದು, ಅವರ ಎಕ್ಸಿಸ್ಟೆನ್ಷಿಯಲಿಸಮ್ನ ಬಗೆಗೆ ನಾಟಕ ಇದೆ.
ಹೌದು. ಅದನ್ನ ಯಾರು ನೋಡ್ಲಿಕ್ಕಾಗತ್ತೆ? ಈಗ ನೀವು ಹೇಳಿದ ಈ ಪಾತ್ರಗಳು ಬಂದು ಮಾತನಾಡುವಂಥದ್ದು ಅಥವಾ ಅಮೂರ್ತ ಸಂಗತಿಗಳೇ ಬಂದು ಮಾತಾಡುವಂತ ರೀತಿಗೆ ಹತ್ತಿರದ ಒಂದು ನಾಟಕವನ್ನ ಪಿರಾಂಡೆಲ್ಲೋ ಬರೆದಿದ್ದಾನೆ. 6 ಕ್ಯಾರೆಕ್ಟರ್ಸ್ ಇನ್ ಸರ್ಚ್ ಆಫ್ ಎ ಡೈರೆಕ್ಟರ್ ಅಂತ ಹೇಳಿ. ಸೊ 6 ಬೇರೆ ಬೇರೆ ಪಾತ್ರಗಳು ಒಬ್ಬ ಡೈರೆಕ್ಟರ್ನ ಹುಡುಕಿಕೊಂಡು ಹೋಗುವಂತ ಕಥೆ ಇಟ್ಕೊಂಡು ಅದರ ರೀಮೇಕ್ ಆಯ್ತು, ಕನ್ನಡದಲ್ಲೂ ಬಂತು ಬೇಕಾದಷ್ಟು ಬಂತು. ಅದು ಅವ್ರದ್ದು ಹೊಸ ಸ್ವಂತ ಚಿಂತನೆ ಅಂತ ಅವರೇ ಭ್ರಮಿಸಿದ್ರು ಅಥವಾ ಅವ್ರು ಹಾಗೆ ಹೇಳ್ಕೊತಾ ಇದ್ರು. ಅದು ಹುಡುಕೋದು ಹೌದು, ಆ ತರಹದ್ದಿದೆ. ಈಗ ಒಂದು ಪ್ರಶ್ನೆ, ಈಗ ಭರತನ ಈ ನಾಟ್ಯಶಾಸ್ತ್ರದ ಎಲ್ಲ ಬೆಳವಣಿಗೆಗಳಾದ್ಮೇಲೆ, ಅಂದ್ರೆ ಅದಕ್ಕೆ ಆಮೇಲೆ ಭಾಷ್ಯಗಳು ಬಂತು, ಇವರೆಲ್ಲ ಬರೆದ್ರಲ್ಲ, ಅಭಿನವ ಗುಪ್ತರೆಲ್ಲ ಬರೆದ್ರಲ್ಲ, ಇಷ್ಟೆಲ್ಲ ಚರ್ಚೆ ಚಿಂತನೆಗಳೆಲ್ಲ ಆಗ್ತಾ ಇದ್ದಂಥ ಕಾಲದಲ್ಲೂ ಕೂಡ ನಾಟಕಕಾರರು ಯಾಕೆ ಈ ರೀತಿಯ ಭಿನ್ನ ದಾರಿಯಲ್ಲಿ ಹೋದ್ರು? ಅದೇ ಆ ನಾಟಕ ಏನಾಗಿದೆ, ಬೇರೆ ನಾಟಕಗಳ ಬಗ್ಗೆ ನಾವು ಇದನ್ನು ಹೇಳಲಿಕ್ಕಾಗಲ್ಲ. ಸಂಸ್ಕೃತ ನಾಟಕಗಳಲ್ಲಿ ಏನಾಗುತ್ತೆ ಅಂತಂದರೆ, ಯಾರೋ ನ್ಯಾಯಶಾಸ್ತ್ರ ಓದಿದವರೇ, ಯಾಕೆಂದರೆ ಅಲ್ಲಿ ಕಂಪ್ನಿ ನಾಟಕ ಇಲ್ಲ. ಪ್ರಾಬ್ಲಮ್ ಏನು ಅಂದರೆ ಸಂಸ್ಕೃತದಲ್ಲಿ ಕಂಪ್ನಿ ನಾಟಕ ಇಲ್ಲ. ಯಾರು ಬರಿಬೇಕು? ಯಾರೋ ಈ ವೇದಾಂತ ಓದ್ದವರು ಅಥವಾ ತರ್ಕ ಓದ್ದವರು ಅಥವಾ ಮೀಮಾಂಸ ಓದ್ದವರೇ ಬರಿಬೇಕು. ಅವರಿಗೆ ನಟನೆಯ ಅಭ್ಯಾಸ ಎಷ್ಟಿರುತ್ತೆ, ಅವ್ರ ರಂಗತಾಲೀಮಿನ ಪರಿಚಯ ಎಷ್ಟಿರುತ್ತೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಈಗ ಉದಾಹರಣೆಗೆ ನೋಡಿ, ಬೇಕಾದಷ್ಟು ಜನ ಅನುಮಿತಿ ಪರಿಣಯ ಅಂತ ಒಂದು ತರ್ಕಶಾಸ್ತ್ರಕ್ಕೆ ಸಂಬಂಧಪಟ್ಟ ಗ್ರಂಥ. ನಿಮಗೆ ವೈದ್ಯಶಾಸ್ತ್ರ ಮತ್ತು ನಾಟ್ಯಶಾಸ್ತ್ರ ಅದು ಎರಡನ್ನೂ ಮಧ್ಯದಲ್ಲಿ ಮಾಡಿದ ಒಂದು ನಾಟಕ ಇದೆ. ಅಂತರ್ನಾಟ್ಯ ಪರಿಶಿಷ್ಟ ವೈದ್ಯಕಂ ಅಂತ ಒಂದು ವಿಚಿತ್ರ ಹೆಸರೇ ಬಹಳ. ಇದೆಲ್ಲ ಪ್ರಯೋಗಗಳ ಅಂದ್ರೆ ಪ್ರಯೋಗಾರ್ಥವಾಗಿ ಮಾಡಿರುವಂಥದ್ದು, ಪ್ರಯೋಗಾರ್ಥವಾಗಿ ಮಾಡಿದ್ರು ಅಂತ ಅನ್ಕೋದೆ, ಯಾಕೆ ಬರೋದ್ರಿಂದಾಗಿ. ಆದ್ರೆ ಅದು ಯಾರಿಗೂ ಗೊತ್ತೇ ಇಲ್ಲ, ಮತ್ತೆ ಯಾರು ಮಾಡಿಲ್ಲ. ನಾನು ಹೇಳೋದು ಪ್ರಯೋಗ ಅಂತ ಹೇಳಿದ್ರೆ ಪ್ರದರ್ಶನ ಅಲ್ಲ, ಎಕ್ಸ್ಪೆರಿಮೆಂಟ್. ಇದೊಂದು ರೀತಿ ಪ್ರಯೋಗ, ಇದನ್ನು ಕೂಡ ಮಾಡಿ ನೋಡೋಣ. ಎಕ್ಸ್ಪೆರಿಮೆಂಟ್ ಅಂತ ಇಷ್ಟು ವ್ಯಾಪಕವಾಗಿ ಹಿಂದೆ ಚರ್ಚೆ ಮಾಡ್ತಾ ಇರಲಿಲ್ಲ. ನಾವಿದೊಂದು ಮಾಡೋಣ ಆ ರೀತಿ ಹೇಳಿದ್ದು ಭವಭೂತಿ ಮಾತ್ರ ಆ ರೀತಿ ಹೇಳಿದ್ದು. ಆದರೆ ಉಳಿದವರೆಲ್ಲರೂ ಕೂಡ ಆ ತರಹ ಏನೂ ಮಾಡಲಿಲ್ಲ. ನಾವು ಪ್ರಯೋಗಾರ್ಥವಾಗಿ ಇಂಥ ಅದು ಪ್ರಯೋಗ ಅನ್ನೋ ಶಬ್ದ ಈ ಅರ್ಥದಲ್ಲಿ, ಎಕ್ಸ್ಪೆರಿಮೆಂಟ್ ಅನ್ನೋ ಅರ್ಥದಲ್ಲಿ ವ್ಯಾಪಕವಾಗಿ ಬಳಕೆಗೆ ಬಂದದ್ದು ಇತ್ತೀಚೆಗೆ. ಹೇಗೆ ನಮಗೆ ವಿಕೃತ ಅಂದರೆ ಬದಲಾಯಿಸಿದ್ದು ಅಥವಾ ಒಂದನ್ನು ಇಟ್ಟುಕೊಂಡು ಅದರ ಆಧಾರ ಮೇಲೆ ಹೊರಟದ್ದು ಅನ್ನುವ ಅರ್ಥವೇ ಇರೋದು. ಅವಾಗೆಲ್ಲ ನೋಡಿ, ಪ್ರಕೃತಿವದ್ ವಿಕೃತಿ ಕರ್ತವ್ಯ ಅಂತ ಒಂದು ಮೀಮಾಂಸಾ ಶಾಸ್ತ್ರದ ಒಂದು ಚಿಂತನೆ ಇದೆ. ಪ್ರಕೃತಿಯಂತೆ ವಿಕೃತಿಯನ್ನು ಮಾಡಬೇಕು ಅಂತ. ಅಲ್ಲಿ ಯಾಗ ಅನ್ನೋದು ಪ್ರಕೃತಿ, ಈ ಯಾಗದ ಪ್ರಕೃತಿಯ ಪರಿಷ್ಕಾರ ವಿಕೃತಿ ಅನ್ನೋ ಅರ್ಥ. ಆದ್ರೆ ಈಗ ಅದು ವಿಕೃತಿ ಅಂತಂದ್ರೆ ಭೀಕರ ಆಗೋಗುತ್ತೆ. ಅಲ್ಲ, ಆಗಿನ ಕಾಲದ ಪರಿಭಾಷೆ ಮತ್ತು ಇವತ್ತಿನ ಅರ್ಥಗಳು ಅದು ಬಹಳ ವ್ಯತ್ಯಾಸ ಇದೆ. ಅಲ್ಲ, ಅಂದ್ರೆ ಅದರಿಂದಾಗಿ ಪ್ರಯೋಗ ಅಂತ ಹೇಳಿ ನಾವು ಭರತನ ನಾಟ್ಯಶಾಸ್ತ್ರಕ್ಕಿಂತ ವಿಭಿನ್ನವಾಗಿ ಮಾಡಬೇಕು, ಇದನ್ನು ರಂಗದಲ್ಲಿ ಮಾಡಬೇಕು ಅಂತ ಮಾಡ್ತಾ ಇದ್ರ ಅಂತ ಆ ಕಾಲದ ನಾಟ್ಯಶಾಸ್ತ್ರಕಾರರ ಮನಸ್ಸನ್ನು ಹೊಕ್ಕಲಿಕ್ಕಾಗ್ತಾ ಇಲ್ಲ. ಯಾಕೆಂದರೆ ಅದೊಂದು ಬಿಟ್ಟು ಬೇರೆ ಇಲ್ಲ. ಇವಾಗ ಉದಾಹರಣೆಗೆ ಕುಂದಮಾಲ ಒಂದಿದೆ, ಕುಂದಮಾಲ ಇದೆ, ತ್ಯಾಗವೇ ಅದರಲ್ಲಿ ಪ್ರಧಾನ, ಜೈನರ ನಾಟಕ. ಹಾಗೆ ಬೇಕಷ್ಟು ನಾಟಕಗಳಿದೆ. ಎಷ್ಟು ನಾಟಕ ಅಂದರೆ ಅಷ್ಟು. ಸಂಸ್ಕೃತದಲ್ಲಿ ಮಾಯಾವಾದದ ಮೇಲೆ ಬಂದ ನಾಟಕ ಬಹಳ ಇದೆ. ಆದರೆ ಈ ತರಹದ ನಾಟಕ ನಮ್ಮದಲ್ಲ ಅಂತ ಹೇಳಿ ಎಷ್ಟೋ ಜನ ಆಮೇಲೆ ಬಿಟ್ಟರು. ನಮ್ಮ ತುತ್ತಲ್ಲ ಅಂತ ಶ್ರಾವ್ಯ ಕಾವ್ಯವನ್ನೇ ಬರೀಲಿಕ್ಕೆ ಶುರು ಮಾಡೋದು. ರಾಘವೇಂದ್ರ ಸ್ವಾಮಿಗಳ ಗುರುಗಳು ಸುಧೀಂದ್ರ ತೀರ್ಥರು ಸುಭದ್ರಾ ಪರಿಣಯ ಅಂತ ಒಂದು ನಾಟಕ ಬರೆದಿದ್ದಾರೆ. ನನಗೆ ಭಾರಿ ಕುತೂಹಲ, ಅದು ಅವ್ರ ಮನಸ್ಸಿನಲ್ಲಿ ಏನು ನಡೀತಾ ಇತ್ತು ಅಂತ. ಅದಮಾರು ಮಠದ ವಿಬುಧ ಮಾನ್ಯ ತೀರ್ಥರು ಅವರು ನಾಟಕವನ್ನು ಡೈರೆಕ್ಟ್ ಮಾಡ್ತಾ ಇದ್ರು. ಕುತೂಹಲ ನನಗೆ ಇದೆ. ಆದರೆ ಅವ್ರನ್ನ ಇವತ್ತು ನಾವು ಬೇರೆ ಯಾವುದೋ ಬರಹದಿಂದ ತಿಳ್ಕೊಳ್ಳಿಕ್ಕಾಗಲ್ಲ. ಅದು ಒಂದೇ ಅವ್ರು ಮಾಡ್ತಾ ಇದ್ದದ್ದು. ಹೌದು. ಮತ್ತು ಈಗ ಮೊದಲ ಕೃಷ್ಣ ಮಿಶ್ರರು ಬರೆದ ನಾಟಕಕ್ಕೆ ಮತ್ತು ವೇದಾಂತ ದೇಶಿಕರು ಬರೆದ ನಾಟಕಕ್ಕೆ ಸುಮಾರು 200 ವರ್ಷಗಳ ಅಂತರ ಖಂಡಿತ ಇದೆ. ಹಾಗಿದ್ರೂ ಕೂಡ ಹಳೆಯ ನಾಟಕ ಪ್ರಸ್ತುತವಾಗಿತ್ತು ಅಂತ ಹೇಳಿದ್ರೆ, ಅಂದ್ರೆ ವೇದಾಂತ ದೇಶಿಕರ ಗಮನಕ್ಕದು ಬರಬೇಕಾದ್ರೆ ಅದು ಎಲ್ಲೋ ಒಂದ್ ಕಡೆ ಅದರ ಅಸ್ತಿತ್ವ ಇದ್ದಿರ್ಬೇಕಲ್ಲ. ಸೊ ಈ ರೀತಿಯ ಒಂದು ನಾಟಕಗಳ ರಂಗರೂಪ ಅಥವಾ ಅವುಗಳ ಬೇರೆ ಬೇರೆ ರೀತಿಯ ಪ್ರಸ್ತುತಿ ಮತ್ತು ಅವುಗಳ ಅವುಗಳ ಮೇಲೆ ಭಾಷ್ಯವೋ ಚರ್ಚೆಯೋ ಇತ್ಯಾದಿಗಳೆಲ್ಲ ನಡೀತಾ ಇರುವಂತ
ಇತಿಹಾಸ ಏನಾದರೂ ಇದೆಯಾ? ಇಲ್ಲ, ಅಂದರೆ 2 ಟೀಕೆ ಇದೆ. ಸಂಕಲ್ಪ ಸೂರ್ಯೋದಯದ ಮೇಲೆ 2 ಟೀಕೆ ಇದೆ. ಮತ್ತು ಬೇಕಾದಷ್ಟು ತಮಿಳು ಭಾಷೆಯಲ್ಲಿ ಅದು ಅನುವಾದ ಆಗಿದೆ. ಕನ್ನಡದಲ್ಲಿ ಅನುವಾದ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಪ್ರಬೋಧ ಚಂದ್ರೋದಯ 2 ಬಾರಿ ಅನುವಾದ ಆಗಿದೆ. ಆದರೆ ಅದೆಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ 1910 ಆಮೇಲೆ 1940 ಏನೋ. ಮತ್ತು ಅದರದ್ದು ನಮಗೆ ಗೊತ್ತಿದ್ದ ಹಾಗೆ, ಯಾಕೆಂದರೆ ದಶಕುಮಾರ ಚರಿತ ನಾನು ಬರದೆ ಕನ್ನಡ ಅನುವಾದ ಮಾಡಿದ್ದು. ಆಮೇಲೆ ಮೊನ್ನೆ ವೆಂಕಟರಾಮ ಭಟ್ಟರು ಅಂತನ್ನುವವರ ಒಂದು ಸಂಸ್ಮರಣ ಗ್ರಂಥವನ್ನು ಕೊಟ್ಟರು. ಅದರಲ್ಲಿ ನೋಡಿದಾಗ ಅವರು ದಶಕುಮಾರ ಚರಿತ ಮಾಡಿದ್ದಾರೆ, ನಮ್ಮ ಗುರುಗಳು ಮಾಡಿದ್ದಾರೆ. 10 ಹುಡುಗರ ಕಥೆ ಅಂತ ಹೇಳಿ 10 ಮಕ್ಕಳ ಮಾಡಿದ್ದಾರೆ. ಆದರೆ ಅದು ವಿಸ್ತಾರವಾಗಿಲ್ಲ. ಮತ್ತೆ ನೀವು ಆಗ ಕೇಳಿದ್ರಲ್ಲ ಸಂಗ್ರಹ ರಾಮಾಯಣ ಹೀಗೆ ಆಗ್ತಾ ಇದೆ ಅಂತ. ಹೌದು, ಹಿಂದೆ ಎಲ್ಲ ಬಂದಿದೆ. ಆದರೆ ಗುರುಗಳು ಮಾಡಿದ, ಅಂದರೆ ನಮ್ಮ ಗುರುಗಳಾದ ಗೋವಿಂದ ಪಂಡಿತಾಚಾರ್ಯರು ಮಾಡಿದ ಈ ನಾಟಕ ಏನಿದೆ, ಸಾರಿ ಈ ಸಂಗ್ರಹ ರಾಮಾಯಣ, ಅದೇ ಸಂಗ್ರಹದ ಸಂಗ್ರಹ, ಶ್ಲೋಕಗಳಿಗೆ ಅನುವಾದವನ್ನು ಮಾಡಿಲ್ಲ. ನನಗೆ ಏನನ್ನಿಸಿತು, ನಾನು ಆಸ್ವಾದನೆ ಮಾಡಿದ ಬಗೆಯನ್ನು ನಮ್ಮವರೊಟ್ಟಿಗೆ ಒಂದು ಹಂಚಿಕೊಳ್ಬೇಕು, ದಾಟಿಸಬೇಕು. ಮತ್ತು ಅದರಲ್ಲಿ ಓದುವ ಮುನ್ನ ಓದಿದ ಮೇಲೆ ಅಂತ 2 ಬರಿಬೇಕಾಯಿತು. ಯಾಕೆಂದರೆ ಇವಾಗ ಹೇಗೆ ಸಾಮಾನ್ಯವಾಗಿ ವಿದ್ವಾಂಸರು ಯಾವ ರೀತಿ ಮಾಡ್ತಾರೆ ಅಂತಂದರೆ, ಬೇರೆ ಕಾವ್ಯಗಳನ್ನು ಅವರೇನು ನೋಡೋಲ್ಲ. ಅಲ್ಲಿ ಕೆಳಗಡೆ ವಿಶೇಷ ವಿವರಣೆ ಅಂತ ಹಾಕಿಕೊಂಡು ಜನರಿಗೆ ಮೂಲ ಶ್ಲೋಕ ಯಾವುದು, ವಿವರಣೆ ಯಾವುದು, ಭಾವ ಯಾವುದು ಅನ್ನೋದೇ ಗೊತ್ತಾಗದ ಹಾಗೆ ಆಗೋಗಿದೆ. ಮತ್ತೆ ಭಾಷೆಯೂ ಕೂಡ ಅದೇ ಸಂಸ್ಕೃತ ವಿಭಕ್ತಿಗೆ, ಸಂಸ್ಕೃತ ಭಾಷೆಗೆ ಕನ್ನಡ ವಿಭಕ್ತಿಯ ಹಾಗೆ ಇರೋದಿರುತ್ತೆ. ಮತ್ತೆ ಕರ್ಮಣಿ ಪ್ರಯೋಗಗಳಿರುತ್ತೆ. ಅಲ್ಪಡು ಅನ್ನೋದು ಕನ್ನಡದ ಸಹಜವಾದ ಪ್ರಯೋಗ ಅಲ್ಲ. ಸರಿ, ಆ ತರಹ ಒಂದು ಮಾಡಬೇಕು ನನಗೆ ಅಂತ ಅನ್ನಿಸಿತು. ಅದಕ್ಕೆ ಬಹಳ ಮುಖ್ಯ. ಯಾಕಂದ್ರೆ ಒಂದು ಅನುವಾದದಲ್ಲಿ ಆ ಭಾಷೆ ಯಾವ ಭಾಷೆಗೆ ಮಾಡ್ತಾ ಇದೆಯೋ ಅದರ ಜಾಯಮಾನ ಅಂತ ಒಂದಿದೆ. ಆ ಜಾಯಮಾನಕ್ಕೆ ನಾವು ಅದನ್ನ ಒಗ್ಗಿಸಿ ತರಬೇಕು. ಖಂಡಿತ. ಇಂಗ್ಲಿಷ್ ಮತ್ತೆ ಕನ್ನಡದ ಸಮಸ್ಯೆ ಕೂಡ ಅದೇನೆ. ಖಂಡಿತ. ಅಲ್ಲ, ಇಂಗ್ಲಿಷ್ ಕನ್ನಡದಲ್ಲಿಯೂ ಕೂಡ ಕೆಲವೊಮ್ಮೆ ಏನಾಗತ್ತೆ, ಇವಾಗ ಕೆಲವೊಂದು ನೀವು ಸಂಸ್ಕೃತದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲದ, ಇವಾಗ ಚಿಯರ್ಸ್ ಅಂತ ಹೇಳಿ ಅವನು ಬರೀತಾನೆ. ಆ ಚಿಯರ್ಸ್ ಅನ್ನೋದಕ್ಕೆ ಅಟ್ಲೀಸ್ಟ್ ಹತ್ತಿರವಾದದ್ದು ಗ್ಲಾಸುಗಳು ಖಣಿಲೆಂದವು ಅಂತ ಬರೀತಾರೆ, ಅಥವಾ ಗಾಜಿನ ಲೋಟಗಳು ಖಣಿಲೆಂದವು ಅಂತ ಅನುವಾದ ಚಂದ. ಈಗ ನೀವು ನಾನು ಅಗಾಥಾ ಕ್ರಿಸ್ಟಿಯನ್ನು ಬಹಳ ಇಷ್ಟಪಡುವ, ನಾನು ಅಗಾಥಾ ಕ್ರಿಸ್ಟಿ ಮತ್ತು ಕ್ಲಾಸಿಕ್ ಸಾಹಿತ್ಯದಲ್ಲಿ ಫ್ರಾಂಜ್ ಕಾಫ್ಕಾ ಇಬ್ಬರನ್ನ ಇಷ್ಟಪಡ್ತೇನೆ. ಅವರು ವಿಚಾರಧಾರೆಗಳು ಅವರು ಇದು ಯಾವುದು ಇಷ್ಟ ಆಗೋದಿಲ್ಲ, ಆದರೆ ನನಗೆ ಅದು ಇಷ್ಟ ಆಗುತ್ತೆ, ಅವರು ಬರಹ ಇಷ್ಟ ಆಗುತ್ತೆ. ಫ್ರಾಂಜ್ ಕಾಫ್ಕಾ ಇದು ಅಗಾಥಾ ಕ್ರಿಸ್ಟಿಯದ್ದು ನನ್ನ ಹೆಂಡತಿ ಏನು ಮಾಡಿದ್ಲು, ನನ್ನ ಹುಟ್ಟಿದ ಹಬ್ಬದ ಉಡುಗೊರೆ ಅಂತ ಹೇಳಿ ಒಂದು ಕನ್ನಡ ಅನುವಾದ ಎಲ್ಲೋ ಇದೆ ಅಂತಂದು, ಅದು ಪೂರ್ತಿ ಗೂಗಲ್ ಟ್ರಾನ್ಸ್ಲೇಷನ್. ಅದು ಸೀರಿಯಸ್ಗೆ ಹೋಗಿ, ಆ ಸೀರಿಯಸ್ನೆಸ್ ಹೋಗಿ ನಗು ಬರಹ ಆಗೋಗಿತ್ತು. ಅದಿದೆ. ಅಂದ್ರೆ ಅನುವಾದ ಮಾಡುವನು ಭಾಷೆಯನ್ನು ಹಿಡಿಬೇಕು, ಭಾಷೆಯ ಭಾವವನ್ನು ಹಿಡಿಬೇಕು. ಎರಡನ್ನೂ ಹಿಡಿದ್ರೆ ಮಾತ್ರ ಅನುವಾದ. ಇಲ್ಲದೆ ಹೋದ್ರೆ ನೀವು ಹೇಳಿದಾಗೆ ಗೂಗಲ್ ಟ್ರಾನ್ಸ್ಲೇಷನ್ ಶಬ್ದಶಃ ಅನುವಾದ ಮಾಡೋದು ಪ್ರಯೋಜನ ಇಲ್ಲ. ಈ ತತ್ವಜ್ಞಾನದ ವಿಚಾರಕ್ಕೆ, ಚರ್ಚೆಗೆ ನಾಟಕವನ್ನ ಆಯ್ದುಕೊಂಡ್ರಲ್ಲ, ಈ ರೀತಿ ಅವರು ಬೇರೆ ಸಾಹಿತ್ಯ ಪ್ರಕಾರಗಳನ್ನು ಆಯ್ದುಕೊಂಡ ಬಗ್ಗೆ ಏನಾದರೂ ಇದೆಯಾ? ಕಾವ್ಯದಲ್ಲಿ ಬಂದಿದೆ, ತತ್ವಜ್ಞಾನ ಬಂದಿದೆ. ಇಲ್ಲ, ಬೇರೆ ಜನಕ್ಕೆ ಹತ್ತಿರವಾಗುವ ರೀತಿಯಲ್ಲಿ ರೂಪಕದಲ್ಲಿಯೇ ಸಮವಕಾರ, ಬಾಣ ಇತ್ಯಾದಿಗಳನ್ನೆಲ್ಲ ಆಯ್ದುಕೊಳ್ಬೇಕು ಅಂತ ಇತ್ತು ಕಾಣತ್ತೆ. ಆದರೆ ಪ್ರಕರಣ ಅಂತ ಒಂದು ನಾಟಕ ರೂಪಕಗಳಲ್ಲಿ ಒಂದು ಪ್ರಕಾರ, ನಾಟಕದಲ್ಲಿ ನೀವು ಏನು ಬೇಕಾದರೂ ತಗೊಳ್ಬಹುದು. ಅದರಲ್ಲಿ ದೈವಿಕ ಚೇಷ್ಟೆಯನ್ನು ಚಿತ್ರಿಸಬಹುದು ನಾಟಕದಲ್ಲಿ, ಇಟ್ ಇಸ್ ಪರ್ಮಿಟೆಡ್. ಆದರೆ ಪ್ರಕರಣದಲ್ಲಿ ದೈವಿಕ ಚೇಷ್ಟೆಯನ್ನು ಚಿತ್ರಿಸುವ ಹಾಗಿಲ್ಲ, ಅದು ನಿಯಮ. ಸಾಮಾಜಿಕವಾಗಿರ್ಬೇಕಾದ್ರೆ ಅಲ್ಲಿ ದಿವ್ಯ ಅದನ್ನು ಚಿತ್ರಿಸಬೇಕಾಗಿಲ್ಲ. ಉದಾಹರಣೆಗೆ ಮೃಚ್ಛಕಟಿಕ, ಅಲ್ಲಿ ಯಾವುದೇ ದೈವಿಕ ಚೇಷ್ಟೆಗಳಿಲ್ಲ, ಮಿರಾಕಲ್ಸ್ ಇಲ್ಲ. ಯಾಕೆಂದ್ರೆ ಅದು ಸಂಸ್ಕೃತದ ನಿಯಮ. ಹಾಗೆ ಇವರು ವೀಥಿ ಅಂತ ಹೇಳಿ ಒಂದು ಪ್ರಕಾರ ಉಂಟು. ವೀಥಿ ಅಂದರೆ ಮತ್ತೆ ಬೀದಿ ನಾಟಕ. ಆದರೆ ಬೀದಿ ನಾಟಕದಲ್ಲಿಯೂ ಕೂಡ
ಅವಾಗೊಂದು ಶ್ರಾದ್ದ ನಿಯಮ ಅಂದರೆ ಅದು ಹೀಗಿರ್ಬೇಕಷ್ಟೇ, ಅದು ಯಾಕೆ ಅಂತ ಗೊತ್ತಿಲ್ಲ. ಹೌದು. ನಾವು ಅದನ್ನು ಅನುಸರಿಸ್ಬೇಕಷ್ಟೇ, ಯಾಕೆ ಅಂತ ಗೊತ್ತಿಲ್ಲ. ಈ ತರಹದ್ದು ಒಂದು ಬೀದಿ ನಾಟಕವಾಗಿ ಯಾಕೆ ರೂಪಿಸಲಿಲ್ಲ ತತ್ವಶಾಸ್ತ್ರವನ್ನ? ಯಾಕೆಂದ್ರೆ ಈಗ ಈ ಏಡ್ಸಿನ ಬಗೆಗೆ ಮತ್ತೆ ಅಪರಿಚಿತರಿಗೆ ಏನೋ ಈ ತರಹ ಮಾಡಬೇಡಿ ಅಂತ ಹೇಳಲಿಕ್ಕೆ, ಆಮೇಲೆ ನೀವು ಸಾಮಾಜಿಕ ತಿಳುವಳಿಕೆ, ಅದೇ ಸಾಮಾಜಿಕ ತಿಳುವಳಿಕೆ, ನೀವು ಅಪಘಾತಕ್ಕೆ ಈಡಾಗ್ತಾ ಇರೋರನ್ನ ನೀವು ತೊಗೊಂಡೋಗಿ ಸೇರಿಸಿದ್ರೆ ನಿಮ್ಮ ತಲೆ ಮೇಲೆ ಕೂಡ್ಸಲ್ಲ, ಪೊಲೀಸರು ನಿಮ್ಮನ್ನ ಕಾಡಲ್ಲ ಅಂತ ಅನ್ನೋದಕ್ಕೆ ಬೀದಿ ನಾಟಕಗಳನ್ನ ಮಾಡಿದ್ದಾರೆ ಜಾಗೃತಿಗಾಗಿ. ಆ ಬೀದಿ ನಾಟಕ ಏನಿದೆ ಅದೇ ವೀಥಿ ಆರಂಭದಲ್ಲಿ, ಆದ್ರೆ ಆ ವೀಥಿ ತಮಾಷೆಯದ್ದೇ ಆಗಿರ್ಬೇಕು ಅಂತ ಸಂಸ್ಕೃತದಲ್ಲಿ ಏನೋ ಶ್ರಾದ್ದ ನಿಯಮ. ಅದರಿಂದಾಗಿ ಅದನ್ನ ಈ ತರಹದ ಚಿಂತನೆಗೆ ತಗೊಂಡ್ ಬರ್ಲಿಲ್ಲ, ಅದು ಒಗ್ಗೋದಿಲ್ಲ ಅಂತನೋ ಅಥವಾ ಅವಶ್ಯಕತೆ ಇಲ್ಲ ಅಂತನೋ ಅಥವಾ ಶಾಸ್ತ್ರ ಹೇಳ್ಬಿಟ್ಟಿದೆ, ಅದು ಯಾಕೆ ಅಂತ ಗೊತ್ತಿಲ್ಲ, ಶಾಸ್ತ್ರ ಮಾಡಲ್ಲ. ಅಥವಾ ತತ್ವಜ್ಞಾನವನ್ನು ಬೀದಿಗೆ ತರಬಾರ್ದು ಅಂತ. ಅಲ್ಲ, ತತ್ವಜ್ಞಾನ ಬೀದಿಗೆ ನೀವು ಮೆರವಣಿಗೆ ಅಂತ ಹೇಳಿ ಒಂದು ಗುರು ರಾಮಸ್ವಾಮಿ ಅಯ್ಯಂಗಾರದು ಒಂದಿದೆ. ಅದರಲ್ಲಿ ಅವರು ಮೊದಲು ಕ್ರಿಶ್ಚಿಯನ್ನರು ಬಂದಾಗ ಅವರು ಯಾವ ರೀತಿ ಬೀದಿ ನಾಟಕ ಮಾಡ್ತಾ ಇದ್ರು ಅವನು ಹೇಳೋದಂತ, ಅವನು ಇಲಿಯನ್ನು ಓಡಿಸಿಕೊಂಡು ಬೆಕ್ಕು ಬಂದಿತು. ಇಲಿ ಮೊದಲು ಅವರ ಹತ್ರ ಹೋಯಿತು, ಅವನು ಕಾಪಾಡಿದನೇ ಇಲ್ಲ. ಇನ್ನೊಬ್ಬನ ಹತ್ರ ಹೋಯಿತು, ಅವನು ಕಾಪಾಡಿದನೇ ಇಲ್ಲ. ಬೇರೆ ಬೇರೆ ಮತಗಳನ್ನ ಇದು ಮಾಡಿ ಬೇರೆ ಬೇರೆ ಅವನು ಕಾಪಾಡಿದ ಇಲ್ಲ. ಮತ್ತೆ ಯೇಸುವಿನ ಬಳಿ ಬಂದಿತು, ಯೇಸು ಏನು ಮಾಡಿದನು ಅಂತ ಕೇಳದ್ನಂತೆ. ಬೆಕ್ಕನ್ನು ಕೊಂದನು, ಇಲಿಯನ್ನು ತಿಂದನು. ಅಂದ್ರೆ ಜನರ ರೆಸ್ಪಾನ್ಸು ಇಷ್ಟು ಫಾಸ್ಟ್ ಆಗಿರ್ತಾ ಇತ್ತು. ಕೂಡಲೇ ಅಲ್ಲೇ ಪ್ರಾಯ ಆ ತರಹದ್ದು ಒಂದು ನಮ್ಮಲ್ಲಿ ಇರಲಿಲ್ಲ. ಆಮೇಲೆ ಫ್ರೆಡರಿಕ್ ನೀಶೆ ನಿಮ್ಗೆ ಗೊತ್ತಿದೆ, ಅವನು ಸರ್ಕಸ್ಸಿನಲ್ಲಿ ಗಟ್ಟಿಯಾಗಿ ಹೇಳ್ತಾ ಹೋಗಿದ್ದು ಅವನ ಕಾನ್ಸೆಪ್ಟ್ ಆಫ್ ಸೂಪರ್ ಮ್ಯಾನ್ ಅನ್ನೋದನ್ನು. ನಮ್ಮಲ್ಲಿ ಆ ತರಹ ಇರಲಿಲ್ಲ, ಅದರಿಂದಾಗಿ ಬೇರೆ ಬೇರೆ ಕಲಾ ಪ್ರಕಾರಗಳಿಗೆ ಅನ್ವಯಿಸಲಿಲ್ಲ. ಇನ್ನು ಭರತನ ನಾಟ್ಯ, ತುಂಡು ನಾಟ್ಯ ಅಂತ ಯಾವಾಗ ಬಂತು, ಭರತ ನೃತ್ಯ ಈ ರಾಮಯ್ಯರು ಮೊದಲಾದವರೆಲ್ಲ ಮಾಡಿದಾಗ ಅವಾಗ ಒಂದು ದೇವರ ಹಾಡಿಗೆನೇ ಮಾಡುವಂಥದ್ದು. ಹೀಗಾಗಿ ಈ ಥರ ಬೇರೆ ಪ್ರಯೋಗಗಳಾಗಲಿಲ್ಲ. ಸರಿ, ಈ ತತ್ವಜ್ಞಾನದ ಚರ್ಚೆಯನ್ನೇ ಮಾಡುವುದಾದರೆ ಏನು ಇದರಲ್ಲಿ ಮುಖ್ಯವಾಗಿ ನಾಟಕಕಾರರು ಏನು ಹೇಳ್ತಾ ಇದ್ದಾರೆ ಅಂದರೆ, ಅವರು ಈ ಒಂದು ಕಡೆಯಲ್ಲಿ ಅದ್ವೈತ ಚರ್ಚೆನ ಎತ್ಕೊಳ್ತಾರೆ, ಇನ್ನೊಂದು ಕಡೆಯಲ್ಲಿ ವಿಶಿಷ್ಟಾದ್ವೈತವನ್ನು ಎತ್ಕೊಳ್ತಾರೆ, ಮತ್ತೆ ಅವುಗಳ ಏನು ಗುಣದೋಷಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ನಮಗೆ ಅಲ್ಲಿ ಬಹಳ ಮುಖ್ಯವಾಗಿ ಕಾಣುವಂಥ ಅಂಶಗಳು ಏನು ಈ ನಾಟಕಗಳಲ್ಲಿ? ಮುಖ್ಯವಾಗಿ ಕಾಣುವ ಅಂಶ ಏನು ಅಂದರೆ, ನಿಮಗೆ ಪ್ರಬೋಧ ಚಂದ್ರೋದಯದಲ್ಲಿ ಈ ವಿವೇಕ ನಾಯಕ, ಹೌದು, ಸುಮತಿ ನಾಯಿಕೆ. ಸುಮತಿ ಅಂದರೆ ಒಳ್ಳೆ ಬುದ್ಧಿ, ವಿವೇಕ ಅಂದರೆ ಸರಿ ಯಾವುದು ತಪ್ಪು ಯಾವುದು ಅಂತನ್ನುವ ಭೇದ, ವಿಸ್ಡಮ್ ಅಂತ ಹೇಳ್ಬೋದು. ವಿಸ್ಡಮ್ ಹೇಳ್ಬೋದು, ಆದರೆ ಸಂಸ್ಕೃತದಲ್ಲಿ ವಿವೇಕ ಅಂದರೆ ವಿಚಿರ ಪೃಥಕ್ ಭಾವೆ ಎನ್ನುವ ಧಾತುವಿನಿಂದ ಬಂದದ್ದು. ಬೇರೆ ಅಂತಲೇ ಅರ್ಥ. ವಿವೇಕ ಅಂದ್ರೇ ಬೇರೆ ಅಂತ ಅರ್ಥ. ವಿವೇಕ ಸರಿ ತಪ್ಪುಗಳ ಭೇದದಿಂದ ಆಗುವ ಆನಂದ, ಅದು ವಿವೇಕ ಆನಂದ. ಆ ವಿವೇಕ ನಮ್ಮ ಪ್ರಜ್ಞೆಯ ಒಂದು ಅಂಶ. ಸುಮತಿ, ಅವೆರಡೂ ಕೂಡ ಚೆನ್ನಾಗಿ ಬಾಳು ಸಾಗಿಸಬೇಕು ಅಂದರೆ ಉಪನಿಷತ್ತನ್ನುವ ದೇವಿ ಬೇಕು. ಉಪನಿಷತ್ತನ್ನುವ ದೇವಿ ವಿವೇಕನ ಜೊತೆಗೆ ಸಂಸಾರ ಮಾಡಿದರೆ ಹುಟ್ಟುವವ ಪ್ರಬೋಧ, ಬ್ರಹ್ಮದ ಅರಿವು ಅನ್ನುವ ಮಗ. ಅದಕ್ಕೆ ಯಾರ್ಯಾರು ಅಡ್ಡಿ ಮಾಡ್ತಾರೋ ಅವರೆಲ್ಲ ವಿಲನ್ಗಳು. ದಂಭ, ಈ ತರಹ ಕ್ಯಾರೆಕ್ಟರ್ಗಳನ್ನು ತಗೊಂಡು ಹೋಗಿದ್ದಾರೆ. ಆದರೆ ನನಗೊಂದು ಡೌಟು, ಅವ್ರು ಓಡಾಡ್ತಾ ಇರುವಾಗ ಇವನು ದಂಭ ಓಡಾಡ್ತಾ ಇದ್ದಾನೆ, ದಂಭ ಇದ್ರೆ ಈ ತರಹ ಆಗುತ್ತೆ ಅಂತ ಜನರಿಗೆ ಅರಿವು ಬರೋದು ಕಷ್ಟ ಆಯ್ತೇನೋ ಅಂತ. ಹೌದು. ಆಮೇಲೆ ವೇದಾಂತ ದೇಶಿಕರು ಬಂದರು. ಅಲ್ಲ, ನಾವು ಮಾಡಿದ್ರೆ ಸಾಕಾ, ನಮ್ಮ ವಿವೇಕ ಇದ್ರೆ ಸಾಕಾ, ದೇವರಿಗೆ ಸಂಕಲ್ಪ ಮೂಡಬಾರ್ದಾ ಇವನನ್ನು ಮುಕ್ತನನ್ನಾಗಿ ಮಾಡಬೇಕು ಅಂತ? ಸರಿ, ಅವರೇನು ಮಾಡಿದ್ರು, ಸಂಕಲ್ಪ ಸೂರ್ಯೋದಯ.
ಇದು ಪ್ರಬೋಧ ಚಂದ್ರನಿಗಿಂತ ಹೌದು. ಚಂದ್ರನನ್ನ ಮರಯಿಸುವಂತೆ ಸಂಕಲ್ಪವೆಂಬ ಸೂರ್ಯ ಸೂರ್ಯ. ಸೇಮ್ ಕ್ಯಾರೆಕ್ಟರ್. ಈ ಎರಡು ನಾಟಕಗಳಲ್ಲಿ ಕೆಲವೊಂದು ಪ್ರಾಕೃತ ಭಾಷೆಯ ದೋಷಗಳಿದ್ವು. ಅದು ಪ್ರಾಕೃತ ಭಾಷೆಗೆ ಮಾತ್ರ ಸಂಬಂಧಪಟ್ಟಿದ್ದು. ಮತ್ತು ಈ ಎರಡರ ನಾಟಕದ ಒಂದು ಇದರಲ್ಲಿ ಎಲ್ಲ ಅಮೂರ್ತವಾದ ಪಾತ್ರವೇ. ವಿವೇಕ ಅಮೂರ್ತ, ಅದು ಯಾವತ್ತೂ ಒಂದು ಪರ್ಸಾನಿಫೈಡ್ ಆಗಿ ಹಿಂಗೆ ಬರುತ್ತೆ, ಒಬ್ಬನಲ್ಲಿ ಇರಬೇಕಲ್ವಾ. ಆಮೇಲೆ ಪರ್ಸಾನಿಫಿಕೇಶನ್ ಇಲ್ಲ. ಇನ್ನು ಸಂಕಲ್ಪ ಅದು ದೇವ್ರಿಗೆ ಮೂಡುತ್ತೆ. ದೇವ್ರನ್ನ ತರೋ ಹಾಗೆ ತರಲಿಕ್ಕಾಗಲ್ಲ, ದೇವ್ರನ್ನ ತರಲಿಕ್ಕಾಗಲ್ಲ. ಅದಕ್ಕೆಂತ ಮಾಡೋದು, ಇವರು ಘನಶ್ಯಾಮರು ಅಂತ ನೋಡಿದ್ರು. ಅವರು ತಮಿಳುನಾಡಿನಲ್ಲಿ ಒಬ್ಬ ರಾಜನ ಅಮಾತ್ಯ, ಆದರೆ ಜಗನ್ನಾಥ ಪಂಡಿತಂತರ. ಅವರು ಕೆಲವೊಂದು ಈ ಮತೀಯರ ದೋಷಗಳನ್ನೆಲ್ಲ ನೋಡಿ ಆಕ್ರೋಶಗೊಂಡು ಅದನ್ನು ಪ್ರತಿಭಟಿಸಿ ಆಚೆ ಹೋಗುವ ಹಾಗೆ ಮಾಡಿ ಆ ಎರಡು ನಾಟಕಗಳನ್ನು ಖಂಡನೆ ಮಾಡೋದು. ಆ ತರಹ ಅವರು ಯಾರು, ಘನಶ್ಯಾಮದಾಸರು, ಘನಶ್ಯಾಮ ಕವಿಗಳು. ಇದು ಈ ಮೂರು ನಾಟಕ ಮಧ್ವ ಸಿದ್ಧಾಂತವನ್ನು ಅದು ಪ್ರತಿಪಾದನೆ ಮಾಡುತ್ತೆ ಅಂತ ಅವ್ರು ಹೇಳ್ತಾರೆ, ಅದರಲ್ಲೆಲ್ಲೂ ಕಾಣಲ್ಲ. ಇದು ಬರೆದವರು ಶಾಂಕರರೇ. ಹೌದು, ಘನಶ್ಯಾಮ ಕವಿಗಳು ಶಾಂಕರರೇ. ಈಗ ಮೊದಲ ನಾಟಕದಲ್ಲಿ ಅದ್ವೈತ ಸಿದ್ಧಾಂತ ಮತ್ತು ಎರಡನೇ ನಾಟಕದಲ್ಲಿ ವಿಶಿಷ್ಟ ಅದ್ವೈತದ ಸಿದ್ಧಾಂತದ ತಿರುಳು ಎಷ್ಟು ಬಂದಿದೆ? ಚೆನ್ನಾಗಿ ಬಂದಿದೆ. ಪ್ರಬೋಧ ಚಂದ್ರೋದಯದಲ್ಲಿ ಬಹಳ ಚೆನ್ನಾಗಿ ಬಂದಿದೆ. ಆದರೆ ಅವರು ಎಲ್ಲಿಯ ತನಕ ತರ್ತಾರೆ ಅಂತಂದರೆ ಪೂರ್ತಿ ಮುಕ್ತಿಯಾಗೋ ತನಕ ತರಲ್ಲ. ಪ್ರಬೋಧ ಚಂದ್ರೋದಯದಲ್ಲಿ ಒಂದು ಹಂತಕ್ಕೆ ನಿಲ್ಲಿಸ್ತಾರೆ. ಜ್ಞಾನ ಹುಟ್ಟಿತು, ಅಲ್ಲಿ ವಿಷ್ಣು ಭಕ್ತಿ ಇದ್ದಾಳೆ. ನೀವು ಆ ನಾಟಕವನ್ನು ನೋಡಿದರೆ ಈಗ ಏನು ಪ್ರಚಲಿತದಲ್ಲಿರುವ ನಾಟಕ ಇದೆ, ಈಗ ಏನು ಪ್ರಚಲಿತದಲ್ಲಿರುವ ಮತ ಇದೆ, ಅದಕ್ಕೂ ಅವ್ರ ಕಾಲದಲ್ಲಿದ್ದ ಕಲ್ಪನೆಗೂ ಇರುವ ವ್ಯತ್ಯಾಸ ಗೊತ್ತಾಗತ್ತೆ. ಆಮೇಲೆ ಈಗ ಮಾಯಾವಾದದಲ್ಲಿ ಅಥವಾ ಸೋಕಾಲ್ಡ್ ಅದ್ವೈತದಲ್ಲಿ ಏನೇನೆಲ್ಲ ಬದಲಾವಣೆಗಳಾಗಿದೆ, ಏನೇನೆಲ್ಲ ಶಾಖೆಗಳು ಮೂಡಿವೆ, ಇವರು ಯಾವುದನ್ನು ಹೇಳ್ತಾ ಇದ್ದಾರೆ ಅಲ್ಲಿ ಅದಿಲ್ಲ. ಭಾಷ್ಯವನ್ನು ನೋಡಿದಾಗ, ಶಂಕರ ಭಾಷ್ಯವನ್ನು ನೋಡಿದಾಗ ಏನೇನೆಲ್ಲ ತೋರುತ್ತೆ ಅದು ಪ್ರಬೋಧ ನಾಟಕದಲ್ಲಿ ಬಂದಿದೆ. ನಾಟಕದಲ್ಲಿ ಬಂದಿದೆ. ಅದು ಜೀವನ್ಮುಕ್ತಿಯ ತನಕ ಬಂದಿದೆ. ಅದರಿಂದ ಮುಂದೆ ನಾಟಕ ಮಾಡಲಿಕ್ಕೆ ಆಗಲ್ಲ, ಅದಕ್ಕೆ ಅಲ್ಲಿ ತನಕ ಬಂದಿದೆ. ಇನ್ನು ಈ ಸಂಕಲ್ಪ ಸೂರ್ಯೋದಯದಲ್ಲಿ ಪೂರ್ತಿ ರಾಮಾನುಜರ ಮತದ ತಿರುಳು ಬಂದಿದೆ. ತಿರುಪ್ಪಾವೈ ಇತ್ಯಾದಿಗಳ ಒಂದು ಪ್ರಸಂಗ ಅಲ್ಲಿ ಹೆಚ್ಚು ಬಂದಿಲ್ಲ. ಪ್ರಪತ್ತಿ ನಮಗೆ ಗೊತ್ತಾಗೋದಿಲ್ಲ, ಅದು ಸುಪ್ತವಾಗಿ ಇದೆ. ಇನ್ನು ಬೇರೆ ಎಲ್ಲ ವಿಷ್ಣು ಭಕ್ತಿ ಬರೋದು, ಸಂಕಲ್ಪ ಬರೋದು, ಅವೆಲ್ಲ ಅವರ ಮತದ ಪೂರ್ತಿ ತಿರುಳನ್ನು ಹೇಳುತ್ತೆ. ಆದರೆ ನಮ್ಮದು ಘನಶ್ಯಾಮ ಕವಿಗಳು ಅಂತ ಏನು ಬರೆದಿದ್ದಾರೆ, ಅವರು ವಾಸ್ತವವಾಗಿ ಹೇಳಬೇಕು ಅಂದರೆ ಮಧ್ವ ಸಿದ್ಧಾಂತವನ್ನು ಅವರು ಎಲ್ಲೂ ತೋರಿಸಿಲ್ಲ. ನಾರಾಯಣ ಪಂಡಿತಾಚಾರ್ಯರದ್ದೇ ಶುಭೋದಯ ಅಂತ ಹೇಳಿ ಒಂದು ಗ್ರಂಥ ಇದೆ. ಅದು ಜೀವನ ಬೆಳವಣಿಗೆಯನ್ನು ಹಂತ ಹಂತವಾಗಿ ಹೇಳುತ್ತೆ. ಯಾವ ಮತವನ್ನು ಕೂಡ ಖಂಡನೆ ಇಲ್ಲ ಅಲ್ಲಿ. ಆದರೆ ಅದು ಕಥನ ಕಾವ್ಯದಲ್ಲಿ ಇದೆ. ಓಕೆ, ಕಥನ ಕಾವ್ಯವಾಗಿ ಇದೆ. ಸಂಸ್ಕೃತದಲ್ಲಿ ಕಥನ ಕಾವ್ಯಗಳು ತುಂಬಾ ಕಡಿಮೆ ಅಲ್ವಾ? ಇದಾವ ಅಂದ್ರೆ ಈ ಕಾವ್ಯಗಳನ್ನು ಬಿಟ್ಟು ಅದೇ ಈ ಹೌದು ಈ ಸಣ್ಣ ಸಣ್ಣ ಈಗ ಎಕ್ಕುಂಡಿ ತರದವರು ಖಂಡಿತ ಆ ತರಹದ ಕಥನ ಕಾವ್ಯ ಕಡಿಮೆ. ಕ್ಷೇಮೇಂದ್ರನದ್ದು ಬಹಳ ಇದೆ. ಕ್ಷೇಮೇಂದ್ರನದ್ದು ಅಂದ್ರೆ ಹೌದು ಲಕ್ಷಣ ಮೊದಲು ಹೇಗಿತ್ತು ಅಂದ್ರೆ, ಇನ್ನೂ ಒಂದು ಹೇಳ್ತೇನೆ, ಲಕ್ಷ್ಯ ಮೊದಲು, ಆ ಲಕ್ಷ್ಯಕ್ಕನುಗುಣವಾಗಿ ಲಕ್ಷಣ ಬರೆದ್ರು. ಆಮೇಲಿನವರು ಲಕ್ಷಣ ನೋಡಿಕೊಂಡು ತಮ್ಮದನ್ನು ತಿದ್ದಿದ್ರು. ಅದರಿಂದಾಗಿ ಅವನು ಬಹಳ ಬರೆದಿದ್ದಾನೆ. ನರ್ಮಮಾಲ ಅಂತ ಒಂದು ಇದೆ, ಯಾರು ನೀವು ಅದನ್ನ ಪ್ರಸ್ತಾಪ ಮಾಡಿ. ಕ್ಷೇಮೇಂದ್ರ ತಮಾಷೆಯಾಗಿ ಬರೆದಿದ್ದಾನೆ ಅಂದ್ರೆ, ಒಬ್ಬ ಕ್ಲರ್ಕ್ ಇಡೀ ದೇವಸ್ಥಾನವನ್ನು ಹೇಗೆ ಹಾಳು ಮಾಡ್ತಾನೆ. ಒಬ್ಬ ಕ್ಲರ್ಕ್, ದಿವಿರ ಅಂತ ಕರೀತಾರೆ, ಪಟೇಲ ಅಂತಾನು ಕರಿಬಹುದು ಅವನ್ನ. ಒಂದು ದೇವಸ್ಥಾನವನ್ನು
ಲೆಕ್ಕದ ಪ್ರಕಾರ ಲೆಕ್ಕದ ರೀತಿಯಲ್ಲಿ ಲೆಕ್ಕಣಿಕೆ ಹಿಡ್ಕೊಂಡು ಹೆಂಗೆ ಹಾಳು ಮಾಡಿ ಯಾವುದೇ ಹೊರಗಿನವರಿಗೆ ಇದು ಭ್ರಷ್ಟಾಚಾರ ಅಂತ ಅನಿಸದೇ ಇರೋ ರೀತಿಯಲ್ಲಿ ಹೌದು ಆದರೆ ಸಂಪೂರ್ಣವಾಗಿ ಹಾಳು ಮಾಡುವ ಆ ಥರದ ಕಥನ ಕಾವ್ಯಗಳನ್ನು ಬೇಕಷ್ಟು ಬರೆದಿದ್ದಾನೆ. ಆಮೇಲೆ ಕೆಲವು ಇತ್ತೀಚೆಗಿನ ಸಂಸ್ಕೃತ ಕವಿಗಳು, ಈಗ ಇರುವವರು, ಸ್ವಲ್ಪ ಹಿಂದೆ ಆದವರು ಬೇಕಷ್ಟು ಕಥನ ಕಾವ್ಯಗಳನ್ನು ಬರೆದಿದ್ದಾರೆ. ಆದರೆ ಹಳೇದು ಅಂತ ನೋಡೋದು ಲೆಕ್ಕದಲ್ಲಿ ನೋಡಿದಾಗ ಕಡಿಮೆನೆ. ಶುಭೋದಯ ಅದು ಆ ಥರದ್ದು ಒಂದು ಸಿಗುತ್ತೆ ನಮಗೆ. ಮತ್ತಿನ್ಯಾವುದು ಕನ್ನಡಕ್ಕೆ ಬರ್ಬೋದಾ ನಿಮ್ಮ ಮೂಲಕ? ಅರ್ಧ ಆಗಿದೆ, ಅದು ನೋಡಬೇಕು. ಅದು ಅರ್ಧ ಮಾಡಿದ್ದೇನೆ ನಾನು. ಅದಕ್ಕೊಂದು ಸಂಸ್ಕೃತ ವ್ಯಾಖ್ಯಾನ ಬರೀಬೇಕು, ಕನ್ನಡ ಇದು ಬರೀಬೇಕು ಅಂತ ಇದೆ. ನೋಡೋಣ ಏನೇನಾಗುತ್ತೆ ಅಂತ. ಈ ತತ್ವ ಪ್ರಸಾರಕ್ಕೆ ಕಲಾ ಮಾಧ್ಯಮವನ್ನು ಬಳಸಿಕೊಳ್ಳುವ ಬೇರೆ ಉದಾಹರಣೆಗಳು ನಮ್ಗೆ ಏನಾದರೂ ಸಿಗ್ತವ? ಯಕ್ಷಗಾನ ಬಿಟ್ಟು ಬೇರೆ ಯಾವುದು ಸಿಗೋಲ್ಲ. ಇಲ್ಲ, ಯಕ್ಷಗಾನ ಬಿಟ್ಟು ಬೇರೆ ಯಾವುದು ಸಿಗೋಲ್ಲ. ಅಲ್ಲೂ ಕೂಡ ನಾವು ತತ್ವಜ್ಞಾನ ಅಂದ್ರೆ ನಾವು ಭಾಗವತ ಮತ್ತು ಅಷ್ಟೇ ಅಂತ ದರ್ಶನಗಳನ್ನೇ ನೇರವಾಗಿ ಎತ್ತಿಕೊಂಡು ಅಲ್ಲ ಮಾಡಬೇಕಾಗತ್ತೆ. ನಾವು ಕಾನ್ಸೆಪ್ಟ್ ಗೊತ್ತಾಗಿದೆ, ಏಕೆಂದರೆ ಎರಡೂ ಕಡೆ ಸ್ವಲ್ಪ ಪರಿಶ್ರಮ ಇರೋದ್ರಿಂದ, ಎರಡೂ ಕಡೆ ಒಂದು ಸ್ವಲ್ಪ ಪ್ರವೇಶ ಇರೋದ್ರಿಂದ ಒಂದು ಹಂತಕ್ಕೆ ಮಾಡಬಲ್ಲೆವು. ಆದರೆ ನಮಗೆ ಏನಾಗತ್ತೆ, ಅದರ ಸಾಧ್ಯತೆಗಳು ಈಗ ಸದ್ಯಕ್ಕೆ ಗೋಚರಿಸ್ತಾ ಇಲ್ಲ. ನೋಡೋಣ ದೇವರ ಸಂಕಲ್ಪ ಹೇಗೆ ಹಾಗೆ ಅಂತ. ತತ್ವಜ್ಞಾನದ ಪ್ರಸಾರಕ್ಕೆ ಕಲಾ ಮಾಧ್ಯಮವನ್ನು ಬಳಸಿಕೊಳ್ಳೋದು ಪೂರಕವಾಗುತ್ತೋ ಅಥವಾ ಅಲ್ಲೇನಾದ್ರೂ ತತ್ವಜ್ಞಾನದ ಮೂಲ ತಿರುಳಿಗೆ ಇಲ್ಲೇ ಆಗಲಿ, ಆರಂಭದಲ್ಲಿ ಸ್ವಚ್ಛವಾಗಿರೋದು ನಂತರ ಕೊಳೆ ಸೇರ್ಕೊಳ್ಳುತ್ತೆ. ಗಂಗೋತ್ರಿಯಲ್ಲಿ ಹುಟ್ಟಿದ ಗಂಗೆಗೂ ಕಾಶಿಗೂ ಹೇಗೆ ನೋಡ್ತೇವೆ ಹಾಗೆ ಅದು ಏನು ಮಾಡಲಿಕ್ಕೆ ಬರಲ್ಲ. ಒಂದು ಒಳ್ಳೆಯದಕ್ಕಾಗಿಯೇ ಶುರು ಆಗಿದ್ದು ಒಳ್ಳೆಯದಾಗೇ ಹರಿತಾ ಇರುವಂತಹ ಒಂದು ಗಂಗೆಯೇ ನಿರ್ಮಲವಾಗಿ ಹರಿತಾ ಇರೋದೇ ಆಮೇಲೆ ಹೇಗೆ ಕೈಗಾರಿಕೆಗಳ ತ್ಯಾಜ್ಯದಿಂದ ಕಲುಷಿತಳಾಗ್ತಾಳೋ ಅದೇ ರೀತಿ ಪ್ರತಿಯೊಂದು ಪರಂಪರೆಯೂ ಹಾಗೆ ಅಲ್ವಾ. ಕೊಳೆ ಸೇರಿಕೊಳ್ಳುತ್ತೆ, ಮತ್ತೆ ಶುದ್ಧ ಆಗುತ್ತೆ, ಕೊಳೆ ಸೇರಿಕೊಳ್ಳುತ್ತೆ, ಇನ್ನೊಂದು ಕಡೆ ಶುದ್ಧ ಆಗಿರುತ್ತೆ ಹಾಗೆ. ಆದರೆ ನಮಗೆ ಇವತ್ತು ರಾಮಾಯಣ ಮಹಾಭಾರತಗಳನ್ನೇ ಶುದ್ಧ ರೂಪದಲ್ಲಿ ಕೊಡಬೇಕಾಗಿದೆ, ಅದೊಂದು ದೊಡ್ಡ ತಲೆನೋವು. ಅಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ವಾರ್ಫೇರ್ ಕರೆಕ್ಟಾಗಿ ಆಗಿಲ್ಲ. ಯಾಕಂದರೆ ನಮ್ಮ ಅರ್ಜುನನಿಗೋ ಅಭಿಮನ್ಯುವಿಗೋ ಎಷ್ಟು ನಿಧಾನ ಅಂತಂದರೆ ಅವನು ಅಲ್ಲಿ ಅವಾಗ ಇದನ್ನು ಎಳೆದು ಏನೋ ಮಂತ್ರಗಳನ್ನು ಮಣಮಣಿಸ್ತಾ ಇರ್ತಾನೆ. ಅಲ್ಲಿ ತನಕ ಎದುರುಗಡೆ ಅವನು ಕಳ್ಳೆಪುರಿ ತಿಂತಾ ಇರಬೇಕು ಪ್ರಾಯ. ಇವನು ನೋಡ್ತಾ ಇರ್ತಾನೆ. ಆಮೇಲೆ ಬಾಣ ಬಿಡುವಾಗ ಆ ವೇಗ, ಕಾನ್ಸೆಪ್ಟ್ ಬಿಲ್ಲು ಯಾವಾಗಲೂ ಕಟ್ಕೊಂಡಿರುತ್ತೆ. ಇದು ಬೇಸಿಕ್ ಕಾನ್ಸೆಪ್ಟ್ ರೀ, ಟೆನ್ಷನ್ ಹೋಗುತ್ತೆ ಅಂತ ಹೇಳಿ ಇವ್ರಿಗೆ ಫಿಸಿಕ್ಸಿನ ಒಂದು ಸಾಧಾರಣ ಪರಿಜ್ಞಾನ ಇರೋದು ಬೇಡವೇ? ಅದು ಗಟ್ಟಿಯಾಗಿದ್ದನ್ನು ಬಗ್ಗಿಸಿ ತಂತಿಯನ್ನು ದಾರವನ್ನು ಕಟ್ಟಿದಾಗ ಆ ಟೆನ್ಷನಿಂದ ದೂರ ಹೋಗುತ್ತೆ ಅಂತ. ಹೌದು, ಅದ್ರ ಬಗ್ಗೆನೂ ಸೆನ್ಸ್ ಇಲ್ಲ, ಯಾವಾಗಲೂ ಕಟ್ಟಿರತ್ತೆ. ಅದು ಹೆಂಗದು? ಇದು ಬೇಸಿಕ್ಕು. ಆಮೇಲೆ ಗದೆಯ ಆಕಾರ ಮುಂದ್ಗಡೆ ಡೋಮ್ ಇರುತ್ತೆ. ಅದು ಹೊಡೆಯುವವನಿಗೆ ಅವನಿಗೆ ಈಸಿ, ನನಗಲ್ಲ. ಯಾಕೆಂದರೆ ಆ ಡೋಮ್ ಮೇಲೆ ನೀವು ಮಾಡಿ ಹೊಡೆದ್ರೆ ನಾನು ಇಡೀ ಹೊತ್ತಾಕೊಂಡು ಅಲ್ಲಿ ಬೀಳ್ತೀನಿ, ಆ ಭಾರ ಮೈಂಟೈನ್ ಮಾಡ್ಲಿಕ್ಕಾಗಲ್ಲ. ಇದೆಲ್ಲ ಬೇಸಿಕ್ ರೀ, ಯಾರಿಗೂ ಗೊತ್ತಾಗ್ತಾ ಇಲ್ಲ. ನಾವು ಇವ್ರು ಬೇಡ ಬಿಡಿ, ಇವ್ರು ಬೇಡ. ವಾಸ್ತವವಾಗಿ ಅಲ್ಲಿರುವ ತಿರುಳನ್ನು ತೋರಿಸ್ತಾ ಇಲ್ಲ, ಈ ವಾರ್ಫೇರನ್ನು ಚೆನ್ನಾಗಿ ತೋರಿಸ್ತಾ ಇಲ್ಲ, ಏನೇನಿದೆ ಅದನ್ನು ಐಡಿಯಾ ಬರ್ತಾ ಇಲ್ಲ. ಅದೇ ನಾನು ಹೇಳಿದ್ನಲ್ಲ, ಅವನು ಚಕ್ರ ಕೃಷ್ಣ ಹೀಗೆ ಎಸೆಯೋದು, ಇದು ಇವ್ರು ಹಿಂಗಿಟ್ಕೊಂಡಿರ್ತಾರೆ, ಇವ್ರಿಗೆ ಎಲ್ಲೋ ತಲೆನಲ್ಲಿ ಹೀಗಿಟ್ಕೊಂಡಿದ್ದಾನೆ ಅಂತ. ಫಸ್ಟ್ ಅಪ್ವರ್ಡ್ ಮೂಮೆಂಟ್ ಹಿಂಗೆ ಹೋಗ್ಬೇಕು, ಆಮೇಲೆ ಹಿಂಗೆ ಹೋಗ್ಬೇಕು. ಯಾಕಂದ್ರೆ ಕೈ ತೋರಿಸೋದ್ರೆ ಅಂತ ಇವ್ರ ಪಾಪ ಚಿಂತೆ. ವಾಸ್ತವವಾಗಿ ಚಕ್ರ ಸ್ವಲ್ಪ ದೊಡ್ಡದಿರುತ್ತೆ, ಅದನ್ನ ಬೀಸಿ ಹೀಗೆ ಎಸೆಯೋದು ಒಂದು ಡಿಸ್ಕ್ ರೀತಿಯಲ್ಲಿ, ಡಿಸ್ಕ್ ರೀತಿಯಲ್ಲಿ ಆ ತರಹ ಇರುವಂಥದ್ದು ಆ ವೇಗ. ಮತ್ತೆ ಅಲ್ಲಿ ದ್ವಿಷೋಡಶ ಪ್ರಭೇದಕಂ ಅಂತ 38 ಬಗೆ, 38 ಬಗೆಗಳನ್ನು ನೀವು ಅಶ್ವಾಯುರ್ವೇದದಲ್ಲಿ ಅಥವಾ ಬೇರೆ ಕಡೆ ಹಾರುವ ಬಗೆಗಳು, ಮತ್ತೆ ಇದನ್ನ ಮಾಡುವ ಬಗೆ, ಫೈಟಿಂಗ್ ಮಾಡುವಾಗ ಮೂಮೆಂಟು ಇತ್ಯಾದಿಗಳನ್ನೆಲ್ಲ ಒಂದು ಸ್ವಲ್ಪ ನೋಡೋದು ಬೇಡವೇ? ನಮ್ಮ ಸಂಸ್ಕೃತ ಪಂಡಿತರು ಹೇಳಲ್ಲ, ಅವರು ಓದಲ್ಲ ಬಿಡಿ, ಯಾರು ಮಹಾಭಾರತ ರಾಮಾಯಣ ಹೆಚ್ಚು ಓದೋಲ್ಲ. ಓದಿದ್ರು ಅವ್ರಿಗೆ ಹೇಗೆ ಅಂತ ಹೇಳಿದ್ರೆ
ಭಾಗವತ ಓದ್ತಾರೆ. ಯಾಕೆ ಅಂತಂದರೆ ಭಾಗವತ ಈಗ ಸ್ವಲ್ಪ ಪ್ರಚಲಿತವಾಗಿದೆ, ಜನ ಕೇಳ್ತಾರೆ ಅಂತ ಓದ್ತಾರೆ. ಮತ್ತು ಇನ್ಯಾರು ಕವರ್ ಟು ಕವರ್ ಓದುವಂತಹ ಒಂದು ಅಭ್ಯಾಸ ನಮಗೆ ಬೆಳೆದಿಲ್ಲ. ಅದರಿಂದಾಗಿ ಅಲ್ಲಿ ಅದರ ಎಷ್ಟೋ ಸ್ವಾರಸ್ಯಗಳು ಕಥಾನಕದಲ್ಲಿರೋದನ್ನೇ ತೋರಿಸ್ಬೇಕು ಅಂತಲೇ ಇರೋದು. ಅಷ್ಟು ನೀಡಿದೆ. ಆದರೆ ಒಬ್ಬ ವ್ಯಕ್ತಿಯೋ ಒಬ್ಬ ಇದೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಕಲಾ ಮಾಧ್ಯಮ ಕಾವ್ಯವನ್ನ ಹದಗೆಡಿಸಿದೆ ಅಂತ ಹೇಳ್ಬೋದು. ಇಲ್ಲ, ಕಲಾ ಮಾಧ್ಯಮಕ್ಕೆ ಬಂದೇ ಇಲ್ಲ ಮಹಾಭಾರತ ರಾಮಾಯಣಗಳು ಅಂತ ನಾನು ಹೇಳ್ತಾ ಇರೋದು. B.R. ಚೋಪ್ರಾ ಮಾಡಿರೋದನ್ನೋ ರಮಾನಂದ ಸಾಗರ್ ಮಾಡಿರೋದನ್ನೋ ನಾವು ಒಪ್ಲಿಕ್ಕೆ ಆಗ್ತದ? ನೋಡಿದಾಗ ಅವರು ಎಷ್ಟು ಅಂತಂದ್ರೆ ದ್ರೌಪದಿಯ ಸೀರೆಯನ್ನು ಎಳೆಯುವಾಗ ಅವಳು ಕ್ಲಾಕ್ ವೈಸ್ ತಿರುಗ್ತಾಳೆ. ಯಾಕಂದ್ರೆ ನೀನು ಎಳಿಲಿಕ್ಕೆ ಅನುಕೂಲ ಆಗ್ಬೇಕಲ್ಲ ಅವನಿಗೆ. ಯಾವುದಾದ್ರೂ ಹೆಣ್ಣು ಆಂಟಿ ಕ್ಲಾಕ್ ವೈಸ್ ತಿರುಗಿ ತನ್ನ ರಕ್ಷಣೆ ಮಾಡ್ಕೋತಾಳಲ್ವಾ? ತಿರುಗೋದೇನ ಆಯ್ತು ಹೇಳ್ಕೊ ಅಂತ ತಿರುಗದ? ಅದು ಒಂದು ಇದು ಬೇಡ, ಕಾಮನ್ ಸೆನ್ಸ್ ಬೇಡವಾ? ಅಲ್ಲಿರೋದು ಅನ್ಯದಾಸೀತ್ ಅಂತ, ಮೂಲದಲ್ಲಿ ಇರೋದು ಅನ್ಯದಾಸೀತ್. ಇನ್ನೊಂದಿತ್ತು ಎಳದ, ಇನ್ನೊಂದಿತ್ತು ಎಳದ, ಇನ್ನೊಂದಿತ್ತು ಎಲ್ಲ ಬೇರೆ ಬೇರೆ ಬಣ್ಣ ಅಥವಾ ಎಲ್ಲ ಬೇರೆ ಬೇರೆ ಬಟ್ಟೆ. ಹಂಗೆ ತೋರಿಸ್ಲಿಕ್ಕೆ ಆಗದೆ ಹೋದ್ರೆ ಅಟ್ಲೀಸ್ಟ್ ಬಾಯಲ್ಲಿ ಹೇಳ್ಬೋದಲ್ಲ. ಹೌದು ಹೌದು. ಹೀಗೆ ಇರೋದು ಕಾವ್ಯದೊಳಗಿನ ಸೂಕ್ಷ್ಮಗಳನ್ನ ಅದಕ್ಕೆ ನಾಟಕದಲ್ಲಿ ಇದನ್ನ ತೋರಿಸ್ಬಾರ್ದು, ಇದನ್ನ ಮಾಡಬಾರ್ದು, ಕೊಲ್ಲೋದು ಡೈರೆಕ್ಟಾಗಿ ಮಾಡಬಾರ್ದು ಇತ್ಯಾದಿಗಳೆಲ್ಲ ಬಂತು. ಸರಿ, ಮುಂದೆಯೂ ಅದೇ ಕಂಟಿನ್ಯೂ ಆಗ್ತಾ ಹೋಯ್ತು. ಅದು ತೋರಿಸ್ಬೇಕಾದ್ರೆ ಚೆನ್ನಾಗಿ ಬೇರೆ ಥರ ತೋರಿಸ್ಬೇಕು ಅಂತ ಇವ್ರಿಗೆ ಅನ್ನಿಸ್ಲಿಲ್ಲ. ಅಥವಾ ಮೂಲ ಓದಬೇಕು, ಅದು ವಿದ್ವಾಂಸರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತೇನು ಅನ್ನಿಸ್ಲಿಲ್ಲ. ವಿದ್ವಾಂಸರಿಗೂ ಅದು ನಡ್ಕೊಂಡು ಹೋಗ್ತಾ ಇದೆ ಅಂತ, ಯಾಕಂದರೆ ಇವರು ನೋಡಿರಲ್ಲ. ಹೌದು, ಹೀಗೆಲ್ಲ ಆಯ್ತು. ಸೊ ಈ ನಾಟಕ ಕೃತಿಗಳ ಮೇಲೆ ಭಾಷ್ಯಗಳು ಇತ್ಯಾದಿಗಳೆಲ್ಲ ಬಂದದ್ದಿದೆಯಾ? ಇದೆ ಟೀಕೆಗಳ ಬಂದಿದೆ. ಇದು ನಿಮಗೆ ಹೇಳಬೇಕು ಅಂದರೆ 3 ಟೀಕೆಗಳು ಇದಕ್ಕಿದೆ. ಯಾವುದಕ್ಕೆ? ಸಂಕಲ್ಪ ಸೂರ್ಯೋದಯಕ್ಕೆ 3 ಟೀಕೆ ಇದೆ. ಪ್ರಬೋಧ ಚಂದ್ರೋದಯಕ್ಕಿಲ್ಲ ಬಿಡಿ. ಸಂಕಲ್ಪ ಸೂರ್ಯೋದಯ ಗಾತ್ರದಲ್ಲೂ ಕೂಡ ಸ್ವಲ್ಪ ದೊಡ್ಡದು, 10 ಅಂಕ. ಹಗರಣ ಅಂದ್ರೆ ಪ್ರಕರಣ ಒಂದು ಮಾಡಲಿಲ್ಲ. ಆ ಪ್ರಕರಣ ಅನ್ನುವ ರೂಪಕದ ಒಂದು ಪ್ರಭೇದ, ಅದೇ ಹಗರಣ ಆಗಿದ್ದು. ಹೌದು. ಅದೇನಾಯ್ತು, ಅದಕ್ಕೆ 3 ಅಂದ್ರೆ 1 ತಮಿಳು, 2 ಸಂಸ್ಕೃತ. ಸರಿ. ಅಬ್ರಿಜಿಡ್ ವರ್ಷನ್ ಬೇರೆ ಬಂದಿದೆ. ಓಕೆ. ಸಂಸ್ಕೃತದಲ್ಲಿ ಅಬ್ರಿಜಿಡ್ ವರ್ಷನ್ ಸಂಸ್ಕೃತದಲ್ಲೇ ಹೌದು. ಅಂದ್ರೆ ವಿಪರೀತ ದೊಡ್ಡದಾಗಿದೆ, ವಿಪರೀತ ವಿಸ್ತಾರವಾಗಿದೆ ಅಂತ ಅದನ್ನ ಒಂದು ಮಾಡಿದ್ದಾರೆ. ಅಲ್ಲ, ಅದೆಲ್ಲ ಪ್ರಯತ್ನ ಮಾಡಿರ್ಬೇಕಾದ್ರೆ ಅದನ್ನ ರಂಗರೂಪದಲ್ಲೂ ಕೂಡ ತರುವ ಪ್ರಯತ್ನ ಕೂಡ ಆಗಿರ್ಬೋದು. ಅಲ್ಲ, ರಂಗರೂಪದಲ್ಲಿ ತರುವ ಪ್ರಯತ್ನ ಆಗಿದ್ರೆ ನಮಗೆ ಅದರ ಸೂಚನೆಗಳು ಬೇರೆ ಎಲ್ಲಿಯೋ ಬಂದೋ ಬೇರೆ ಎಲ್ಲಿಯೋ ಆಗಿಯೋ ಬರಬೇಕಿತ್ತು. ಇವಾಗ ಅಭಿಜ್ಞಾನ ಶಾಕುಂತಲ ಎಲ್ಲ ಆಗಿದ್ದಾಗ ಕಂಪನಿ ನಾಟಕಗಳೆಲ್ಲ ಮಾಡ್ತಾ ಇದ್ವು ಅದನ್ನ ಅಂತ. ಮತ್ತೆ ಭಾರತಾದ್ಯಂತ ಅದು ಬೇರೆ ಬೇರೆ ಭಾಷೆಗಳಲ್ಲಿ ನಡೀತಾ ಇತ್ತು ಅಂತ. ಅದಕ್ಕೆ ನಮಗೆ ಪ್ರೂಫ್ ಸಿಗತ್ತೆ. ಮತ್ತು ಅದಕ್ಕೆ ಬಹಳಷ್ಟು ಬದಲಾವಣೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದು ಕೂಡ ನಮಗೆ ಸಿಗ್ತದೆ. ಹೌದು. ಶೇಕ್ಸ್ಪಿಯರ್ ನಾಟಕಗಳನ್ನೇ ಕಂಪನಿ ನಾಟಕ ಮಾಡಿದ್ದಾಗ ಅಲ್ವಾ, ರಾಮವರ್ಮ ಲೀಲಾವತಿಯರ ಪ್ರಸಂಗ ಅಂತ ಶೂರಸೇನ ಚರಿತ್ರೆ ಇದು ಅದೇ ವಿಷ್ಣು ಬಂದಿಬ್ರು ವಿಷ್ಣು ಬಂದು ಕೊನೆಗೆ ಇಬ್ಬರನ್ನು ಎಬ್ಬಿಸುವಂತ ಪ್ರಸಂಗ. ಅಲ್ಲ, ನಿಮ್ಗೆ ಹಾಗೆ ನೋಡಿದ್ರೆ ಕೌಂಟ್ ಆಫ್ ಮಾಂಟೆ ಕ್ರಿಸ್ಟೋನು ಉಳ್ಳಾಲ ಮಂಗೇಶ್ರಾಯರು ಅಂತ 1935 ಉಳ್ಳಾಲ ಮಂಗೇಶ್ರಾಯರು ಅವನು ಎಲ್ಲವನ್ನು ತೊರೆದು ಬದರಿಕಾಶ್ರಮಕ್ಕೆ ತೆರಳಿದನು. ಕಡೆಯಲ್ಲಿ ಅವರು ಭಾರತೀಯಗೊಳಿಸಿದ್ದು. ಈ ತರದ್ದು ಅಂದ್ರೆ ಒಂದು ಜೀವಂತವಾಗಿರುವಂತ ಇದನ್ನು ನೋಡ್ತೇವೆ, ಇತಿಹಾಸವನ್ನು. ಈ ನಾಟಕಗಳ ಹಾಗೇನೆ ಬೇರೆ ಯಾವುದಾದ್ರೂ ಇದೇ 3 ಸಿದ್ಧಾಂತಗಳ ಬಗ್ಗೆ ಆಗ್ಲಿ ಅಥವಾ ದರ್ಶನಗಳ ಬಗ್ಗೆ ಆಗ್ಲಿ ಬಂದಿರುವಂತದ್ದು ಇದೆಯಾ? ಆಗಮಡಂಬರ ಮತ್ತು ಈ 3 ನಾಟಕಗಳನ್ನು ಬಿಟ್ಟು ಬೇರೆ ಬಂದಿದೆ. ಬೇಕಷ್ಟು ಅಲಂಕಾರ ಶಾಸ್ತ್ರದ ಬಗ್ಗೆ ಬಂದಿದೆ. ಮತ್ತೆ ಆತ್ಮಬೋಧ ಅಂತ ಹೇಳೋ ಒಂದು ನಾಟಕ ಇದೆ. ಆ ಥರದ್ದು ಬೇಕಷ್ಟು ನಾಟಕ ಇದೆ. ಆದರೆ ಅದು ಎಲ್ಲ ಮಾಯಾವಾದದ ಬಗ್ಗೆ ಹೆಚ್ಚು ಬಂದಿದೆ. ಉಳಿದ 2 ಬಗ್ಗೆ ಬಂದಿಲ್ಲ. ರಾಮಾನುಜಿಯರ ಬಗ್ಗೆ ಆಗಲಿ ಮಾಧ್ವರ ಒಂದು ಇದಾಗಲಿ ಬಂದಿಲ್ಲ. ಮಾಧ್ವರಿಗೆ ನಾಟಕ ಇದೆ ಅನ್ನೋದೇ ಗೊತ್ತಿಲ್ಲ, ಇನ್ನು ಬರೋದೆಂಥದ್ದು. ಅದರಿಂದಾಗಿ ಇದೆ ಆಗತ್ತೆ. ಮತ್ತು ಈ ನಾಟಕ ಅಷ್ಟು ಚೆನ್ನಾಗಿಲ್ಲ. ಅವರು ಮಾಧ್ವರ ಮೇಲೆ ಸಿಟ್ಟಲ್ಲಿ ಮಾಧ್ವರನ್ನ ಇಟ್ಕೊಂಡು ನಾಟಕ ಬರೋದ ಅಂತ ಒಮ್ಮೆ ಅನ್ಸುತ್ತೆ. ಆದರೆ ಇದೊಂದೇ ಪ್ರಯತ್ನ ಆಗಿರೋದು. ಮಾಯಾವಾದಕ್ಕೆ ಬಹಳ ಪ್ರಯತ್ನಗಳಾಗಿದೆ.
ವಿಶಿಷ್ಟಾದ್ವೈತಕ್ಕಾಗಲಿ ಅಥವಾ ತತ್ವವಾದ ಅಥವಾ ಇವರು ಹೇಳುವಂತಹ ದ್ವೈತ ಅಂತಾಗಲಿ ಒಂದೊಂದೇ ನಾಟಕ ಆಗಿರೋದು. ಬಹುಶಃ ಕಾಲಘಟ್ಟದ ಪ್ರಭಾವವೂ ಇರ್ಬೋದು, ಆ ನಂತರದ ಸಿದ್ಧಾಂತಗಳು ನಂತರ ಬಂದ ಕಾರಣಕ್ಕೆ ಇರ್ಬೋದು. ಯಾಕಂದ್ರೆ 12-13ನೇ ಶತಮಾನದ ನಂತರ ನಮ್ಮಲ್ಲೂ ಕೂಡ ಬೇರೆ ಬೇರೆ ವಿಪ್ಲವಗಳು ಆಯ್ತಲ್ಲ. ಖಂಡಿತ. ಸೊ ಹಾಗಾಗಿ ನಾಟಕ ಬರೆಯುವುದು ಅಥವಾ ತತ್ವಜ್ಞಾನಕ್ಕೆ ಬೇಕಾಗಿ ನಾಟಕವನ್ನು ಬಳಸಿಕೊಳ್ಳೋದು ಕೂಡ ಒಂದು ನಾಟಕ. ಅದು ಎಂಥದೇ ವಿಪ್ಲವ ಆದರೂ ಕೂಡ ಮನುಷ್ಯ ಕಲೆಯನ್ನು ಬಿಟ್ಟಿರ್ಲಿಕ್ಕಾಗಲ್ಲ. ಪುರಂದರದಾಸರು ಆ ಕಲೆಯನ್ನು ಹಿಡಿದೇ ಅಲ್ವಾ ಎಲ್ಲರನ್ನ ಎಬ್ಬಿಸಿದ್ದು. ಅಷ್ಟು ದೊಡ್ಡ ಕೆಲಸ ಅವ್ರು ಮಾಡಿದ್ದು. ನೊಂದವರನ್ನು, ಬೇರೆಯವರ ದಾಳಿಯಿಂದ ನೊಂದವರನ್ನು ಅವರು ಚಿಟಿಕೆ ತಾಳ ತಂಬೂರಿ ಹಿಡಿದು ಎಲ್ಲರನ್ನ ಡಿಪ್ರೆಷನ್ನಿಂದ ರಪ್ಪ ಅಂತ ಮೇಲ್ಗಡೆ ಎತ್ಬಿಟ್ರು, ಬಂದದ್ದೆಲ್ಲ ಬರಲಿ ಇತ್ಯಾದಿಗಳಿಂದ. ಕೆಲವೊಂದು ಅವ್ರಿಗೂ ತಪ್ಪಿಸ್ಲಿಕ್ಕಾಗಲೂ ಇಲ್ಲ. ಸತ್ಯವಂತರಿಗಿದು ಕಾಲವಲ್ಲ. ಅಳಿಯ ರಾಮರಾಯ ಅವ್ರ ಮಾತು ಕೇಳಿದಾಗಲೇ ಅವರು ಹೇಳಿದ್ದು. ಅದರಿಂದಾಗಿ ಕಲೆಯನ್ನು ಬಿಟ್ಟಿರ್ಲಿಕ್ಕಾಗಲ್ಲ. ಮನುಷ್ಯ ಬದಲಾಗ್ತಾ ಇದ್ದ ಹಾಗೆ ಬರೀತಾನೆ. ಆ ಬದಲಾವಣೆಯನ್ನೇ ಬರೀತಾನೆ. ಆ ಸ್ಥಿತ್ಯಂತರಗಳನ್ನು ದಾಖಲು ಮಾಡ್ತಾನೆ. ಈ ಸಿದ್ಧಾಂತಗಳ ಚರ್ಚೆ ಅಂದ್ರೆ ಒಟ್ಟು ದರ್ಶನಗಳಿರ್ಬೋದು ಅಥವಾ ಎಲ್ಲ ಸಿದ್ಧಾಂತಗಳಿರ್ಬೋದು, ಒಂದು ಹಂತದ ನಂತರ ಈಗ ನೀವೇ ಹೇಳಿದ್ರೆ ಆ ನಾಟಕಗಳಲ್ಲಿ ಬಂದಷ್ಟು ಚೆನ್ನಾಗಿರುವಂತಹ ಚರ್ಚೆ ಇವತ್ತು ನಾವು ನೋಡ್ತಾ ಇಲ್ಲ ನಮ್ಮ ಲೌಕಿಕದಲ್ಲಿ ಅಂತ. ಈ ಚರ್ಚೆಗಳ ಗುಣಮಟ್ಟ ಯಾವ ಕಾರಣಕ್ಕೆ ಕುಸಿದಿರ್ಬೋದು, ಮತ್ತೆ ಯಾವಾಗ ಈ ಕುಸಿಯುವ ಹಂತ ಶುರುವಾಯಿತು ಅಂತ? ಅದು ಪಾರಿಭಾಷಿಕವಾಗಿ ಯಾವಾಗ ಶುರು ಆಯಿತೋ ಜನರಿಗೆ ಅಪಥ್ಯ ಆಯಿತು. ಟೆಕ್ನಿಕಲ್ ಟರ್ಮ್ಸ್ ವಿಪರೀತ ಆಗಬಾರದು. 3 ತರಹದ ಭಾಷೆ ಅಂತ ಇವನು ಗೌತಮ ನ್ಯಾಯಸೂತ್ರದಲ್ಲಿ ಹೇಳ್ತಾನೆ. ಮೂಲಭೂತವಾಗಿ 4 ಅಂತಾನೆ, ಅದ್ರ ನಂತರ 3 ಆಗುತ್ತೆ. ಸರ್ವತಂತ್ರ, ಸಮಾನತಂತ್ರ, ಪ್ರತಿತಂತ್ರ ಅಂತ. ಸರ್ವತಂತ್ರ ಅಂತಂದ್ರೆ ನಾವೆಲ್ಲ ಯೂಸ್ ಮಾಡುವಂತಹ ಒಂದು ಸಾಮಾನ್ಯ ಭಾಷೆ. ಇದೆ, ನೋಡು, ತಿನ್ನು, ಅಲ್ಲಿ ಮಡಿಕೆ ಇದೆ ಇತ್ಯಾದಿಗಳೆಲ್ಲ. ಇನ್ನು ಸಮಾನತಂತ್ರ 2 ಶಾಸ್ತ್ರದವರು ಬಳಸುವಂಥದ್ದು, ಫಿಸಿಕ್ಸು ಮತ್ತೆ ಕೆಮಿಸ್ಟ್ರಿಯ ನಡುವೆ ಕಾಮನ್ ಆಗಿರುವಂತಹ ಪಾರಿಭಾಷಿಕಗಳು. ಹಾಗೆ ತರ್ಕಶಾಸ್ತ್ರ ಮೀಮಾಂಸಾದಲ್ಲಿ, ತರ್ಕಶಾಸ್ತ್ರ ವ್ಯಾಕರಣದಲ್ಲಿ, ವ್ಯಾಕರಣ ಮತ್ತು ಮೀಮಾಂಸದಲ್ಲಿ, ಆ ತರಹ 2 ಅಲಂಕಾರ ತರ್ಕದಲ್ಲಿ ಅಥವಾ ಬೇರೆ ಯಾವುದೇ 2 ಶಾಸ್ತ್ರಗಳ ನಡುವೆ ಹೇಳಿದ್ನಲ್ಲ, ಫಿಸಿಕ್ಸು ಕೆಮಿಸ್ಟ್ರಿ, ಫಿಸಿಕ್ಸು ಬಯಾಲಜಿ, ಈಗ 2 ಕಾಮನ್ ಆಗಿರುವಂತಹ ಕೆಲವೊಂದಿರುತ್ತೆ. ಅದು ಅವ್ರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಬೇಕಂತ ರೂಪಿಸಿಕೊಂಡ ಒಂದು, ಅದನ್ನು ಅಭ್ಯುಪಗಮ ತಂತ್ರ ಅಂತ ಕೂಡ ಕರೀತಾರೆ, ಸಮಾನ ತಂತ್ರ ಅಂತ ಕೂಡ ಕರೀತಾರೆ. ಇನ್ನೊಂದು ಪ್ರತಿತಂತ್ರ ಅಂತ ಟೆಕ್ನಿಕಲ್ ಟರ್ಮ್, ಅದಕ್ಕೆ ಮೀಸಲಾದ. ಬೇರೆ ಕಡೆ ನಿಮಗೆ ಇವಾಗ ಪವರ್ ಯಾರ್ಯಾರಿಗೆ ಏನೇನು ಅಂತ ಗೊತ್ತಲ್ಲ. ಇವನು ಇದು ಇಂಜಿನ್ನು ಅಂತಾನೆ, ಇನ್ನೊಬ್ಬ ಇಲ್ಲ ಕರೆಂಟು ಅಂತಾನೆ. ಸೊ ಆ ರೀತಿ ಟೆಕ್ನಿಕಲ್ ಟರ್ಮ್ ಅನ್ನೋದು ಪ್ರತ್ಯೇಕವಾಗಿ ಇದ್ದು ಬಿಡುತ್ತೆ. ಅದರಿಂದಾಗಿ ಆ ಟೆಕ್ನಿಕಲ್ ಟರ್ಮಿನ ಒಂದು ಭಾರ ಜಾಸ್ತಿಯಾಗಿ ಜನರಿಗೆ ದೂರ ಆಯಿತು. ಇವತ್ತಿಗೂ ಕೂಡ ನೀವು ಗೀತೆಯನ್ನ 3 ಭಾಷೆಗಳ ಜೊತೆ ಓದಿದ್ರೆ, ಉಪನಿಷತ್ತನ್ನ 3 ಭಾಷೆಗಳ ಜೊತೆ ಓದಿದ್ರೆ, 3 ಜನ ಸೇರಿ ಇಲ್ಲಿ ಇದು ಹೀಗಿದೆ ಅಂತ ಹೇಳಿದರೆ ಜನರಿಗೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ, ಸ್ವಾತಂತ್ರ್ಯ ಇರುತ್ತೆ, ಆನಂದವೂ ಆಗುತ್ತೆ. ಅದನ್ನ ಯಾರು ಮಾಡ್ತಾ ಇಲ್ಲ ಅನ್ನೋದು ಬೇರೆ ಪ್ರಶ್ನೆ. ಆದರೆ ಮಾಡಿದ್ರೆ ಜನರಿಗೇನೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದು ಏನು ಬೇಕಾದ್ರೆ ಗೊತ್ತಾಗಲಿ, ಅದು ಅವ್ರವ್ರ ಸ್ವಾತಂತ್ರ್ಯ, ಅವ್ರವ್ರಿಗೆ ಅನ್ನಿಸೋದು. ಆದರೆ ಕ್ಲಾರಿಟಿ ಇರುತ್ತೆ. ಅವ್ರೇನು ಬೇಕಾದ್ರೆ ತೀರ್ಮಾನ ಮಾಡಲಿ ಹಾಗೆ. ಸೊ ಒಟ್ಟು ಈ ತತ್ವಜ್ಞಾನದ ಚರ್ಚೆ ಮತ್ತು ಅವುಗಳು ಕೃತಿಗಳಲ್ಲಿ ಬಂದಿರುವ ರೀತಿ, ಸಂಸ್ಕೃತದಲ್ಲಿ ನಡೆದಿರುವಂತಹ ಈ ಸಾಹಿತ್ಯದ ಕೃಷಿ ಮತ್ತು ಅವುಗಳ ಅನುವಾದಗಳು, ಆ ಅನುವಾದಗಳಲ್ಲಿ ಬಂದಿರುವಂತಹ ಕೆಲವು ಸಮಸ್ಯೆಗಳು, ಎಲ್ಲ ವಿಚಾರಗಳ ಬಗ್ಗೆ ಬಹಳ ವಿಸ್ತೃತವಾದ ಚರ್ಚೆಯನ್ನು ನೀವು ಮಾಡಿದ್ರಿ. ನಿಮ್ಮ ಜೊತೆ ಯಾವ ವಿಷಯದ ಬಗ್ಗೆ ಮಾತಾಡೋದು ಒಂದು ಆನಂದವೇ. ತತ್ವಜ್ಞಾನದ ಬಗ್ಗೆ ಅಂತೂ ಬಹಳ ಖುಷಿಯಿಂದ ಮಾತಾಡ್ಬೋದು. ಕೊನೆಯದಾಗಿ ಈ ಒಟ್ಟು ಚರ್ಚೆಗೆ ಒಂದು ಏನು ನಿಲುಗಡೆ ಹಾಕುವ ರೀತಿಯಲ್ಲಿ ಕೊನೆಯದಾಗಿ ಒಂದು ಪ್ರಶ್ನೆ. ಮತ್ತೆ ನಾನು ಸಾಹಿತ್ಯದ ಬಗ್ಗೆ ಮತ್ತೆ ಮಾತಾಡ್ತೇನೆ. ಈ ಸಿದ್ಧಾಂತಗಳು, ನಾವೀಗ ಒಂದಷ್ಟು ಸಿದ್ಧಾಂತಗಳು, ಒಂದಷ್ಟು ದರ್ಶನಗಳು, ಒಂದಷ್ಟು ಫಿಲಾಸಫಿ ಅಂತ ಎಲ್ಲ ನೋಡಿದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ
ಒಂದು ಕಡೆಯಿಂದ ನಮ್ಮ ತಿಳುವಳಿಕೆಯ ಮಟ್ಟ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ತಿಳುವಳಿಕೆಯ ಮಟ್ಟ ಅಂತ ಹೇಳಿದ್ರೆ ಇವತ್ತಿನ ಎಲ್ಲ ಡೇಟಾ ಡೇಟಾ ನಾಲೆಜ್ ಅಲ್ಲ, ಡೇಟಾ ಮಾಹಿತಿ ಸಿಕ್ಕಾಪಟ್ಟೆ ಇರೋದು, ಆಮೇಲೆ ತುಂಬಾ ಅನಾಲಿಸಿಸ್ ಮಾಡ್ಲಿಕ್ಕೆ ಅವಕಾಶ ಇರುವಂತದ್ದು, ಅನೇಕ ಮಂದಿಯ ಜೊತೆ ಚರ್ಚೆ ಸಂವಾದ ಮಾಡ್ಲಿಕ್ಕೆ ಅವಕಾಶ ಇರುವಂತದ್ದು. ಇದು ಬಹುಶಃ ಆಗಿನ ಕಾಲದವರಿಗೆ ಇರ್ಲಿಲ್ಲ. ಇಲ್ಲ ಆಗಿನ ಕಾಲದಲ್ಲೇ ಇತ್ತು, ಜಾಸ್ತಿ ಇತ್ತು. ಯಾಕೆಂದ್ರೆ ಈಗ ಮಾಹಿತಿ ಇಟ್ಟುಕೊಂಡು ಆ ಮಾಹಿತಿ ಸರಿಯಾದ ತಪ್ಪಾಗುತ್ತಿಲ್ಲ ನಮಗೆ. ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ ಫಿಂಗರ್ ಟಿಪ್ಸಲ್ಲೆಲ್ಲ ಇದೆ ಅಂತ. ಈಗ ಒಂದು ಇದನ್ನು ಕೊಟ್ಟರೆ ಯಾವುದು ಪ್ರಾಬಬಿಲಿಟಿ ಇದೆಯೋ ಅದನ್ನು ಕೊಡುತ್ತೆ. ಇವಾಗ ನಾವೊಂದು ವೆಬ್ಸೈಟನ್ನು ನೋಡಿದ್ರೆ, ಯಾವುದಾರೊಂದು ಪುಸ್ತಕವನ್ನು, ಪುಸ್ತಕದ ರಿವ್ಯೂವನ್ನು ಯಾವುದನ್ನು ನೋಡಿದ್ರೆ ಜನ ಹೆಚ್ಚು ಯೂಸ್ ಮಾಡೋದು ಬರುತ್ತೆ, ವಾಸ್ತವವಾಗಿರೋದು ಯೂಸ್ ಮಾಡದೇ ಇರೋದಾಗಿರಬಹುದು, ಅದು ನಮಗೆ ಗೊತ್ತಿಲ್ಲ. ಒಂದು ಎರಡನೇದವಾಗ ನೇರವಾಗಿ ಗ್ರಂಥದ ಮೇಲೇನೆ ಕೂತ್ಕೊಳ್ತಾ ಇದ್ರು. ಈಗ ಗ್ರಂಥದ ಮೇಲಿನ ಚರ್ಚೆಯ ಮೇಲಿನ ಚರ್ಚೆ ಹೋಗ್ತಾ ಇರುತ್ತದು. ಅಲ್ಲ, ಈಗ ಈ ಎಲ್ಲ ದರ್ಶನಗಳು ಪರಬ್ರಹ್ಮದ ಬಗ್ಗೆ ಮುಖ್ಯವಾಗಿ ಮಾತಾಡಿರುವಂಥದ್ದು. ಮತ್ತು ಇವತ್ತು ನಮಗೆ ಗೊತ್ತಿರುವ ಮಾಹಿತಿ ಅಥವಾ ಇನ್ಫಾರ್ಮೇಶನ್ ನೋಡಿದರೆ ಆಗಿನ ಕಾಲಕ್ಕಿಂತ ಬಹಳ ಹೆಚ್ಚು ಪಟ್ಟು ಇನ್ಫಾರ್ಮೇಶನ್ ನಮ್ಮ ಇವತ್ತಿನ ಕಾಲಕ್ಕೆ ಇದೆ. ಹಾಗಿದ್ರೂ ಕೂಡ ಇವತ್ತು ಯಾಕೆ ನಮ್ಮ ಇವತ್ತಿನ ವರ್ತಮಾನದಲ್ಲಿ ಹೊಸ ದರ್ಶನಗಳು ಬರ್ತಾ ಇಲ್ಲ? ಎಲ್ಲ ಬರಬೇಕಾದ ಈ ಮೂರನ್ನ ಇಟ್ಟುಕೊಂಡು ಎಲ್ಲ ಥರನೂ ಬಂದ್ಬಿಟ್ಟಿದ್ದಾರೆ. ಅರವಿಂದರು ಕೂಡ ಈ ಮೂರನ್ನ ಇಟ್ಟುಕೊಂಡು ಬೆಳೆಸಿದ್ರೆ ವಿನಃ, ಅರವಿಂದ ಘೋಷ್ ಅವರು ಇದನ್ನು ಬಿಟ್ಟೇನು ಹೋಗ್ಲಿಕ್ಕಾಗಲಿಲ್ಲ. ಅದರಿಂದಾಗಿ ಈ ಪರ್ಮಿಟೇಷನ್ ಕಾಂಬಿನೇಷನಲ್ಲಿ ಯಾವುದೋ ಒಂದನ್ನು ಆಯ್ಕೊಳ್ಬೇಕು. ಆ ಸಾಧ್ಯತೆಗಳ ಅಲ್ಪವೇ. ಆಗ ಫಸ್ಟು ಯಾವುದೋ ಒಂದು ಬರುತ್ತೆ. ಇವಾಗ ನೋಡಿ, ಮೊದಲು ಸೈನ್ಸ್ ಬಂದಾಗ ವೈರಸ್ ಕೇಂದ್ರಿತವಾದ ಸೈನ್ಸು, ವೈರಸ್ಸು ನಮ್ಮ ಜೊತೆಗೆ ಇರಬೇಕು ಅಂತನ್ನುವ ಸೈನ್ಸ್, ಎರಡೂ ಬಂತು. ಆದರೆ ಆ ವೈರಸ್ ಕೇಂದ್ರಿತವಾದ ಸೈನ್ಸು ನಮ್ಮ ವ್ಯಾಪಾರಕ್ಕೆ ಅನುಕೂಲ ಆಗತ್ತೆ ಅಂತ ಎಲ್ಲರೂ ಆಯ್ದುಕೊಂಡ್ರು. ಆ ತರಹ ಪ್ರತಿಯೊಂದು ಕೂಡ ಇವತ್ತು ಬೇರೆ ಡೈವರ್ಟ್ ಆಗಿದೆ. ಯಾವುದೋ ವ್ಯಾವಹಾರಿಕ ಲಾಭವೋ, ಯಾವುದೋ ಒಂದು ಕಾರಣ, ಹೌದು, ಬೇರೆ ಯಾವ ವ್ಯಾವಹಾರಿಕ ಲಾಭವೇ. ಅದರಿಂದಾಗಿ ನಾವು ಇದನ್ನೆಲ್ಲ ಮೀರಿ ಸತ್ಯವನ್ನು ಕಾಣುವುದು ಕಷ್ಟವೇ. ಮೂಲಗ್ರಂಥಗಳ ಕಡೆಗೇನೆ ಹೋಗಬೇಕು ಅಂತ ಅಂದರೆ 1-to-1 ಡಿಸ್ಕಷನ್ನಲ್ಲೇ ಗೊತ್ತಾಗುವಂಥದ್ದು. ಸಾಮಾಜಿಕ ಜಾಲತಾಣಗಳಲ್ಲಿ ನಾವೇನು ಹೇಳ್ತಾ ಇದ್ದೇವೆ, ಏನು ನೋಡ್ತಾ ಇದ್ದೇವೆ ಏನು ಅಂತಿಲ್ಲ. ಸುಮ್ಮನೆ ಒಂದು ಕುರ್ಚಿದು ಹಾಕ್ಬಿಡಿ, ಒಂದು ಕುರ್ಚಿ ಚಿತ್ರ ಹಾಕ್ಬಿಟ್ಟು ನಿಮ್ಮ ಫೇಸ್ಬುಕ್ ಅಕೌಂಟಲ್ಲಿ ಬಿಟ್ಬಿಟ್ರೆ ಎಲ್ಲ ಥರದ ಬೈಗಳನ್ನು ಬಂದಿರುತ್ತೆ. ಹೌದು, ಎಷ್ಟೋ ಜನರಿಗೆ ಕೂಡ್ಲಿಕ್ಕೆ ಆಗೋದಿಲ್ಲ, ಕುರ್ಚಿ ಚಿತ್ರ ಹಾಕ್ತೀಯನೋ ಅಂತ ಹೇಳಿ ಒಂದು ಬೈಗಳು ಬಂದಿರುತ್ತೆ. ಅದರಿಂದಾಗಿ ಅವ್ರಿಗೆ ನೋಡೋ ಪುರ್ಸೊತ್ತು ಇರಲ್ಲ, ಅವರು 2 ಸೆಕೆಂಡ್ ನೋಡಿರಲ್ಲ. ಚರ್ಚೆ ಅನ್ನೋದು ಒಂದು ವಿದ್ವಾಂಸರ ಮಟ್ಟಕ್ಕೆ ಇದ್ದ ಚರ್ಚೆ ಇವತ್ತು ಎಲ್ಲರ ಮಟ್ಟಕ್ಕೂ ಯಾರು ಬೇಕಾದ್ರೂ ಚರ್ಚೆ ಮಾಡಬಹುದು. ಅಂದ್ರೆ ಎಲ್ಲರೂ ಅಧಿಕಾರಿಗಳೇ. ಆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದ್ದು ಅಥವಾ ಬೇಡದ ಸ್ವಚ್ಛಂದತೆಯನ್ನು ಕೊಟ್ಟಿದ್ದು ಈ ಇಂಟರ್ನೆಟ್ ಯುಗ ಅಂತ ಅನ್ಬಹುದು. ಎಲ್ಲರೂ ಅಧಿಕಾರಿಗಳೇ, ಎಲ್ಲರೂ ಅರ್ಹತೆ ಇರೋರೇ ಆಗಿರೋದ್ರಿಂದ ಆ ರೀತಿಯ ಡೈಲ್ಯೂಷನ್ ಆಗುವಂತ ಸಹಜ. ಆದರೆ ಈ ಚರ್ಚೆಗಳಿಗೆ ಸಂಬಂಧಪಟ್ಟ ಹಾಗೆ ಈ ಹೊಸ ಏನು ಪರ್ಮಿಟೇಷನ್ ಕಾಂಬಿನೇಷನ್ ಅಲ್ಲಿ ಹೊಸ ರೀತಿಯ ಅವತರಣಿಕೆಗಳು ಬರ್ತಾ ಇದಾವೆ ಅಂತ ಹೇಳಿದ್ರಲ್ಲ, ಆ ರೀತಿಯ ಅವತರಣಿಕೆಗಳಿಗೆ ಪೂರಕವಾದಂಥ ಕಲಾ ಮಾಧ್ಯಮದ ಕೃತಿಗಳು ಬರ್ತಾ ಇದ್ದಾವೆ? ಇಲ್ಲ, ಅದು ಇಲ್ಲ. ಅಂದ್ರೆ ಇವರು ಲೇಬಲ್ ಹಾಕಿ ಬಂಡಾಯ, ನವ್ಯೋತ್ತರ, ಅದಿನ್ನು ಆ ಲೇಬಲ್ ಇನ್ನೂ ನಡೀತಾನೆ ಇದೆ. ಅದು ಇದೆ ಅಲ್ಲಲ್ಲ, ಅವ್ರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾನವೀಯತೆ ಅಂತಾರೆ, ಅದಕ್ಕೆ ಅರ್ಥ ಏನು ಅಂತ ಹೋದ್ರೆ ಏನಿರೋದು ಇಲ್ಲ. ಹೀಗಾಗಿ ಅದೇನೋ ಒಂದು ಬಂಡಾಯ ಮುಗೀತು, ನವ್ಯ ಮುಗೀತು, ನವ್ಯೋತ್ತರ ಮುಗೀತು, ವಸಾಹತು ಮುಗೀತು, ವಸಾಹತೋತ್ತರ ಮುಗೀತು, ಅದು ಏನು ಅಂತಿಲ್ಲ. ಅಲ್ಲ, ಈಗ ಹೊಸ ಹೆಸರು ಕೊಡ್ಲಿಕ್ಕೆ ಅವರಿಗೆ ಯೋಚನೆ ಮಾಡ್ತಾ ಇದ್ದಾರೆ, ಮುಂದೆ ಯಾವತ್ತೋ ಬರ್ಬೋದು. ಆ ರೀತಿಯಿಂದ ನೋಡಿದ್ರೆ ಬಹುಶಃ ನೀವು ಹೇಳಿದ 2 ಕೃತಿಗಳು, ಅಂದ್ರೆ ಮೊದಲ 2 ನಾಟಕಗಳು ಮತ್ತು ಅವುಗಳಲ್ಲಿ ಬಂದ, ನೀವು ಹೇಳಿದ್ರಲ್ಲ ಸಿದ್ಧಾಂತ ಬಹಳ ಚೆನ್ನಾಗೇ ಬಂದಿದೆ ಅಂತ, ಅದ್ವೈತ ತುಂಬಾ ಚೆನ್ನಾಗೇ ಬಂದಿದೆ, ರಾಮಾನುಜರ ತತ್ವ ತುಂಬಾ ಚೆನ್ನಾಗೇ ಬಂದಿದೆ. ಈ ರೀತಿ ತತ್ವಗಳನ್ನು ಬಹಳ ಪ್ರಮುಖವಾಗಿ ಇಟ್ಟುಕೊಂಡು ಬಂದಿರುವ ನಾಟಕಗಳು ಅದು ಕನ್ನಡಕ್ಕೆ ಬಂದಿರೋದು ಬಹಳ ವಿಶೇಷ. ಅಂತಹ ಇನ್ನಷ್ಟು ಕೃತಿಗಳು, ನೀವಾಗಲೇ ಒಂದು ಶುಭೋದಯ ಹಾಡಿದ್ದೀರಿ, ಅದು ಕೂಡ ಕನ್ನಡಕ್ಕೆ ಆದಷ್ಟು. ನಾನು ಮೊದಲಿಂದ ನಾರಾಯಣ ಪಂಡಿತಾಚಾರ್ಯರನ್ನ ಉತ್ಕಟವಾಗಿ ಅಭಿಮಾನಿಸಿಕೊಂಡು ಬಂದವನು. ನಾನವರ ಎಲ್ಲ ಕೃತಿಗಳನ್ನು ಜಗತ್ತಿನ ಮುಂದೆ ಇಡಬೇಕು ಅಂತ ಇದೆ. ನೋಡುವ ಏನಾಗುತ್ತೆ ಅಂತ. ಈಗಂತೂ ಆದಷ್ಟು ಕೊಡಬೇಕು ಅಂತಿದೆ. ಇನ್ನು ಉಳಿದದ್ದು ದೇವರಿಗೆ ಬಿಟ್ಟದ್ದು.
ಮತ್ತೆ ನಾನು ಸಾಹಿತ್ಯಕ್ಕೆ ಬರ್ತೇನೆ ಅಂತ ಹೇಳಿದೆ ಮುಗಿಸುವ ಮುನ್ನ. ಹಾಗಾಗಿ 2 ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಮೊದಲನೇದಾಗಿ, ನಿಮಗೆ ಈ ನಾಟಕ ಅಥವಾ ಈ ರೀತಿಯ ಕಾವ್ಯಕ್ಕೆ ಸಂಬಂಧಪಟ್ಟ ಸಂಗತಿಗಳು, ಸಾಹಿತ್ಯ ಪ್ರಕಾರಗಳು ಇಷ್ಟ ಆದದ್ದು ಯಾವ ಕಾರಣಕ್ಕೆ? ನಮ್ಮ ತಂದೆಯವರು ನಾಟಕಕಾರರು ಕೂಡ. ಸಣ್ಣ ಕಥೆಗಳನ್ನು ಬರೆದಿದ್ದರು. ಅವರು ಅವಾಗಲೇ ಒಂದು ನಾಟಕ ಮಾಡಿದ್ರು, ನಾನೇ ವೈಕುಂಠಕ್ಕೆ ಹೋಗುತ್ತೇನೆ ಅಂತ. ಅದರಲ್ಲಿ ಫಸ್ಟ್ ಶುರು ಆಗೋದು, ನನಗೆ ಆಶ್ಚರ್ಯ ಆಗೋದು, ಫಸ್ಟ್ ಶುರು ಆಗೋದು ಈ ಗುರು ಹಾಗೂ ಶಿಷ್ಯರು ಎಲ್ಲ ಊರುಗಳನ್ನು ನೋಡ್ಕೊಂಡು ಬರ್ತಿರ್ತಾರೆ. ಒಬ್ಬ ರಾಜ ಇರ್ತಾನೆ, ಅವನು ಹೊಸ ತರಹ ಆಡಳಿತ ಮಾಡಬೇಕು ಅಂತ. ಅಕ್ಕಿ ಫ್ರೀ, ಧಾನ್ಯ ಫ್ರೀ, ಗಾಳಿಗೆ ಟ್ಯಾಕ್ಸ್, ನೀರಿಗೆ ಟ್ಯಾಕ್ಸ್, ಬಿಸಿಲಿಗೆ ಟ್ಯಾಕ್ಸ್. ಅವನು ಎಷ್ಟು ಬಿಸಿಲನ್ನು ಬಳಸ್ತಾ ಇದ್ದಾನೆ ಅಂತನ್ನೋದ್ರ ಮೇಲೆ ಡಿಪೆಂಡ್. ಅವನ ದೇಹವನ್ನು ನೋಡಿ ಆಗಬೇಕು. ಅದನ್ನು ಗಮನಿಸಲಿಕ್ಕೆ ಒಬ್ಬ ಯಾರ್ಯಾರು ಎಷ್ಟೆಷ್ಟು ಬಿಸಿಲು ಕುಡಿತಾ ಇದ್ದಾರೆ, ಬಿಸಿಲನ್ನು ಬಳಸ್ತಾ ಇದ್ದಾರೆ, ಇವನು ಅಲ್ಲಿರ್ತೀನಿ ಅಂತಾನೆ. ಆ ಥರ ಒಂದು ನಾನೇ ವೈಕುಂಠಕ್ಕೆ ಹೋಗುತ್ತೇನೆ ಬಹಳ ತಮಾಷೆಯಾದ, ಮತ್ತು ಅವತ್ತಿನ ಆ ವ್ಯಂಗ್ಯ ನಮಗೆ ಅರ್ಥ ಆಗಿರಲಿಲ್ಲ. ಚಿಕ್ಕಂದಿನಲ್ಲಿ ಆ ನಾಟಕವನ್ನು ನಾವು ಮಾಡಿದ್ದೀನಿ. ಮಣಿಗಂಡನೆ ಶ್ರೀಪಾದ ಅಂತ ಹೇಳಿ ಒಂದು, ಆಮೇಲೆ ಕೋಟೆ ಎಂಬ ಬಿಲ ಅಂತ ಹೇಳಿ ಒಂದು. ಆ ತರಹ ಅವ್ರಿಗೆ ಸಾಹಿತ್ಯದ ಒಂದು ಅಭಿರುಚಿ ಇತ್ತು. ಬೇಕಷ್ಟು ಪಾತ್ರಗಳನ್ನು ಅವರು ಮಾಡಿದರು. ಅದು ಯಾವುದೂ ಹೊರಗಡೆ ಬರಲಿಲ್ಲ. ಅದು ಕೆಲವೊಂದು ಅಪೂರ್ಣವಾಗಿದೆ, ಕೆಲವೊಂದು ಅದರದ್ದು ಕಳೆದು ಹೋಗಿದೆ, ಆ ತರಹ ಆಗಿ ಬರಲಿಲ್ಲ. ಹೀಗಾಗಿ ಸಾಹಿತ್ಯದ ಚಿಂತನೆಗೆ ನಮ್ಮ ತಂದೆಯೇ ಸ್ಫೂರ್ತಿ. ಅವರಿದ್ದಾಗಲೇ ತಂದೆ ಮಕ್ಕಳು ಇಬ್ಬರು ಸೇರಿ ಒಂದು ಕಥಾ ಸಂಕಲನವನ್ನು ತರಬೇಕು ಅಂತ ಇತ್ತು. ಅವರ ಒಳ್ಳೆ ಕಥನಕಾರರು. ಅದಕ್ಕೆ ನನಗೆ ಒಬ್ಬರು ಪ್ರಸಿದ್ಧ ಸಾಹಿತಿಗಳು, ನೀವು ಧಾರವಾಡದ ಆರ್ಯ ಅನ್ನೋರನ್ನ ಕೇಳಿರಬಹುದು. ಅವ್ರು ಹೇಳಿದ್ರು, ವಿಜಯ ಸಿಂಹಾಚಾರ್ಯ ನಿಮಗೆ ಕಥೆ ಬರೀಲಿಕ್ಕೆ ಬರಲ್ಲ, ನಿಮ್ಮ ತಂದೆಯವರು ಚೆನ್ನಾಗಿ ಬರೆದಿದ್ದಾರೆ, ಆದರೆ ಇಷ್ಟನ್ನು ಪ್ರಿಂಟ್ ಮಾಡಲಿಕ್ಕಾಗಲ್ಲ, ಅವ್ರ ಹತ್ರ ಇನ್ನಷ್ಟು ಬರೆಸಿ ಅಂತ. ಆದರೆ ಆಗಲಿಲ್ಲ ಅದು. ಅದರಿಂದಾಗಿ ನಮ್ಮ ತಂದೆಯವರೇ ಸ್ಫೂರ್ತಿ. ಹೀಗಾಗಿ ಸಾಹಿತ್ಯದಲ್ಲಿ ಬೇರೆ ಬೇರೆ ಕುತೂಹಲಕ್ಕೆ ಅವರೇ ಕಾರಣ. ಮತ್ತು ಕೊನೆಯ ಪ್ರಶ್ನೆ, ಈಗ ನೀವು ಬರೆದಿರುವ ಒಂದು ನಾಟಕ ಆಗಮಡಂಬರ ಮತ್ತು ಈಗಿನ ನಾನು ಬರೆದಿರೋದಲ್ಲ, ಅನುವಾದ ಮಾಡಿತ್ತು, ಮತ್ತು ಸಂಗ್ರಹ ರಾಮಾಯಣ ಮತ್ತು ಈ 3 ನಾಟಕಗಳು, ಈ ಎಲ್ಲ ಸಾಹಿತ್ಯ ಕೃತಿಗಳನ್ನು ನೋಡಿದಾಗ ಇವತ್ತಿನ ಸಾಹಿತ್ಯಾಭ್ಯಾಸಿಗಳು ಅಥವಾ ಇವತ್ತಿನ ಸಾಹಿತ್ಯದಲ್ಲಿ ತೊಡಗಿಕೊಂಡವರು, ಸಾಹಿತ್ಯ ಕೃಷಿ ಮಾಡ್ತಾ ಇರುವ ಲೇಖಕರಿರ್ಬೋದು, ಕವಿಗಳಿರ್ಬೋದು, ನಾಟಕಕಾರರಿರ್ಬೋದು, ಮತ್ತು ಒಟ್ಟು ಓದುಗ ವರ್ಗ, ಪ್ರೇಕ್ಷಕ ವರ್ಗ, ಇವರೆಲ್ಲರೂ ಇರ್ಬೋದು, ಇವರೆಲ್ಲ ತಗೊಳ್ಬಹುದು ಅಂತ ಹೇಳಬಹುದಾದ ಸಾಹಿತ್ಯಾಂಶಗಳು ಒಂದಷ್ಟು ಪಟ್ಟಿ ಮಾಡಿ ಹೇಳ್ಬೋದಾ? ಅವರು ಓದಬೇಕಾದದ್ದು ಈ ಸಾಹಿತ್ಯದಲ್ಲಿ ನಿಮಗೆ ಸಿಕ್ಕಿರುವಂಥದ್ದು, ಈ ಸಾಹಿತ್ಯ ಓದಿಕೊಂಡಾಗ, ಉದಾಹರಣೆಗೆ ಸಂಗ್ರಹ ರಾಮಾಯಣ ನಾರಾಯಣ ಪಂಡಿತರದ್ದು ಓದಿದಾಗ, ಈ ಅಂಶವನ್ನು ಇವತ್ತಿನ ಸಾಹಿತ್ಯಾಭ್ಯಾಸಿಗಳು ಅಭ್ಯಾಸ ಮಾಡಬೇಕು, ಇವತ್ತಿನ ಬರಹಗಾರರು ಇದನ್ನ ದುಡಿಸ್ಕೊಳ್ಬೇಕು ಅಂತ ನಿಮ್ಗೆ ಅನಿಸಿರುವಂತಹ ಸಾಹಿತ್ಯಾಂಶಗಳು ಯಾವುದೆಲ್ಲ ನಿಮಗೆ ಅದರಿಂದ ಸಿಕ್ಕಿದೆ? ಅವರು ರಾಮಕಥೆಯಲ್ಲಿ ಹೇಳುವ ಅಧ್ಯಾತ್ಮ, ಜೀವನಿಗೆ ಸಂಬಂಧಪಟ್ಟ ಹಾಗೆ ಬಹಳ ಸೊಗಸಾಗಿ ಹೇಳುತ್ತಾರೆ. ಆಮೇಲೆ ಪ್ರೇಮ, ಭಕ್ತಿ ಇತ್ಯಾದಿಗಳ ಬಗ್ಗೆ ಹೇಳ್ತಾರೆ. ಆಮೇಲೆ ನಾಟಕದವರಂತೂ ರಸಾಭ್ಯಾಸ ಮಾಡುವಾಗ, ರಸವನ್ನು ಆಸ್ವಾದನೆ ಮಾಡುವರು, ವಿನಯೋ ಹಿ ಭೂಷಯತಿ ಸರ್ವರಸಾನ್ ಅಂತ ಹೇಳಿ ಪಂಡಿತಾಚಾರ್ಯರು ಹೇಳ್ತಾರೆ. ಅದು ಬಹಳ ವಿನಯ ಅಂತನ್ನೋದು ಎಲ್ಲ ರಸದ ಹಿಂದೆ ಇರ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಅವರು. ಶೃಂಗಾರದ ಹಿಂದೆಯೂ ವಿನಯ ಇದೆ, ಬೀಭತ್ಸದ ಹಿಂದೆಯೂ ವಿನಯ ಇದೆ. ಹೌದು. ಹಾಗೆ ಪ್ರತಿಯೊಂದರ ಹಿಂದೆ ವಿನಯ ಅನ್ನೋದು ಒಂದು ಇರ್ಲಿಕ್ಕೆ ಸಾಧ್ಯ ಇದೆ ಅಂತ. ಒಂದು ರೀತಿ ಸ್ಥಾಯಿ ಭಾವವನ್ನು ಬಹಳ ವಿಶಿಷ್ಟವಾಗಿ ನಿರೂಪಣೆ ಮಾಡಿದವರು ಅವರು. ಆಮೇಲೆ ಆ ಮಾತಿನ ಶೈಲಿ, ಆ ಮಾತಿನ ಬಗೆ, ಅವರು ಕೊಡುವಂತಹ ದೃಷ್ಟಿ, ಘಟನೆಗಳನ್ನು ತತ್ವಶಾಸ್ತ್ರದ ಪ್ರಮೇಯವಾಗಿ ದುಡಿಸಿಕೊಳ್ಳಬಹುದಾದ ಶೈಲಿ ಬಹಳ ಎಲ್ಲ ಚೆನ್ನಾಗಿದೆ. ಅದರಿಂದಾಗಿ ಇವತ್ತಿನ ಸಾಹಿತಿಗಳು ಹೊಸ ಸಾಹಿತ್ಯ ಸೃಷ್ಟಿಗಾಗಿ ಇದನ್ನು ಅಳವಡಿಸ್ಕೊಳ್ಬಹುದು. ಆಮೇಲೆ ಈ ಜಾರ್ಜ್ ಬರ್ನಾರ್ಡ್ ಶಾನ ಮ್ಯಾನ್ ಆ್ಯಂಡ್ ಸೂಪರ್ ಮ್ಯಾನ್ ಆಗಿರಬಹುದು, ಆ ತರಹದ್ದು ಅನೇಕ ಕೃತಿಗಳೇನಿದೆ ಅದನ್ನು ಇಲ್ಲಿ ಯಾವ ರೀತಿ ಬರಿಬಹುದು,
ಅಥವಾ ಹೊಸ ಹೊಳಹಿನೊಂದಿಗೆ ಯಾವ ರೀತಿ ಬರಿಬಹುದು ಅಂತ ಈ ನಾಟಕಗಳನ್ನು ಭಾರತೀಕರಣ ಭಾರತೀಕರಣಕ್ಕಿಂತ ಬೆಟರ್ಮೆಂಟ್ ಆಫ್ ದಟ್ ಕಾನ್ಸೆಪ್ಟ್ ಅದಕ್ಕಿಂತ ಚೆನ್ನಾಗಿ ಹೆಂಗ್ ಬರಿಬಹುದು ಅಂತನ್ನೋದ್ರ ಬಗ್ಗೆ ಈ ನಾಟಕಗಳಿಂದ ಒಳ್ಳೆ ಟಿಪ್ಸ್ ಸಿಗತ್ತೆ. ಸರಿ, ನಾಟಕದ ಇದಕ್ಕೆ ಚೌಕಟ್ಟಿಗೆ ಅಥವಾ ನಾಟಕ ಅನ್ನೋ ಒಂದು ರೂಪಕ್ಕೆ ಇದರಿಂದ ಏನಾದ್ರು ಖಂಡಿತ ಸಿಗುತ್ತೆ ಅಂತ ಹೇಳುವ ಕೆಲವು ಅಂಶಗಳು ಖಂಡಿತ. ಅಂದ್ರೆ ನಾವು ಒಂದ್ ಸ್ವಲ್ಪ ಈಗ ನಾಟಕವನ್ನ ಹೇಗೆ ಈಗ ಇಂಗ್ಲೆಂಡಿನ ಥಿಯೇಟರ್ಗಳಲ್ಲಿ ಕೆಳಗಡೆ ವರ್ತಮಾನದ ನಾಟಕ, ಮೇಲ್ಗಡೆ ಫ್ಲಾಶ್ ಬ್ಯಾಕ್ ತೋರಿಸ್ತಾ ಇದ್ರು ಅಂತ ಇಂಗ್ಲೆಂಡಿನ ಥಿಯೇಟರ್ಗಳಲ್ಲಿ ನಾವು ಕೇಳಿದ್ದೇವೆ. ಆ ರೀತಿ ಗುರು ಹಾಗೂ ಶಿಷ್ಯರ ಸಂವಾದವನ್ನ ಮಾಡಿ ಕೆಳಗಡೆ ಇದು ನಡೆಸ್ತಾ ಇದ್ರೆ ಅದಿನ್ನೂ ಪರಿಣಾಮಕಾರಿಯಾಗತ್ತೆ. ಸರಿ ಸರಿ. ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಇವತ್ತಿನ ನಾಟಕ ಸಾಹಿತ್ಯ ಅನ್ನೋದು ನಿಂತ ನೀರಾಗಿದೆ. ಖಂಡಿತ. ಕಾವ್ಯ ಅಂತೂ ನಿಂತ ನೀರಾಗಿದೆ. ಖಂಡಿತ. 1990ರ ದಶಕದ ನಂತರವಂತೂ ಅಡಿಗರ ಒಂದು ಯುಗ ಮುಗಿದ ಮೇಲೆ ಅಥವಾ ಆ ಒಂದು ಕಾಲಘಟ್ಟ ಆದ್ಮೇಲೆ ಬಹಳಷ್ಟು ನಿಂತು ಹೋಗಿದೆ ಸಾಹಿತ್ಯ. ನಾಟಕದಲ್ಲಿ ನಾವು ನೋಡ್ತಾ ಇದ್ದೇವಲ್ಲ, ಇವ್ರು ಯಾವ್ದ್ಯಾವ್ದು ಹೇಳ್ತಾರೆ ಅದೆಲ್ಲ ಪಾಶ್ಚಾತ್ಯರ ನಕಲು ಇವನ್ ಮತ್ತು ಕೆಟ್ಟ ನಕಲು ಮಾಡ್ತಾರೆ. ಅದು ಬಹಳ ಎಷ್ಟೋ ಮಂದಿ ಆಮೇಲೆ ಇವನ್ ಹಯವದನವೂ ಕೂಡ ಜರ್ಮನ್ ನಾಟಕಕಾರರ ಅಲ್ಲ. ಈಗ ಅದನ್ನ ಅವರು ವೇತಾಲ ಪಂಚವಂಶತಿಯಿಂದ ನೇರವಾಗಿ ತಗೋಬಹುದಾಗಿತ್ತು. ಅದು ತಗೊಂಡು ಆಮೇಲೆ ಜರ್ಮನ್ ಕಥೆಗಾರನ ಒಂದು ಕಥೆಯ ಎಳೆಯನ್ನ ತಗೊಂಡು ಎರಡನ್ನು ಮಿಕ್ಸ್ ಮಾಡಿದ್ದು ಅದು ನಿಜವಾಗಿಯೂ ಹಯವದನವೇ. ಆದ್ರೆ ನಮಗೆ ಇವಾಗ ಅದು ಹಯವಾದನವ ಅಂತ. ಹಾಗಾಗಿ ಆ ನಾಟಕ ಸಾಹಿತ್ಯಕ್ಕೂ ಕೂಡ ಇದರಿಂದ ಒಂದಷ್ಟು ರಕ್ತ ಒಳ್ಳೆ ಅದೇ ಗಮನಿಸುವವರಿದ್ರೆ ಬರೆಯುವವರಿದ್ರೆ ಬಹಳ ಒಳ್ಳೆಯ ಕೊಡುಗೆಗಳು ಬರುತ್ತೆ ಇದರಿಂದ. ಮತ್ತು ನಾವು ಭಾವನಾತ್ಮಕ ವಿಚಾರಗಳನ್ನೇ ಇಟ್ಕೊಂಡು ನಾಟಕ ಬರಿತಾ ಇದೀವಿ ಇತ್ತೀಚಿನ ಕಾಲದಲ್ಲಿ. ಬರೀ ಅಳುವಂತಹ ಅಥವಾ ಕೆಟ್ಟ ರೀತಿಯ ಹಾಸ್ಯ ಯಾವುದು ಅದು ತುಂಬಾ ಸಹೃದಯ ಹಾಸ್ಯ, ಆ ರೀತಿಯ ಹಾಸ್ಯವನ್ನೇ ಇಟ್ಕೊಂಡು ಒಟ್ಟು ಜನರಿಗೆ ರಂಜನೆ ಆಗಬೇಕು ಅನ್ನುವ ಕಾರಣಕ್ಕೆ ನಾಟಕ ಬರೆಯೋದೇ ಇವತ್ತಿನ ಇದಾಗಿದೆ. ಹಾಗಾಗಿ ಈ ಚಿಂತನೆ ಇರುವಂತಹ ನಾಟಕಗಳು ತತ್ವಜ್ಞಾನವನ್ನು ಕೂಡ ಒಂದು ನಾಟಕ ರೂಪದಲ್ಲಿ ಕೊಡಬಹುದು ಹೇಳುವ ಒಂದು ಸಂದೇಶ ಅದು ಇವತ್ತಿನ ಕಾಲಕ್ಕೆ ಬೇಕಿದೆ ಅಂತ. ಖಂಡಿತ ಬೇಕು. ಮತ್ತೆ ನಾಟಕದಲ್ಲಿ ಏನು ಇವಾಗ ಏನು ಹೇಳಿದ್ವಿ ನಿಂತ ನೀರಾಗಿದೆ ಅಂತ, ಅದು ಮತ್ತೆ ಹರಿಲಿಕ್ಕೆ ಈ ನಾಟಕಗಳ ಅಭ್ಯಾಸ ಕಾರಣ ಆಗತ್ತೆ. ಆದರೆ ನಾಟಕ ರಚನೆ ಮಾಡುವವರು ಓದಬೇಕು. ಯಾಕಂದರೆ ಸಂಸ್ಕೃತದಲ್ಲಿ ಏನಾಗಿದೆ ಅಂದರೆ ಸಂಸ್ಕೃತ ನಾಟಕ ಬರೆಯುವವರು ಯಾರಿಗೂ ಕೂಡ ಆಡಿ ಗೊತ್ತಿಲ್ಲ, ಅವರಿಗೆ ಕ್ರಮವಾದ ರಂಗ ಶಿಸ್ತು ಇಲ್ಲ. ಇನ್ನೂ ಪೀಟರ್ ಬ್ರೂಕ್ಸನ್ನೇ ಇಟ್ಕೊಂಡು ಒದ್ದಾಡ್ತಾ ಇದ್ವಿ ನಾವು. ಮಹಾಭಾರತ ಅಲ್ವಾ? ಪೀಟರ್ ಬ್ರೂಕ್ಸನನ್ನೋ ಅಥವಾ ಇನ್ಯಾರನ್ನೋ ಇಟ್ಕೊಂಡು, ಬ್ರೆಕ್ಟನನ್ನು ಇಟ್ಕೊಂಡು, ಬ್ರೂಕ್ಸ್ ನಮ್ಮಲ್ಲಿ ಡಿಪ್ಲೊಮೊ ಏನಿದೆ ನಾಟಕ ಡಿಪ್ಲೊಮೊ ಅಥವಾ NSDಗೆ ಹೋದ್ರೆ ನೀವು ಅದರಲ್ಲಿ ಇನ್ನೂ ಬರ್ಟೋಲ್ಟ್ ಬ್ರೆಕ್ಟನನ್ನೇ ಹೇಳ್ತಾ ಇದ್ದಾರೆ, ಭರತನನ್ನೇ ಹೇಳ್ತಾ ಇಲ್ಲ. ಅವ್ನು ಭರತ ಯಾವಾಗ ಬರ್ತಾನೋ ಹಾಗೆ. ಅದೇ ಇದನ್ನು ನೋಡಿದರೆ ಒಂದು ಮುಂದುವರಿಬಹುದು, ನಾಟಕದಲ್ಲಿ ಒಂದು ಹೊಸ ಚೈತನ್ಯ ಮೂಡಬಹುದು, ನೋಡಬೇಕು. ಸೊ ಆ ಒಂದು ನೋಟ್ನ ಜೊತೆಗೆ ಇವತ್ತಿನ ಮಾತುಕತೆಯನ್ನ ನಾನು ಮುಗಿಸ್ತಾ ಇದ್ದೇನೆ. ಇದಕ್ಕೆ ಅಂತ್ಯ ಅಂತೂ ಖಂಡಿತ ಇರೋದಿಲ್ಲ, ಇನ್ನಷ್ಟು ಮಾತಾಡ್ತಾನೆ ಹೋಗ್ಬೋದು. ಆದ್ರೆ ಈ ಒಂದು ಸಂದರ್ಶನದ ಚೌಕಟ್ಟಿನ ಒಳಗೆ ನಾನು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಕೂಡ ಬಹಳ ಅವುಗಳ ವ್ಯಾಪ್ತಿಯನ್ನು ಹಿಗ್ಗಿಸಿಕೊಂಡು ನೀವಾಗಿ ಅದನ್ನು ಹಿಗ್ಗಿಸಿ ಇನ್ನಷ್ಟು ವಿಷಯಗಳನ್ನು ಕೊಟ್ಟು ಇದನ್ನ ಬಹಳ ಒಂದು ಅರ್ಥಪೂರ್ಣ ಚರ್ಚೆಯಾಗಿ ಮಾಡಿದ್ದೀರಿ. ಮತ್ತು ಈ ನಾಟಕಗಳು ನೀವು ಹೇಳಿದ ಹಾಗೆ ನಮ್ಮ ಸಾಹಿತ್ಯಕ್ಕೆ, ಮುಖ್ಯವಾಗಿ ಕನ್ನಡ ಸಾಹಿತ್ಯಕ್ಕೆ, ನಾಟಕ ಪ್ರಕಾರಕ್ಕೆ ಒಂದು ಹೊಸ ಚೈತನ್ಯವನ್ನು ಕೊಡಲಿ, ಒಂದು ಹೊಸ ದೃಷ್ಟಿಕೋನವನ್ನ ಓದುಗರಿಗೆ ಮತ್ತು ಸಾಹಿತ್ಯವನ್ನ ಬರೆಯುವವರಿಗೆ ಇದು ಕೊಡಲಿ. ಅದೇ ರೀತಿಯಲ್ಲಿ ಸಂಗ್ರಹ ರಾಮಾಯಣವನ್ನು ಎಷ್ಟೋ ಜನ ಬರೆದಿದ್ದಾರೆ, ಎಷ್ಟು ಬರೆದ್ರೂ ಕೂಡ ಮತ್ತೆ ಹೊಸದು ಬರೆಯೋದಕ್ಕೆ ಅವಕಾಶ ಇದ್ದೇ ಇದೆ. ಹಾಗೆ ಹೊಸ ರೀತಿಯಲ್ಲಿ ರಾಮಾಯಣವನ್ನು ಕೊಡುವ ಮತ್ತು ನೀವು ಹೇಳಿದ ಹಾಗೆ ಹೊಸ ದೃಷ್ಟಿಕೋನಗಳನ್ನ ಓದುಗರಲ್ಲಿ ಮತ್ತು ಸಾಹಿತ್ಯ ಸೃಷ್ಟಿಕಾರರಲ್ಲಿ, ಸೃಷ್ಟಿಶೀಲರಲ್ಲಿ ಅದನ್ನ ಹುಟ್ಟಿಸುವಂತ ಕೆಲಸ ಈ ಕೃತಿಗಳ ಮೂಲಕ ಆಗಲಿ, ಕನ್ನಡ ಸಾಹಿತ್ಯಕ್ಕೆ ಒಂದು ಒಳ್ಳೆಯ ಕೊಡುಗೆ ಬರಲಿ. ಮತ್ತು ಇದು ನಿಲ್ಲಬಾರದು ಅಂತ ಸಾಹಿತ್ಯ ಕೃತಿಗಳ ರಚನೆ. ಯಾಕಂದ್ರೆ ನಮ್ಮಲ್ಲಿ ವಿದ್ವಾಂಸರು ಸಾಹಿತ್ಯ ಕೃತಿಗಳನ್ನು, ಅದು ಮುಖ್ಯವಾಗಿ ಕತೆ, ಕಾದಂಬರಿ, ನಾಟಕ ಇತ್ಯಾದಿ ಕೃತಿಗಳಲ್ಲಿ ಕೆಲಸ ಮಾಡುವುದು ಬಹಳ ಕಡಿಮೆ. ಬನ್ನಂಜೆ ಗೋವಿಂದಾಚಾರ್ಯರು ಒಂದು ಉಜ್ವಲವಾದ ಉದಾಹರಣೆ. ಆ ನಂತರ ನಮ್ಮ ಈ ಕಡೆಯಿಂದ KS ನಾರಾಯಣಾಚಾರ್ಯರು ಬಹಳಷ್ಟು ಕೃತಿಗಳನ್ನು ಬರೆದಿದ್ದಾರೆ. ಆದ್ರೆ ಸಂಖ್ಯೆ ಇನ್ನೂ ಕಡಿಮೆ ಇದೆ. ಆ ಒಂದು ಸಂಖ್ಯೆಯ ಏನು
ಆ ಕಡಿಮೆ ಇರುವಂತಹ ಸಂಖ್ಯೆಯ ಒಂದು ಇದು ನಿಮ್ಮಿಂದ ತುಂಬಲಿ, ಇನ್ನಷ್ಟು ಕೃತಿಗಳು ಬರಲಿ ಅಂತ ನಾನು ನನ್ನ ಹಾರೈಸ್ತಾ. ಸ್ನೇಹಿತರು ಒಳ್ಳೆ ನಾಟಕಕಾರರಿದ್ದಾರೆ, ಆದರೆ ಅವರು ಸಂಸ್ಕೃತದಲ್ಲಿದ್ದಾರೆ. ಆ ಸಂಸ್ಕೃತದ ನಾಟಕದ ಸೀಮೆಯೂ ಕೂಡ ಅದು ಸ್ವಲ್ಪ ರಂಗದ ನಿಜವಾದ ಐಡಿಯಾವನ್ನು ಪಡೆದ್ರೆ ಹೊಸ ನಾಟಕಗಳನ್ನೇ ಬರಿಬಹುದು, ಅಥವಾ ಆ ನಾಟಕ ಉಜ್ವಲವಾಗಿ ಮುಂದಿನ ಸುಮಾರು ವರ್ಷಗಳ ಕಾಲ ಉಳಿಯುವಂತೆ ಮಾಡಬಹುದು. ಅವರು ಆ ದಿಸೆಯಲ್ಲಿ ಮುಂದೆ ಸಾಗಬೇಕಷ್ಟೆ. ಯಾವುದೋ ಒಂದು ವಾರ್ಷಿಕೋತ್ಸವಕ್ಕೋ ಇನ್ಯಾವುದಕ್ಕೋ ಒಂದು ಅರ್ಜೆಂಟಲ್ಲಿ ಒಂದು ನಾಟಕವನ್ನು ಬರೆದು ಕೊಡ್ತಾರೆ. ಅದೊಂದು ದೀರ್ಘಕಾಲದ ಪ್ರಕ್ರಿಯೆ ಆಗಬೇಕು. ಸೊ ಆ ರೀತಿಯಲ್ಲಿ ಹೊಸ ನಾಟಕ ಕೃತಿಗಳು ಮತ್ತು ಒಟ್ಟು ಹೊಸ ಸಾಹಿತ್ಯ ಕೃತಿಗಳು ಬರುವ ರೀತಿ ಆಗಲಿ ಅಂತ ಹೇಳ್ತಾ, ನನ್ನ ಜೊತೆ ಇಷ್ಟು ಹೊತ್ತು ಸಮಯ ಕಳೆದದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ, ಸಂದರ್ಶನವನ್ನು ಮುಗಿಸ್ತೇನೆ. ಕೃತಿಗಳು ಇನ್ನು ಕೆಲವೇ ದಿನಗಳಲ್ಲಿ ಅದು ಲೋಕಾರ್ಪಣೆ ಆಗಲಿಕ್ಕಿದೆ. ಸೊ ಆ ಕೃತಿಗಳನ್ನು ಎಲ್ಲರೂ ಕೊಂಡು ಓದುವ ಹಾಗೆ ಆಗಲಿ ಮತ್ತು ಅದರ ಬಗ್ಗೆ ಚರ್ಚೆ ಹುಟ್ಟುವ ಹಾಗೆ ಆಗಲಿ, ಅದು ಬಹಳ ಮುಖ್ಯ. ಯಾಕಂದ್ರೆ ಇವತ್ತು ಎಷ್ಟೋ ಸಲ ಏನಾಗ್ತದೆ, ಪುಸ್ತಕವನ್ನು ತಗೊಳ್ತಾರೆ, ಬಹಳ ಚೆನ್ನಾಗಿದೆ ಅಂತ 4 ಜನ ಹೇಳಿದ್ದನ್ನು ಕೇಳ್ತಾರೆ, ಮನೇಲಿ ಇಡ್ತಾರೆ. ಆ ರೀತಿ ಆಗಬಾರ್ದು. ಪುಸ್ತಕವನ್ನು ತೆರೆದು ಓದಬೇಕು, ಹರಿದು ಹೋದ್ರೂ ಪರವಾಗಿಲ್ಲ. ಅದು ಏನು ಕೈಯಿಂದ ಕೈಗೆ ಹರಿಯುತ್ತಾ ಕೂಡ ಇರಬೇಕು. ಆ ರೀತಿಯ ಸಾಹಿತ್ಯ ನಿಮ್ಮ ಕೈಯಿಂದ ಬರಲಿ ಅಂತ ಹೇಳ್ತಾ ತಮಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇಂದಿನ ಆಧುನಿಕ ಜಗತ್ತು ಎದುರಿಸುತ್ತಿರುವ ಸಮಸ್ಯೆಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು 3. 1 ಭಯೋತ್ಪಾದನೆ, 2 ನಾಸ್ತಿಕತೆ, 3 ಮತಾಂತರ. ಹಿಂದೆಂದಿಗಿಂತಲೂ ಇಂದು ಆಧ್ಯಾತ್ಮದ ಅವಶ್ಯಕತೆ ನಮಗುಂಟು. ಭಾರತೀಯ ಸನಾತನ ಪರಂಪರೆಯಲ್ಲಿ ಎಂದೂ ಮರೆಯಬಾರದ ಹಾಗೂ ಎಂದೂ ಮರೆಯಲಾರದ ಹೆಸರು ಶ್ರೀ ಭಗವಾನ್ ವೇದವ್ಯಾಸರು ಮತ್ತು ವಿಶ್ವಗುರು ಮಧ್ವಾಚಾರ್ಯರು. ಶ್ರೀ ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವವಾದವನ್ನು ಅನುಭವದ ನೆಲೆಯಲ್ಲಿ ಕಾಣುವಂತೆ ಕಟ್ಟಿಕೊಟ್ಟ ಕೀರ್ತಿ ಶ್ರೀ ಬನ್ನಂಜೆ ಗೋವಿಂದಾಚಾರ್ಯರಿಗೆ ಸಲ್ಲಬೇಕು. ತರ್ಕದ ಜಾಡಿನಿಂದ ತತ್ವವನ್ನು ಹೊರಗಿಟ್ಟು ಅನುಭವದ ನೆಲೆಯಲ್ಲಿ ತತ್ವವಾದವನ್ನು ಕಟ್ಟಿಕೊಟ್ಟವರು ಅವರು. ಪ್ರಾಚೀನರ ಆಧ್ಯಾತ್ಮಿಕ ಸೆಲೆಯನ್ನು ಇಂದಿನ ಯುವಜನತೆಗೆ ಮುಟ್ಟಿಸಬೇಕೆಂಬ ಹೆಬ್ಬಯಕೆಯಿಂದ ಶ್ರೀ ವ್ಯಾಸ ಪ್ರಜ್ಞಾ ಪ್ರತಿಷ್ಠಾನವನ್ನು ಹುಟ್ಟುಹಾಕಲಾಗಿದೆ. ವ್ಯಾಸ ಪ್ರಜ್ಞಾ ಪ್ರತಿಷ್ಠಾನದ ಬಹುಮುಖ್ಯ ಉದ್ದೇಶಗಳಲ್ಲಿ ಯುವಕರಲ್ಲಿ ದೇಶಭಕ್ತಿ, ಆ ದೇಶಭಕ್ತಿಗೆ ನಮಗೆ ಜ್ವಲಂತವಾಗಿ ನಿದರ್ಶನವಾಗಿರ್ತಕ್ಕಂತಹ ಯತಿಗಳು ಶ್ರೀ ವಿಶ್ವೇಶತೀರ್ಥರು. ಹಾಗೆಯೇ ಸಂಸ್ಕೃತ, ಸಂಸ್ಕಾರ ಹಾಗೂ ಸರ್ವಮೂಲ, ಈ 3 ಕೂಡ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಬೆಳೆಸಬೇಕು, ಉಳಿಸಬೇಕು ಮತ್ತು ಪ್ರಚಾರ ಮಾಡಬೇಕೆಂಬ ಹೆಬ್ಬಯಕೆಯಿಂದ ಈ ಪ್ರತಿಷ್ಠಾನವನ್ನು ಹುಟ್ಟುಹಾಕಲಾಗಿದೆ.